ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಗುರುಪಾದಾಚಾರ್ಯಭ್ಯೋ ನಮಃ ಭಾರತೀರ್ಮ ಸರಸ್ವತೀರ್ಮ ವಾಯುವೇ ನಮಃ ಬ್ರಹ್ಮಣೇರ್ಮ ಮಹಾಲಕ್ಷ್ಮೀ ನಮಃ ತತ್ತನ್ಮಂತ್ರದೇವತಾಯ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿಯೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರ್ಯ ಸ್ವನಿಷ್ಠಾನಿ ಸಾಧೇಷ್ಠಾನಿ ಮಾಧವ ಆಪಾದಮೂಲಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ ಸ್ವಸ್ತ್ಯಃ ಸದಾಂ ಸನ್ಮಂಗಳಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪುಟತರೇ ಧರ್ಮಾದ್ಯಕಲಾರ್ಥಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ಪರಾಣಾಂತರ್ಗತ ವೆಂಕಟಗಿರಿ ಮಹಾತ್ಮೆ ಕಿಂಚಿತ್ ಪೂರ್ವಕಥಾನುವಾದಾರಿ ಓಂ. ಪೂರ್ವದಲ್ಲಿ ಸೂತಾಚಾರ್ಯ ಶೌನಕಾದಿ ಮುನಿವರ್ಗದವರನ್ನು ಕುರಿತು ಶತಾನಂದರು ಜನಕ ಮಹಾರಾಜನ್ನು ಕುರಿತು ವರ್ಣನೆ ಮಾಡತಕ್ಕಂಥ ಕ್ರಮ ಮುಂದೆ ಬರತಕ್ಕಂಥದ್ದಾಗ್ತದೆ. ಈ ಕ್ರಮದಿಂದ ಪೀಠಿಕಾ ಪ್ರಕರಣದಲ್ಲಿ ಬ್ರಹ್ಮರುದ್ರಾದಿ ವಂದ್ಯನಾಗಿರ್ತಕ್ಕಂಥ ಸ್ವಾಮಿ ಸರ್ವತಂತ್ರ ಸ್ವತಂತ್ರನಾಗಿರ್ತಕ್ಕಂಥ ಪ್ರಭು ತನ್ನ ಇಚ್ಛೆಗೋಸ್ಕರ ಭಕ್ತರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಸ್ವೇಚ್ಛಾ ಪ್ರವೃತ್ತಿಯಿಂದ ಭಗವಂತ ಈ ವೈಕುಂಠವಾಗಿರ್ತಕ್ಕಂಥ ವೆಂಕಟಗಿರಿ ಒಳಗೆ ಬಂದು ವಾಸ ಮಾಡ್ತಾ ಇದ್ದಾನೆ. ಯಾತಕ್ಕಾಗಿ ಮಾಡ್ತಾ ಇದ್ದಾನೆ? ಭಕ್ತರ ಉದ್ಧಾರಾರ್ಥವಾಗಿ ಮಾಡ್ತಾ ಇದ್ದಾನೆ. ಇನ್ನೊಬ್ಬರು ಕರೆದಿದ್ದಲ್ಲ ಇಲ್ಲಿ ಬಾ ಅಂತ. ಅನೇಕ ಸ್ವಯಂ ವ್ಯಕ್ತ ಸ್ಥಳಗಳು ಉಂಟು. ಅದು ಭಕ್ತರ ಪ್ರಾರ್ಥನಾನುಸಾರವಾಗಿ ಬಂದು ಸನ್ನಿಹಿತವಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಕಾಲಾವಕಾಶ ಕಡಿಮೆ ಇದೆ, ಆದ್ದರಿಂದ ಪಂಡ್ರಾಪುರದ ವಿಠ್ಠಲ ಪುಂಡರೀಕ ಮುನಿಗೆ ಒರೆದು ಅಲ್ಲಿ ಬಂದು ತಾನು ಪ್ರತ್ಯಕ್ಷನಾಗಿರ್ತಕ್ಕಂಥ ಅವನಾದ. ಪೂರಿ ಜಗನ್ನಾಥ ನೀಲಮಾಧವ ಕ್ಷೇತ್ರ ಅಂತ ಪುರಾಣದಲ್ಲಿ ಕರೀತಾರೆ. ಒಬ್ಬ ರಾಜನ ಅನುಗ್ರಹಾರ್ಥವಾಗಿ ಬಂದು ವಾಸ ಮಾಡಿರ್ತಕ್ಕಂಥ ಜಾಗ. ಹಾಗೆ ನಮ್ಮ ವೆಂಕಟಗಿರಿ ಅಲ್ಲ. ಯಾಕೆ ಅಂದರೆ ಕಲಿಯುಗ ಮುಳುಗೋ ಪರ್ಯಂತವಾಗಿ ಭಕ್ತರ ಉದ್ಧಾರಾರ್ಥವಾಗಿ ತಾನಾಗಿ ಯಾರೂ ಇಲ್ಲಿ ಏನು ಆಹ್ವಾನ ಕೊಡಲಿಲ್ಲ, ಇಲ್ಲಿ ಬಂದು ನೀವು ವಾಸ ಮಾಡು, ನಮ್ಮನ್ನು ಉದ್ಧಾರ ಮಾಡು ಅಂತ. ಸ್ವಾಮಿನೇ ತೆಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಈ ವೆಂಕಟಗಿರಿ ಪರ್ವತದಲ್ಲಿ ಸ್ವಾಮಿ ವಾಸ ಮಾಡ್ತಾ ಇದ್ದಾನೆ. ಯಾತಕ್ಕಾಗಿ ಮಾಡ್ತಾ ಇದ್ದಾನೆ? ಕೇವಲ ಭಕ್ತರ ಅನುಗ್ರಹಾರ್ಥವಾಗಿ ಸ್ವೇಚ್ಛಾರೂಪದಿಂದ ತಾನೇ ಬಂದು ಪ್ರಕಟನಾಗತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಒಬ್ಬ ಭಕ್ತರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಬಂದಂಥ ಸ್ವಯಂ ವ್ಯಕ್ತ ಸ್ಥಳವಲ್ಲ ಎಂಬತಕ್ಕಂಥದ್ದು ಸ್ಫುಟವಾಗಿ ಗೊತ್ತಾಗುತ್ತೆ. ಅದಕ್ಕಾಗಿ ಮಾಧವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ನವಿದ್ಯತೆ ದವಃ ಸ್ವಾಮಿ ಯಸ್ಯ ಸಹ. ಒಬ್ಬನ ಉದ್ಧಾರ ಮಾಡೋಕ್ಕಲ್ಲ, ಅಂದರೆ ಸರ್ವತಂತ್ರ ಸ್ವತಂತ್ರನಾದ ಪ್ರಭು ಈ ವೆಂಕಟಗಿರಿಗೆ ನಾಯಕ ಅಂತ ಕರೆಸ್ಕೊಳ್ತಕ್ಕಂಥವನಾಗಿ ವೇಂ ಪಾಪಂ ಕಟತೆ ಯಸ್ಮಾತ್ ತಸ್ಮಾತ್ ವೆಂಕಟಾಭಿಧ ಅಂತ ಇಲ್ಲೇ ಮುಂದೆ ಬರ್ತದೆ. ಅಂದರೆ ಕಲಿಯುಗದಲ್ಲಿ ಪಾಪವನ್ನು ಮಾಡ್ತಕ್ಕಂಥ ಜನಗಳ ಸ್ವಭಾವ ಜಾಸ್ತಿ. ಏನು ಮಾಡಿದ್ರೂ ಜೊತೆಯಲ್ಲಿ ಒಂದು ಪಾಪ ಇದ್ದೇ ಇರುತ್ತೆ. ಎಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಉತ್ತಮ ಕೆಲಸ ಭಗವಂತ ಸಮಂತನವಾಗಿರ್ತಕ್ಕಂಥದ್ದು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಹೊರಟರೂ ಕೂಡ ಜೊತೆಯಲ್ಲಿ ಪಾಪಕ್ಕೆ ಕಾರಣವಾದಂಥ ಕೆಲಸಗಳು ಜೊತೆಯಲ್ಲಿ ಸೇರ್ತವೆ. ಕೇವಲ ಪುಣ್ಯ ಪ್ರಾಪ್ತಿಯ ಕೆಲಸವನ್ನು ಕಲಿಯುಗದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆದ್ದರಿಂದ ಪಾಪವನ್ನು ಬೇರ್ಪಡಿಸಿ ಪುಣ್ಯಕ್ಕೆ ಕಾರಣವಾದಂಥ ಮಾಡಿರ್ತಕ್ಕಂಥ ಕಾರ್ಯದ ಪುಣ್ಯದ ಫಲವನ್ನು ವಿಶೇಷವಾಗಿ ಕೊಡಲಿಕ್ಕೋಸ್ಕರ ಕಲಿಯುಗದಲ್ಲಿ ಈ ರೂಪ ಬಂದಿದೆ ಎಂಬತಕ್ಕಂಥ ವಿವೇಚನೆ ಭಕ್ತರಿಗೆ ಬರಬೇಕು ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಇಲ್ಲಿ ವೆಂಕಟೇಶ ಅಂತ ಯಾಕೆ ಹೆಸರಿಟ್ಕೊಂಡಿದ್ದಾರೆ ಅಂದರೆ ಇಲ್ಲೇ ಹೇಳ್ತಾ ಇದ್ದಾರೆ. ಪರ್ವತ ದರ್ಶನ ಸ್ಪರ್ಶನ ಮಾತ್ರಾತ್ ಮಾಧವೋ ವೀತಕಲ್ಮಷಾಹ ಮುಂದೆ ಹೇಳ್ತಾ ಇದ್ದಾರೆ. ಮಾಧವ ಬ್ರಾಹ್ಮಣನ ಪ್ರಕರಣದಲ್ಲಿ ಮಾಡಿರ್ತಕ್ಕಂಥ ಎಷ್ಟು ಪಾಪಗಳು, ಎಲ್ಲ ಪಾಪಗಳು ಪರ್ವತದ ಸ್ಪರ್ಶನ ದರ್ಶನ ಸ್ಮರಣೆ ಮಾತ್ರದಿಂದಲೇ ಆ ಮಾಧವ ಬ್ರಾಹ್ಮಣನ ಎಲ್ಲ ಪಾಪಗಳು ಕತ್ತರಿಸಿ ಹಾಕಿದ್ದರಿಂದ ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ವೆಂಕಟಾಚಲ ಅಂತ ಕರೀತಾರೆ ಎಂಬತಕ್ಕಂಥ ಕಥಾ ವಿಶೇಷ ಎಲ್ಲರೂ ಕೇಳಿರ್ತಕ್ಕಂಥದ್ದು. ಆದ್ದರಿಂದ ಕಲಿಯುಗದಲ್ಲಿ ಈ ವೆಂಕಟನಾಮಕನಾಗಿ ಯಾಕೆ ಬಂದ, ಅವನಿಗೆ ವೆಂಕಟೇಶ ಅಂತ ಯಾಕೆ ಹೆಸರಾಯಿತು ಅಂದರೆ ಇಂಥ ಪಾಪವನ್ನು ಕಳೆದು ಆ ತಜ್ಜಾಗದಲ್ಲಿ ಪುಣ್ಯ ವ್ಯಾಜದಿಂದ ಜ್ಞಾನದಾಯಕತ್ವವನ್ನು ಕೊಡೋದರಿಂದ. ಯಾಕೆಂದರೆ ವೇಮ್ ಅಂದರೆ ಅಮೃತ ಬೀಜ ವಾಚ್ಯ. ಆದ್ದರಿಂದ ಅಮೃತ ಅಂದರೆ ಜ್ಞಾನ ಅಂತ ಅರ್ಥ. ವಾಯೋರಮೃತತ್ವಮೇತೆ, ವಾಯುದೇವರೇ ಜ್ಞಾನವನ್ನು ಕೊಡೋದು. ವಾಯುನಾಚ ಸಮಾವಿಷ್ಟ, ಎಲ್ಲರಲ್ಲಿ ವಾಯುದೇವರಿದ್ದು ಅಲ್ವೇ ಸರ್ವ ಚೇಷ್ಟೆಗಳನ್ನು ಮಾಡ್ತಾ ಜ್ಞಾನವನ್ನು ಕೊಡ್ತಾ ಇರತಕ್ಕಂಥ ಅವರ ವಾಯುದೇವರಾದ್ದರಿಂದ ಅವರ ಸಹಿತನಾಗಿಯೇ ಇಲ್ಲಿ ಪ್ರಕಟನಾಗಿದ್ದಾನೆ. ಆದ್ದರಿಂದ ವಾದಿರಾಜ ಗುರು ಸಾರ್ವಭೌಮರು ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ ಎಂಬುದಾಗಿ ಸ್ವಚ್ಛವಾಗಿ ಸ್ತೋತ್ರ ಮಾಡಿದ್ದಾರೆ. ಆನಂದ ತೀರ್ಥ ವರದೇ, ಅವ್ರಿಗಲ್ಲದೆ ಇನ್ಯಾರು ವರ ಕೊಡಬೇಕು ಅವನು. ಆನಂದ ತೀರ್ಥರು ವರ ಕೊಟ್ಟಿರೋದರಿಂದ ಆನಂದ ತೀರ್ಥರ ಭಕ್ತರಾದ ನಮಗೆ ವರ ಅವರಿಂದ ಪ್ರಾಪ್ತಿ.
ನೇರ ಭಗವಂತ ನಮಗೆ ವರವನ್ನು ಕೊಡೋದಿಲ್ಲ. ಅದಕ್ಕೆ ವದರಾಜರು ಅದನ್ನು ತೋರಿಸ್ತಾ ಇದ್ದಾರೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಗುರುಗಳ ದ್ವಾರವೇ ನಮಗಾಗೋದು. ಭಗವಂತನು ನಮಗೂ ನೇರ ಸಂಬಂಧ ಇಲ್ಲ. ಆದ್ದರಿಂದ ಆನಂದ ತೀರ್ಥ ವರದೇ, ಆನಂದ ತೀರ್ಥರಿಗೆ ವರಪ್ರದನಾಗಿರ್ತಕ್ಕಂಥ ಶ್ರೀಹರಿ ಇಂಥ ಆನಂದ ತೀರ್ಥರು ವರವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಚಿಂತನೆ ಮಾಡಿದರೆ ಅವರಿಂದ ನಮಗೆ ಆ ಅನುಗ್ರಹ ಎಂಬತಕ್ಕಂಥದ್ದು ಆಗ್ತದೆ. ಆದ್ದರಿಂದ ಇದಕ್ಕೆ ವೆಂಕಟೇಶ ಎಂಬತಕ್ಕಂಥ ಹೆಸರಿನಿಂದ ಈ ಗಿರಿಯಲ್ಲಿ ಪ್ರಕಟನಾಗಿರ್ತಕ್ಕಂಥವನಾಗಿದ್ದಾನೆ ಅಂತ ನಿನ್ನೆ ಮಂಗಳ ಶ್ಲೋಕದಲ್ಲಿ ಹೇಳ್ತಕ್ಕಂಥವರಾಗಿ ಕಥಾವಿಶೇಷಣವನ್ನು ಜನಕ ಮಹಾರಾಜರಿಗೆ ಸಾಕ್ಷಾತ್ ಅವರ ಕುಲಗುರುಗಳಾಗಿರ್ತಕ್ಕಂಥ ಶತಾನಂದರು ಈ ಕಥಾ ಪ್ರವಚನವನ್ನು ಹೇಳ್ತಕ್ಕಂಥವರಾಗುತ್ತಾರೆ ಎಂಬತಕ್ಕಂಥ ವಿನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಧಿಕಥಾ ಪ್ರಾರಂಭ. ಓಂ ಕಥಿತಂ ರಂಗಮಹಾತ್ಮ್ಯಂ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತತ್ವೋಹಂ ಶ್ರೋತುಮಿಚ್ಛಾಮಿ ಮಹಾತ್ಮ್ಯಂ ಪುಣ್ಯವರ್ಧನಂ ಕಥಿತಂ ರಂಗಮಹಾತ್ಮ್ಯಂ ತ್ವಯಾ ಸ್ಥಿಗಿರೀಷಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಹಾತ್ಮ್ಯಮತುಲಂ ಮುನೆ ಇದಾನಿಂ ಶ್ರೋತುಮಿಚ್ಛಾಮಿ ಮಹಾತ್ಮ್ಯಂ ವೆಂಕಟೇಶಿತು. ಒಂದಾದ್ಮೇಲೆ ಒಂದು ಭಗವಂತನ ವಿಶಿಷ್ಟವಾದ ಆವಾಸ ಸ್ಥಾನವಾಗಿರ್ತಕ್ಕಂಥ ಅನೇಕ ಕ್ಷೇತ್ರಗಳ ಮಹಿಮೆಯನ್ನು ಸೂತಾಚಾರ್ಯ ಶೌನಕಾದಿ ಮುನಿವರ್ಗದ ಒಳಗೆ ಅವರು ಪ್ರಾರ್ಥನೆ ಮಾಡ್ತಾರೆ, ಹೇಳ್ತಾರೆ. ಇದಾನಿಂ ಶ್ರೋತುಮಿಚ್ಛಾಮಿ. ನೆನ್ನೆ ಹೇಳಿದ್ದೆ, ಯಾರಾದರೂ ಕೂಡ ಪ್ರಾರ್ಥನೆ ಮಾಡಿದರೆ ಮಾತ್ರ ಭಗವಂತ ಅನುಗ್ರಹ ಮಾಡೋದು, ಪ್ರಾರ್ಥನೆ ಇಲ್ಲದೆ ಅವನಾಗಿ ಅನುಗ್ರಹ ಮಾಡೋದಿಲ್ಲ ಅಂತ. ನಿವಾರೆಯ ಸ್ವ ಅನಿಷ್ಟಾನಿ ಸಾಧೆಯ ಇಷ್ಟಾನಿ ಅನ್ನೋದು ಮಂಗಳ ಶ್ಲೋಕದಲ್ಲಿ ತೋರಿಸಿದ್ರು. ಹಾಗೆ ಇಲ್ಲೂ ಹೇಳ್ತಾ ಇದ್ದಾರೆ, ಇದಾನಿಂ ಶ್ರೋತುಮಿಚ್ಛಾಮಿ. ಈಗ ನಾವು ಕೇಳಬೇಕು ಅಂತ ಬಯಸ್ತಾ ಇದ್ದೇವೆ, ಇಚ್ಛೆಪಟ್ಟಿದ್ದೇವೆ, ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿಂದಿನ ಪ್ರಾರ್ಥನೆ ಏನು ಮಾಡಿದ್ದಾರೆ? ಹಿಂದೆ ನಿಮ್ಮಿಂದ ರಂಗನಾಥರ ವೈಭವನ್ನೇ ಕೇಳಿದ್ದೇವೆ. ಹಸ್ತಿಗಿರೀಷಿತು, ದೇವರಾಯನದುರ್ಗದ ಹಸ್ತಿಗಿರಿ ಅಂದರೆ ಕರಿಗಿರಿ ಮಹಾತ್ಮೆಯನ್ನು ಕೇಳಿದ್ದೇವೆ. ಜಗನ್ನಾಥಸ್ಥೆ ವೈ ವಿಷ್ಣೋ, ಪೂರಿ ಜಗನ್ನಾಥನ ನೀಲಮಾಧವ ಕ್ಷೇತ್ರದ ಮಹಿಮೆಯನ್ನು ಕೇಳಿದ್ದೇವೆ. ಅತುಲಂ, ಈಗ ಮುನೆ, ಈಗ ಇದಾನಿಂ ಶ್ರೋತುಮಿಚ್ಛಾಮಿ, ಈಗ ಕೇಳಬೇಕು ಅಂತ ಆಸೆ. ಯಾವುದು? ವೆಂಕಟೇಶನ ಸಂಬಂಧವಾದಂಥ ಮಹಾತ್ಮೆಗಳನ್ನು ಅಂತ ಕೇಳ್ತಾ ಇದ್ದಾರೆ. ಸೂತವಾಚ ಸಾಧು ಪೃಷ್ಟಂ ತ್ವಯಾ ಬ್ರಹ್ಮಂಚರಿತಂ ವೆಂಕಟೇಶಿತು. ಯೋಗ್ಯರಿಂದ ಯೋಗ್ಯ ಪ್ರಾರ್ಥನೆಯೇ ಬರುತ್ತೆ, ಅಯೋಗ್ಯರಿಂದ ಅಯೋಗ್ಯವಾದ ಪ್ರಾರ್ಥನೆಯೇ ಜಗತ್ತಿನಲ್ಲಿ ಬರುತ್ತೆ. ಯಾಕೆ ಅಂದರೆ ಅದು ಅವರ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಸುತಪ್ತಮಪಿ ಪಾನೀಯಂ ಪುನರ್ಗಚ್ಚತಿ ಶೀತಲಂ ಅನ್ನತ್ತೆ ಶಾಸ್ತ್ರ. ನೀರಿನ ಸ್ವಾಭಾವಿಕವಾದ ಗುಣ ಶೀತಲತ್ವ. ಅದನ್ನು ಚೆನ್ನಾಗಿ ಮರಳಿಸ್ಬಿಟ್ಟು ಫ್ಲಾಸ್ಕೋಕ್ ಹಾಕಿಟ್ಬಿಟ್ಟು 8 ದಿನ ಆದಮೇಲೆ ಫ್ಲಾಸ್ಕ್ ತೆಗೆದು ನೋಡಿದ್ರೆ ಇದೇನಿದು ಕುದಿಯೋ ನೀರಿಟ್ಟಿದ್ದೆ ತಣ್ಣಗಾಗಿದೆ ಅಂತ ಕೇಳಿದ್ರೆ ಅಲ್ವಾ? ಯಾಕೆ ತಣ್ಣಗಾಯಿತು ಅನ್ನೋದೇ ಉತ್ತರ. ಯಾಕೆಂದರೆ ನೀರಿನ ಸಹಜ ಸ್ವಭಾವ. ಅದಕ್ಕೆ ಮೇಲಿನಿಂದ ಯಾವುದಾದ್ರೂ ಆವೃಕದಿಂದ ಅದಕ್ಕೆ ವಿರೋಧವಾದಂಥ ಅನೇಕ ಗುಣಗಳು ಬರುವಂತೆ ಮಾಡಿದ್ರೂ ಸಹಜವಾಗಿ ತನ್ನ ಸಹಜ ಸ್ಥಿತಿಗೆ ಬರ್ತಕ್ಕಂಥದ್ದಾಗುತ್ತೆ. ಹಾಗೆ ಸಾಧುಪೃಷ್ಟಂ ತ್ವಯಾ ಬ್ರಹ್ಮನ್ ನೋಡಿ ಎಂತ ಇದೆ. ಬ್ರಹ್ಮಜ್ಞಾನದ ಪ್ರಾಪ್ತಿಗಾಗಿಯೇ ಆಸೆ ಪಡ್ತಕ್ಕಂಥ ನೀವು ಬ್ರಹ್ಮಜ್ಞಾನದ ವಿಚಾರವನ್ನು ಶ್ರವಣ ಮಾಡಬೇಕು ಅಂತ ಆಸೆ ಪಡ್ತಕ್ಕಂಥ ನಿಮ್ಮ ಪ್ರಾರ್ಥನೆ ಇದೆಯಲ್ಲ, ಅದು ವಿಹಿತವೇ ಆಗಿದೆ. ಬ್ರಹ್ಮಜ್ಞಾನ ಬಯಸುವವರು ಬ್ರಹ್ಮನ ಬಗ್ಗೆ ತಿಳ್ಕೋತಾರೆ. ಬ್ರಹ್ಮಜ್ಞಾನ ಬೇಡದೇ ಇರತಕ್ಕಂಥ ಲೋಕದವರು ಲೋಕದ ಬಗ್ಗೆ ಜನರಲ್ ನಾಲೆಡ್ಜ್ ತಿಳ್ಕೋತಾರೆ. ದೇವರ ಬಗ್ಗೆ ಯಾರು ಜನರಲ್ ನಾಲೆಡ್ಜ್ ಅಂತ ಕರೀತಾರ? ಜನರಲ್ ನಾಲೆಡ್ಜಲ್ಲಿ ದೇವರ ವಿಷಯ ಇಲ್ಲವೇ ಇಲ್ಲ. ಜನರಲ್ ನಾಲೆಡ್ಜ್ ಅಂದರೆ ಉಣೋದು ಕುಣಿಯೋದು, ಲೋಕ ವ್ಯಾಪಾರಗಳಲ್ಲಿ ಜನರಲ್ ನಾಲೆಡ್ಜ್ ಅಂತ ನಾವು ಸಂಪಾದನೆ ಮಾಡ್ತೀವಿ ವಿನಃ ಜನರಲ್ ನಾಲೆಡ್ಜ್ ಅನ್ನೋದರಲ್ಲಿ ದೇವರ ವಿಷಯ ಸೇರೋದೇ ಇಲ್ಲಲ್ವ. ಅಂದರೆ ಇವನು ಜನರಲ್ ಅಲ್ಲ ಅಂತಾಯಿತು. ದೇವರು ಅನ್ನೋನು ಜನರಲ್ ಗುಂಪು ಸೇರೋನಲ್ಲ, ಅವನು ವಿಶಿಷ್ಟವಾದಲ್ಲಿರ್ತಕ್ಕಂಥವನು ಅಂತ. ಅದಕ್ಕೆ ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ ಯಥಾಶ್ರುತಂ ಮಯಾ ಪೂರ್ವಂ ಯಾಸೇನ ಅಮಿತ ತೇಜಸ. ಒಂದೊಂದು ಮಾತು ಬಿಡಿಸ್ತಾ ಹೋದರೆ ಅಗಾಧವಾದ ತತ್ವ ಒಳಗೆ ಅಡಕವಾಗಿರುತ್ತೆ. ಏನಂತ ಹೇಳ್ತಾರೆ? ನೀವು ಕೇಳಿದ ಪ್ರಶ್ನೆ ಪ್ರಾರ್ಥನೆ ಸರಿ ಇದೆ, ಯಥಾಶ್ರುತಂ ಮಯಾ ಪೂರ್ವಂ, ಅದಕ್ಕೋಸ್ಕರ ಬಿಡಿಸ್ತಾ ಇದ್ದೀನಿ. ನಾನು ಇರೋದು ಇಲ್ಲದೇ ಇರೋದೆಲ್ಲ ಸೇರಿಸ್ಕೊಂಡು ವೆಂಕಟೇಶನ ವೈಭವವನ್ನು ಹೇಳೋದಿಲ್ಲ. ಅರ್ಥ ಆಯ್ತಾ? ಯಥಾಶ್ರುತಂ, ಯಾರಿಂದ? ನನ್ನ ತಂದೆಯೂ ಗುರುಗಳು ಆಗಿರ್ತಕ್ಕಂಥ ವೇದವ್ಯಾಸ ದೇವರಿಂದ ಏನು ಶ್ರವಣ ಮಾಡಿದ್ದೇನೆ, ಯಥಾಶ್ರುತಂ, ಹೇಗೆ ವೇದವ್ಯಾಸ ದೇವರ ಮುಖಕಮಲದಿಂದ ನಾನು ಶ್ರವಣ ಮಾಡಿದ್ದೇನೆ, ಹಾಗೆ ಮಯಾಪೂರ್ವಂ ವ್ಯಾಸೇನ ಅಮಿತ ತೇಜಸ ತತ್ತಾಹಂ ಸಮಾಚಕ್ಷೆ. ವೇದವ್ಯಾಸ ದೇವರಿಂದ ಏನು ಕೇಳಿದ್ನೋ ಅದನ್ನೇ ಮಾತ್ರ ನಿಮಗೆ ಹೇಳ್ತೇನೆ ವಿನಃ ಬೇರೆ ಒಂದು ಅಕ್ಷರವನ್ನು ಸಕೋಪೋಲ ಕಲ್ಪಿತವಾಗಿ ಸೇರಿಸ್ಕೊಂಡು ಹೇಳಲ್ಲ. ಇದರಿಂದ ನಮಗೊಂದು ದೊಡ್ಡ ಪ್ರಮೇಯ ಗೊತ್ತಾಗುತ್ತೆ. ಪುರಾಣಗಳು ಅಂದ್ರೆ ಬುರುಡಾಲಜಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ತಿಳ್ಕೊಬೇಡಿ. ವೇದವ್ಯಾಸ ದೇವರ ಸರ್ವಸಮ್ಮತ ಅದಕ್ಕಿದೆ.
ವೇದವ್ಯಾಸ ದೇವರಿಂದ ಏನು ಕೇಳಿದ್ದೇನೆ ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ, ಮೋಸ ಮಾಡ್ತಾ ಇಲ್ಲ. ಸಾವಧಾನ ಮನಃ ಶೃಣು, ಸಾವಧಾನವಾಗಿ ಕೇಳಿ ಅಂತ ಒಂದರ್ಥ. ಅದು ಯಾಕೆ ಕೇಳಿದ್ರು? ಅದೇನು ಗಲಾಟೆ ಮಾಡ್ತಿದ್ರು ಅವರು, ಅಥವಾ ಇನ್ನೆಲ್ಲರೂ ಅವರಿಗೆ ಅನ್ಯಮನಸ್ಕರಾಗಿದ್ದರ? ಸಾವಧಾನ ಮನಸ್ಸಿಂದ ಕೇಳು ಅಂತ ಯಾಕೆ ಹೇಳಿದ್ರು? ಪುರಾಣದಲ್ಲಿ ಆಸಕ್ತರಾಗಿ ಬ್ರಹ್ಮನಿಷ್ಠರಾಗಿ ಬ್ರಹ್ಮನಿಷ್ಠರ ಸ್ವಭಾವಿಯಾಗಿ ಬ್ರಹ್ಮನ ಗುಣವನ್ನೇ ಕೇಳುವ ಆಸಕ್ತಿ ಉಳ್ಳಂಥ ಈ ಶೌನಕಾದಿಗಳು ಸಾವಧಾನವಾಗಿ ಕೇಳಿ ಅಂತ ಗುರುಗಳಿಂದ ಯಾಕೆ ಹೇಳಿಸ್ಕೊಂಡ್ರು ಅಂತ ಕೇಳಿದರೆ ಹೇಳ್ತಾ ಇದ್ದಾರೆ, ಸಾವಧಾನ ಮನ ಅಂದರೆ ಗಲಾಟೆ ಮಾಡ್ತಿದ್ರು, ಅನ್ಯತ್ರ ಮನಸ್ಸಿತ್ತು ಅಂತಲ್ಲ. ಹಿಂದೆನೇ ಉತ್ತರ ಕೊಟ್ಟಿದ್ದಾರೆ. ರಂಗ ಮಹಾತ್ಮೆ ಕೇಳಿದ್ದೀರಿ, ಹಸ್ತಿಗಿರಿ ಕರಿಗಿರಿ ಮಹಾತ್ಮೆಯನ್ನು ಕೇಳಿದ್ದೀರಿ, ಜಗನ್ನಾಥನ ವೈಭವವನ್ನು ಕೇಳಿದ್ದೀರಿ, ಅದೆಲ್ಲ ಮರ್ತುಬಿಟ್ಟಿದ್ದೀವಿ ಅಂತ ತಿಳ್ಕೊಂಡಿಲ್ಲ. ಅದರ ಜೊತೆಯಲ್ಲಿ ಚಿಂತನೆ ಮಾಡ್ತಾ ಸಾವಧಾನ ಮನ, ಅದಕ್ಕೆ ಸಮಾನವಾದಂಥ ಅದೇ ಭಗವಂತನ ರೂಪವಾದಂಥ ಸರ್ವರೂಪೇಶು ಅಭೇದವಾನ್ ಅಂತ ಏನು ಆಚಾರ ಕೊಡ್ತಾರೋ ಅಂತ ಜಗನ್ನಾಥ, ರಂಗನಾಥ, ಲಕ್ಷ್ಮೀ ನರಸಿಂಹ ಯಾರೋ ಅವನೇ ವೆಂಕಟೇಶ. ಅದನ್ನ ಸಾವಧಾನವಾಗಿ ಈ ಪ್ರಕಾರದ ಮಹಿಮೆಯನ್ನು ಕೂಡ ನೀವು ಶ್ರವಣ ಮಾಡಿರಿ ಎಂಬುದಾಗಿ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ದರಿಂದ 4 ಯುಗದಲ್ಲಿ ಇದಕ್ಕೆ 4 ಕಥಾ ವಿಶೇಷವನ್ನು ಒಪ್ತಕ್ಕಂಥ ಭಾಗವನ್ನು ನಮ್ಮ ಸೂತಾಚಾರ್ಯರು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಇದ್ದಾರೆ. ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ನಿರ್ಮಮೋ ನಿತ್ಯತೃಪ್ತಶ್ಚ ನಿರಹಂಕೃತಿರಾತ್ಮವಾನ್ ಸತ್ಯವಾಕ್ ಸರ್ವಶಾಸ್ತ್ರೇಷು ಕೋವಿದ ಕೋಪವರ್ಜಿತ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರೋ ಭವನ್ ನೃಪಃ. ಒಂದು ಪ್ರಶ್ನೆ ಇಲ್ಲಿ ಹಾಕಿರ್ತೇನೆ. ಯಾಕೆ ಅಂದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರತಕ್ಕಂಥ ಈ ವೆಂಕಟಾಚಲ ಮಹಿಮೆಗೆ ಸಂಬಂಧಪಟ್ಟಂಥ ವೃಷಭಾಚಲ, ಶೇಷಾಚಲ, ಅಂಜನಾಚಲ, ವೆಂಕಟಾಚಲದ ಕಥಾವಿಶೇಷದ ಸಂಪರ್ಕ ಯಾಕೆ? ಕಲ್ಯಾಣೋತ್ಸವ ಅಂದರೆ ಕಲ್ಯಾಣೋತ್ಸವ ಹೇಳಬೇಕಾಗಿತ್ತು. ಭಗವಂತ ಬಂದ, ಮದುವೆ ಮಾಡಿಕೊಂಡ, ಇಲ್ಲಿ ನಿಂತ್ಕೊಂಡಿದ್ದಾನೆ ಭಕ್ತರ ಉದ್ಧಾರ್ಥವಾಗಿ, ಅದಕ್ಕೆ ವೆಂಕಟೇಶನ ಕಲ್ಯಾಣ ಮಹೋತ್ಸವ ಅಂತಲೇ ಹೇಳ್ತೀವಿ. ಕಲ್ಯಾಣ ಅಂತ ಇಟ್ಟುಬಿಟ್ಟು ಪೂರ್ವಭಾವಿಯಾಗಿ ಈ 4 ಆಖ್ಯಾನ ರೂಪವಾಗಿರ್ತಕ್ಕಂಥ ಈ ವೃಷಭಾಚಲ, ಅಂಜನಾಚಲಾದಿಗಳ ಸಂಬಂಧ ಯಾಕೆ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ಮದುವೆ ಮಾಡಿಕೊಳ್ತಕ್ಕಂಥ ಅವನು ಮುಂದೆ ಗೃಹಸ್ಥಾಶ್ರಮ ಧರ್ಮವನ್ನು ಸ್ವೀಕಾರ ಮಾಡಿ ಸಾಧನೆಗೆ ಇಳಿತಕ್ಕಂಥ ಜೀವಿ ಇದ್ದಾನಲ್ಲ, ಸುಮ್ಮನೆ ಮದುವೆ ಮಾಡ್ಕೊಂಡ್ಬಿಟ್ರಲ್ಲ, ಅವನಿಗೆ ಕಲ್ಯಾಣ ಆಗಬೇಕಾದ್ರೆ ಪೂರ್ವಭಾವಿಯಾಗಿ ಅವನಿಗೆ ಹೆಂಗಿರಬೇಕು, ವಿವಾಹಕ್ಕೆ ಮೊದಲು ಅವನು ಯಾವ ಥರ ಇರಬೇಕು, ವಿವಾಹವಾದ ಮೇಲೆ ಯಾವ ಥರ ಇರಬೇಕು, ಎಲ್ಲವನ್ನು ಈ 4 ಆಖ್ಯಾನಗಳು ನಮಗೆ ತೋರಿಸ್ಕೊಡುತ್ತೆ. ಅದಕ್ಕೋಸ್ಕರನೇ ಪ್ರಥಮತಃ ಇಲ್ಲಿ ಜನಕ ಮಹಾರಾಜರ ಒಂದು ವ್ಯಾಜದಿಂದ, ಜನಕ ಅಂದರೆ ಜೀವ ಅಂತಲೂ ಅರ್ಥ, ಜನಕ ಅಂದರೆ ಜನಕ ಮಹಾರಾಜ ಅಂತಲೂ ಅರ್ಥ. ಈಗ 2 ಅರ್ಥ ಹೋಗುತ್ತೆ. ಒಂದು ಆಧ್ಯಾತ್ಮಿಕ ಅರ್ಥದಲ್ಲಿ ಒಂದು ಕಥಾರೂಪದಂತೆ ಹೊರಡುತ್ತೆ, ಲೋಕದಂತೆ ಒಂದು ಕಥಾ, ಒಂದು ಗುಣಧರ್ಮಗಳು, ಭಗವಂತನಿಗೆ ಜೀವನಿಗೆ ಸಾಧನೆಗೆ ಸಂಬಂಧಪಟ್ಟಂತಹ ಗುಣಧರ್ಮಗಳ ವಿಚಾರ 2 ಹೋಗುತ್ತೆ. ಅದಕ್ಕೋಸ್ಕರನೇ ಪುರಾತು ಜನಕೋ ನಾಮ, ಕೃತಯುಗ ಅಂತ ಹೇಳಲಿಲ್ಲ ಅಥವಾ ತ್ರೇತಾಯುಗ ಅಂತ ಹೇಳಲಿಲ್ಲ. ಇಲ್ಲಿ 4 ಯುಗ ಕೂಡ ಪುರ ಅಂತ ಪ್ರಾರಂಭ ಮಾಡ್ತಾರೆ. ಯಾಕೆ? ಸ್ಪಷ್ಟವಾಗಿ ದ್ವಾಪರ, ಕೃತಯುಗ, ತ್ರೇತಾಯುಗ ಅಂತ ಹೇಳ್ಬೋದಾಗಿತ್ತಲ್ಲ, ಅಂದರೆ ಹೇಳಿಲ್ಲ. ಯಾಕೆ ಅಂದರೆ ಪುರ ಅಂದರೆ ಅನಾದಿ ಅಂತ ಅರ್ಥ. ಅನಾದಿಯಿಂದ ಜನಕೋ ನಾಮ, ಜೀವ ಎಂಬತಕ್ಕಂಥ ಅವನು ಅನಾದಿ ಕಾಲದಿಂದ ಇದ್ದಾನೆ. ನೋಡಿ, ಅಲ್ಲಿ ಕನೆಕ್ಷನ್ ತಗೋತೆ. ಪುರ ಅಥವಾ ಬಹಳ ಹಿಂದೆ, ಒನ್ಸ್ ಅಪಾನ್ ಎ ಟೈಮ್, ನೋಬಡಿ ನೋಸ್ ಎನ್ ಏನ್ಷಿಯಂಟ್ ಟೈಮ್ ಅಂತಾರಲ್ಲ, ಒಂದಾನೊಂದು ಕಾಲದಲ್ಲಿ ಅಂತ. ಹಾಗೆ ಪುರ ಅಂದರೆ ಮಹಾ ಹಿಂದಿನ ಯುಗಗಳು ಅಂತ ಅರ್ಥ. ಅಂತ ಹಿಂದಿನ ಕಾಲದಿಂದಲೂ ಜನಕ ಮಹಾರಾಜ ಅಂತ ಒಬ್ಬ ರಾಜ ಇದ್ದ ಅಂತ ಕತೆಗೂ ಸಂಬಂಧ ಕೊಡ್ತಾರೆ. ಅಂದ ಕಥೆಯನ್ನು ತಗೊಳ್ಳೋರು ಕೂಡ ತಗೋಬಹುದು. ಕಥಾವ್ಯಾಜದಿಂದ ಒಳಗಿರ್ತಕ್ಕಂತಹ ಭಗವಂತ ಜೀವಗಳಿಗೆ ಮಾಡಿಸ್ತಕ್ಕಂಥ ಸಾಧನೆಗೆ ಸಂಬಂಧಪಟ್ಟ ವಿಷಯಗಳನ್ನು ತಗೊಳ್ಬೇಕು ಅನ್ನೋದನ್ನು ಕೂಡ ಸೂಚನೆ ಕೊಡ್ತಾರೆ. ಇದನ್ನು ಈ ಗೂಢಭಾವ ಪ್ರಕಾಶಿಕೆಯಲ್ಲೂ ವ್ಯಾಖ್ಯಾನ ಮಾಡ್ತಾರೆ, ಕಾಶಿ ತಿಮ್ಮಣ್ಣಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಸಹಿತವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಆದ್ದರಿಂದ ಈಗ ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ. ಒಂದು ರಾಜನನ್ವಯ, ಒಂದು ಜೀವನಿಗನ್ವಯ. ಯಾಕೆ ರಾಜನೂ ಕೂಡ ಜೀವಿನೇ ಅಲ್ವಾ? ಒಂದು ಸ್ಥಾನಕ್ಕೆ ಅನ್ವಯ, ಒಂದು ಜೀವಿಗೆ ಅನ್ವಯ. ಜನಕೋ ನಾಮ ರಾಜ ಪರಮಧಾರ್ಮಿಕ. ಜನಕ ಎಂಬತಕ್ಕಂಥ ಅವನು ರಾಮದೇವನ ಮಾವ, ಸೀತಾದೇವಿಯರ ತಂದೆ ಅಲ್ವಾ, ವಿದೇಹರಾಜರ ಒಂದು ಆಧಿಪತ್ಯ ಎಂಬತಕ್ಕಂಥದ್ದು. ಇವನಿಗೆ ನಿಮಿ ಎಂಬತಕ್ಕಂಥದ್ದು ವಂಶದಿಂದ ಬಂದಂಥ ಹೆಸರು, ನಿಮಿರಾಜ ಅಂತಲೂ ಕರೀತಕ್ಕಂಥವರಾಗುತ್ತಾರೆ. ಇಂತಹ ರಾಜ ಪರಮಧಾರ್ಮಿಕನಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅಂತ ಕಥಾ ಪ್ರಾರಂಭ ಅಲ್ವಾ. ಇದು ಜೀವನಿಗೆ ಅನ್ವಯ ಮಾಡ್ತಾ ಇದ್ದಾರೆ. ಪುರಾತ ಜನಕೋ ನಾಮ,
ಅನಾದಿ ಕಾಲದಿಂದ ಜೀವ ಅಂತ ಇದ್ದಾರೆ ಜೀವಕೋಟಿ ಪ್ರವಿಷ್ಟರು. ಅವರ ಸ್ವರೂಪದಲ್ಲಿ ಪರಮಧಾರಿಕತ್ವ ಎಂಬತಕ್ಕಂಥ ಸ್ವರೂಪ ಇದೆ. ಏನು ಪರಮಧಾರ್ಮಿಕರು ಅಂದರೆ ನಿರ್ಮಮೋ ನಿತ್ಯ ತೃಪ್ತಶ್ಚ, ಅಹಂಕಾರಾದಿಗಳನ್ನು ಪಡ್ತಕ್ಕಂಥವರಾಗಬಾರದು. ನಿತ್ಯ ತೃಪ್ತತ್ವ, ನಿರಹಂಕೃತಿ, ಇನ್ನೊಬ್ಬರಲ್ಲಿ ದಯೆ, ಸತ್ಯವ, ಆಡಿರ್ತಕ್ಕಂಥ ಮಾತು ಸತ್ಯವಾಗಿರ್ತಕ್ಕಂಥದ್ದು. ಸರ್ವಶಾಸ್ತ್ರೇಷು ಕೋವಿದ ಅಲ್ವಾ, ಕೋಪವರ್ಜಿತ. ಏಕೆಂದರೆ ಕ್ರುದ್ಧ ಗುರುನಪಿ ಹನ್ಯಾತ್, ಕೋಪ ಎಂಬತಕ್ಕಂಥದ್ದು ನಾವು ಬಿಡಲಿಲ್ಲ ಅಂದರೆ ಸಾಧನೆಯೆಲ್ಲ ನೆಗೆದು ಬಿತ್ತು ಅಂತ ತಿಳ್ಕೋಬೇಕು. ಯಾಕೆಂದರೆ ಮಾಡಿರೋ ಪುಣ್ಯ ಕೆಲಸ, ದೇವರ ಕೆಲಸಗಳನ್ನೆಲ್ಲ ಕೋಪದಿಂದ ಏನು ಮಾಡ್ತೀವಿ, ಸೋತ್ತಮ ದ್ರೋಹದ ರೂಪವನ್ನು ಕಟ್ಟಿಕೊಂಡು ಅಂದರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಪ್ರಕಟವನ್ನು ಮಾಡಿ ಆ ಪುಣ್ಯವನ್ನು ನಾವು ಕಳ್ಕೊಳ್ತಕ್ಕಂಥವರಾಗುತ್ತೇವೆ. ಅದಕ್ಕೆ ವಾದರಾಜರು ಹೆಂಗಸರಿಗೆ ಉಪದೇಶ ಮಾಡ್ತಕ್ಕಂಥ ಲಕ್ಷ್ಮೀ ಶೋಭಾನೆಯಲ್ಲೂ ಕೂಡ ಈ ಮಾತು ಹೇಳ್ತಾರೆ. ಕೆಲವರು ತಲೆಯೂರಿ ತಪವ ಗಳಿಸಿದ್ದರೂ ಪ್ರಯೋಜನ ಇಲ್ಲ, ಜ್ವಲಿಸುವ ಕೋಪದಿ ಲಲನೆಯರಿವರು ಒಲಿಸುವರೇ. ಎಲ್ಲ ಶಾಸ್ತ್ರಗಳು ಓದಿ ದುರ್ಲಭ ಜ್ಞಾನ ಕಷ್ಟಪಟ್ಟು ಎಲ್ಲ ಸಾಧನೆ ಮಾಡಿಕೊಂಡಿರ್ತಾರೆ. ಆ ಕೋಪ ಎಂಬತಕ್ಕಂಥ ಒಂದು ಕೆಟ್ಟ ಗುಣದ ಆವೃಕದಿಂದ ಎಲ್ಲ ಪುಣ್ಯ ಸಾಧನೆಗಳನ್ನು ಕೂಡ ಕಳ್ಕೊಳ್ತಕ್ಕಂಥವರಾಗುತ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಕೋಪವರ್ಜಿತ. ರಾಜಂ ಒಂದನ್ವಯ, ಜೀವಂಗೊಂದನ್ವಯ. ಜೀವ ಸಾಧನೆ ಮಾಡಬೇಕಾದ್ರೆ ಸತ್ಯವಾಕಾಗಿರಬೇಕು, ಅವನು ಸರ್ವಶಾಸ್ತ್ರಗಳಲ್ಲಿ ಯಥಾಮತವಾದ ವಿಚಾರಗಳನ್ನು ತಿಳ್ಕೊಂಡಿರಬೇಕು, ಕೋಪ ರಹಿತನಾಗಿರ್ತಕ್ಕಂಥವನಾಗಬೇಕು, ನಿತ್ಯ ತೃಪ್ತ, ಭಗವಂತ ಏನು ಕೊಡ್ತಾನೆ ಅದರಲ್ಲಿ ತೃಪ್ತಿಯನ್ನು ಹೊಂದತಕ್ಕಂಥವನಿಗೆ ಮಾತ್ರ ಸಾಧನೆ ಆಗುತ್ತೆ. ಅಷ್ಟು ದೊರೆತರೆ ಮತ್ತಷ್ಟರಾಸೆ, ಅಷ್ಟು ದೊರೆತರೆ ಮತ್ತಷ್ಟರಾಸೆ ಅಲ್ವೇ, ಇನ್ನೂ ಅಷ್ಟೂ ದೊರೆತರೆ ತಿರ್ಗಾ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಅಲ್ವೇ. ಅದರಿಂದ ತೃಪ್ತಿ ಇಲ್ಲದೆ ಇದ್ದವನಿಗೆ ಸಾಧನೆ ಎಂಬತಕ್ಕಂಥದ್ದು ನಡೆಯೋದಿಲ್ಲ. ಅದರಿಂದಾನೆ ಹೆಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಹೆಚ್ಚು, ಹೆಚ್ಚು ಮೆಚ್ಚು ಕಿಚ್ಚದ್ದು ಹೋಯಿತಲ್ಲ. ಹೆಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಹೆಚ್ಚು, ಹೆಚ್ಚು ಮೆಚ್ಚು ಕಿಚ್ಚದ್ದು ಹೋಯಿತಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಇದು ಪುರಂದರದಾಸರು ಹೇಳ್ತಾರೆ. ಹೆಚ್ಚಿನೊಳಗೆ ಮೆಚ್ಚು. ಒಂದು ಫೌಂಟನ್ ಪೆನ್ ಇತ್ತು ಅಂತ ಇಟ್ಕೊಳ್ಳೋಣ. ಆಗಲ ಕಾಲದಲ್ಲಿ ಯಾವುದಾದ್ರು ಒಂದು ಪೆನ್ ಇದ್ದರೆ ಯಾರು ಮುಟ್ಕೊಡ್ದು ಅದನ್ನು ಮುಟ್ಟಿದ್ರೆ ಕೈ ಮೇಲೆ ಪಟ್ ಅಂತ ಹೊಡೆದು ಬಿಡ್ತಾಯಿತ್ತು. ಅಪೂರ್ವ ವಸ್ತುಗಳು ಯಾವುದಾದ್ರು ಒಂದು ಇದ್ದರೆ ಇನ್ನೊಬ್ಬರು ಅದನ್ನು ಮುಟ್ಕೊಡಿಸಲ್ಲ. ಹೆಚ್ಚು ಅಂದರೆ ಅದು ವ್ಯಾಲ್ಯೂಬಲ್ ಥಿಂಗ್ ಅಂತ ಅರ್ಥ. ಹೆಚ್ಚಿನೊಳಗೆ ಮೆಚ್ಚು. ಇನ್ನೊಂದು ಫೌಂಟನ್ ಪೆನ್ ಎಲ್ಲರೂ ಸಿಕ್ಬಿಟ್ರೆ ಅಯ್ಯೋ ಅದ್ರ ಜೊತೆಗೆ ಇನ್ನೊಂದಾಯಿತು ಅಂತ ಎರಡು ಇಟ್ಕೊಳ್ಳೋದು. ಎರಡಿದೆಯಲ್ಲ ಒಬ್ಬರು ಕೊಡೋಣ ಅಥವಾ ಇನ್ನೊಬ್ಬರು ಮುಟ್ಟಕ್ಕೆ ಇಡೋಣ ಸಾರ ಹಂಗಿಲ್ಲ. ಒಂದು ಬೇಕು ಅನಿಸ್ದಾಗ ಅದರ ಮೌಲ್ಯತೆಯಲ್ಲಿ ಇನ್ನೊಂದು ಸೇರಿದ್ರೆ ಎರಡು ಹೆಚ್ಚು ಅಂತ ಯಾರೋ ಒಬ್ರು ಹೇಳಿದ್ರು ನನಗೆ. ಒಂದು ಕಡೆ ಒಂದು ಸಾಲಿಗ್ರಾಮ ಇತ್ತು, ಅದನ್ನು ಯಾರು ಕದ್ಕೊಂಡು ಹೋದ್ರು ಅಂದರು. ಅಲ್ಲ ಸ್ವಾಮಿ, ಅದೇ ಸಾಲಿಗ್ರಾಮ ಅವ್ರ ಹತ್ರನೇ ಇತ್ತು, ಇನ್ನೊಂದು ಯಾಕೆ ಕದ್ಕೊಂಡು ಹೋದ್ರು ಅಂತ ಪ್ರಶ್ನೆ ಬಂತು. ಹಾಗಲ್ಲ, ಒಂದು ಸಾಲಿಗ್ರಾಮದ ಜೊತೆಗೆ ಇನ್ನೊಂದು ಸಾಲಿಗ್ರಾಮ ಇದ್ದರೆ ಎರಡು ಆಯ್ತಲ್ಲ, ಅದಕ್ಕೆ ಕದ್ಕೊಂಡು ಹೋದ್ರು ಅಂದರು. ಉತ್ತರನ ಸ್ವಾಮಿ, ತೀರ್ಥಕ್ಕೆ ಒಂದು ಸಾಲಿಗ್ರಾಮ ಇದ್ರೇನು, ಎರಡು ಸಾಲಿಗ್ರಾಮ ಇದ್ರೇನು, ನರಸಿಂಹದೇವ್ರ ಸಾಲಿಗ್ರಾಮ ಇದ್ರೇನು, ವಾಸುದೇವ ಸಾಲಿಗ್ರಾಮ ಇದ್ರೇನು. ತೀರ್ಥಕ್ಕೆ ನರಸಿಂಹದೇವ್ರ ಸಾಲಿಗ್ರಾಮ ತೀರ್ಥ ಆಗುತ್ತೆ, ವಾಸುದೇವ ಸಾಲಿಗ್ರಾಮ ತೀರ್ಥ ಆಗಲ್ಲ ಅಂತಿದೆಯಾ ಎಲ್ಲರೂ. ಒಂದಿಟ್ಟರು ಅಷ್ಟೇ, ಎರಡಿಟ್ಟರು ಅಷ್ಟೇ, 100 ಇಟ್ಟರು ಅಷ್ಟೇ ನಮ್ಮ ಮನೆ ಬರೋಕ್ಕೆ. ತೀರ್ಥಕ್ಕೆ ಸಾಲಿಗ್ರಾಮ ಬೇಕಷ್ಟೇ. ಅದನ್ನ ಒಂದು ಸಾಲಿಗ್ರಾಮ ಯಾಕೆ ಕದ್ಕೊಂಡು ಹೋದ್ರು ಅಂದರೆ 2 ಸಾಲಿಗ್ರಾಮ ಆಗುತ್ತೆ ವಿಶೇಷ, ಅದಕ್ಕೆ ಕದ್ಕೊಂಡು ಹೋದ್ರು ಅಂದರೆ ಇನ್ನೊಬ್ಬ ಇನ್ನೊಂದಿನ ಕಳ್ತನ ಮಾಡ್ತಾನೆ. ಯಾಕೆಂದರೆ 6 ಕದ್ದೆ ಆಚಾರ ಅಂತಾನೆ, ಯಾಕೆಂದರೆ ವಿಶೇಷ ಅಂತಾನೆ. ಈ ಉತ್ತರ ಕೊಟ್ಟೋಗುತ್ತೆ. ಹೆಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಹೆಚ್ಚು. ಮೆಚ್ಚು ಅಂತ ಯಾವಾಗ ಅದ್ರ ಮೇಲೆ ಅಭಿಮಾನ ಬರುತ್ತೆ ಕದಿಯೋದು ಪ್ರಾರಂಭ ಆಗುತ್ತೆ. ಸಾಲಿಗ್ರಾಮದ ಕಳ್ಳ ಅನ್ನಿಸ್ಕೋತಾನೆ. ಇದು ಯಾರ್ಯಾರಿಗೂ ಬಿಟ್ಟಿಲ್ಲ. ಸಾಲಿಗ್ರಾಮದ ಕಳ್ಳ ಅಂತ ನಮಗೆ ನಿಮ್ಗಂತ ಇದ್ದಾರೆ, ಯಾರಿಗೂ ಅಂತ ತಿಳ್ಕೊಬೇಡಿ. ಹಿಂದಿನ ಕಥೆಯಿಂದಲೂ ಕೂಡ ದೊಡ್ಡ ದೊಡ್ಡವ್ರಿಗೆಲ್ಲ ಇಟ್ಬಿಟ್ಟಿದ್ದಾರೆ ಈ ಹೆಸರು. ಅಂದರೆ ವ್ಯಾಸರಾಯರು ಮಧ್ವ ಮಠಕ್ಕೆ ಹೋದ್ರಂತೆ, ಅಲ್ಲಿ ವ್ಯಾಸ ಮುಷ್ಟಿ ಇತ್ತಂತೆ, ತೊಗೊಂಡು ಹೋಗ್ಬೇಕು ಅನ್ನಿಸ್ತಂತೆ, ಸೊಟ್ಟೆ ಕೆಟ್ಕೊಂಡು ಎತ್ಕೊಂಡ್ಬಂದ್ಬಿಟ್ರಂತೆ. ಅದರಿಂದ ಸಾಲಿಗ್ರಾಮದ ಕಳ್ಳ ಅಂತ ಬರೆದಿದ್ದಾರೆ. ಪುಸ್ತಕ ಪ್ರಿಂಟ್ ಆಗಿದೆ. ಅದಕ್ಕೆ ಧೈರ್ಯವಾಗಿ ನೋಡಿ, ಇಲ್ಲಿ ಯೂಟ್ಯೂಬ್ಗೆ ಹೋಗುತ್ತೆ ಅಂದರೂ ಧೈರ್ಯವಾಗಿ ಇದನ್ನು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ವ್ಯಾಸರಾಯರನ್ನ ವ್ಯಾಸಮುಷ್ಟಿ ಕಳ್ಳ ಅಂತ ಪ್ರಿಂಟ್ ಮಾಡಿದ್ದಾರೆ. ಇದನ್ನು ನಾವು ಹೊರಗಾಡಬಾರ್ದು ಅಂತ ಎಷ್ಟೇ ನಾವು ಇಟ್ಕೊಂಡ್ರೂ ಕೂಡ ಇಂಥ ದೊಡ್ಡ ದೊಡ್ಡ ಮಹನೀಯರುಗಳಿಗೆಲ್ಲ ಈ ಆರೋಪಗಳು ಮಾಡಿದ್ರು. ವ್ಯಾಪ್ತೋಪಾಸಕರು ವ್ಯಾಸರಾಯರೇನು, ಅವರ ಸ್ಥಾನ ಏನು, 12 ವರ್ಷ ಪುಣ್ಯಾತ್ಮ ಸ್ವಾಮಿಯನ್ನು ಈರುಮಂಡಿಯಲ್ಲಿ ಹತ್ತಿ ಇಡೀ ಸಾಲಿಗ್ರಾಮಾದ್ರಿಂದ ಚಿಂತನೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಮಹಾನುಭಾವರು. ಈ ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಒಬ್ಬ ಮಧ್ವಮತವನ್ನು ಉದ್ಧರಿಸಿದ. ಇಂಥ ಮಹಾನವರಿಗೆ ಇಂಥ ಟೈಟ್ಲುಗಳು. ಅಂದರೆ ನಮ್ಮನ್ನು ಕಳ್ಳ ಅಂತಾರೆ ಅನ್ಬೇಡಿ, ದೊಡ್ಡವ್ರುಗಳನ್ನೂ ಈ ಮಟ್ಟಕ್ಕೆ ಇಳಿಸಿದ್ದಾರೆ ಅನ್ನೋಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ.
ಇನ್ನೇನಾದ್ರೆ ನೀನು ಯೂಟ್ಯೂಬ್ಗೆ ಹೋದ್ರೆ ಏನು ಭಯ ಇಲ್ಲ ಅಲ್ವಾ? ಯಾಕೆ ಅಂದರೆ ಹೋಗಿ ಎಲ್ಲಿಗೆ ಬೇಕಾದ್ರೆ ಹೋಗಿ ಇರೋ ವಿಚಾರ ಮಾತಾಡೋಕ್ಕೆ. ಅಂದರೆ ಏನರ್ಥ? ಇದು ಉತ್ತರನೇ. ಹಾಗಿಲ್ಲಿ ಹೇಳ್ತಾ ಇದ್ದಾರೆ, ಹೆಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಹೆಚ್ಚು. ಅದಕ್ಕೆ ದಾಸನಂದರು ಹೋಗಿ ಎರಡೂ ಇಟ್ಕೊಂಡು ಪೂಜೆ ಮಾಡ್ತೀಯನೇ ಅಂದರೆ ಮಾನ್ಯ ದಿನ ಆಚಾರ ಹೋಗ್ಬಿಟ್ರು ಆಚಾರ್ಯ ಅಂದರೆ ಸಾಲಿಗ್ರಾಮ ಮಾತ್ರ ಗಟ್ಟಿಗಿರುತ್ತೆ. ಇಲ್ಲ ಆಚಾರ್ಯ ಇರ್ತಾರೆ, ಯಾರೋ ಸಾಲಿಗ್ರಾಮ ಎತ್ಕೊಂಡು ಹೊಟ್ಟೋದ ಇನ್ನೊಬ್ಬ, ಇವ್ರು ಕಳ್ತನ ಮಾಡ್ಕೊಳ್ತಾನೆ, ಇನ್ನೊಬ್ಬ ಕಳ್ಳ ಎತ್ಬಿಟ್ಟ. ಅದನ್ನ ಹೋಯ್ತಲ್ಲ, ಹೆಚ್ಚು ಮೆಚ್ಚು ಕಿಚ್ಚೆದ್ದು ಹೋಯಿತಲ್ಲ. ಇದು ಪುರಂದರದಾಸರ ಅಭಿಪ್ರಾಯ. ಎಷ್ಟು ಸಂಗ್ರಹ ಅಂತಲೇ ಇಟ್ಟುಕೊಂಡು ತೃಪ್ತಿ ಪಡೆದೇ ಇದ್ದರೂ ಕೂಡ ಒಂದಲ್ಲ ಒಂದಿನ ಅದರ ಬಿಡುಗಡೆ ವಿಯೋಗ ಎಂಬತಕ್ಕಂಥ ದುಃಖ ನಿಂಗಿದ್ದೇ ಇದೆ. ಅದಕ್ಕೆ ತೃಪ್ತಿ ಇಟ್ಕೋ. ಎಷ್ಟು ದಿನ ಮಾಡ್ತೀವೋ ದೇವರ ಸೇವಾ ತಗೋತಾನೋ ಅಷ್ಟು ದಿನ ಸಂತೋಷಪಡು. ಒಳ್ಳೆ ದೃಷ್ಟಾಂತ ಕೊಡಲ, ಮೂಲರಾಮ ಅಂತ ಎಷ್ಟು ಒದ್ದಾಡ್ತಾ ಇದ್ದೀವಪ್ಪ ನಾವು ಅಲ್ವಾ? ರಾಘವೇಂದ್ರ ಸ್ವಾಮಿಗಳು ಮೂಲರಾಮನ ಪೂಜೆ ಮಾಡಿದ್ರು. ಬೃಂದಾವನ ಪ್ರವೇಶ ಮಾಡಿದಾಗ ಮೂಲರಾಮ ನೀನು ಬಿಟ್ಟಿರಲ್ಲ, ನಾನು ನನ್ನ ಜೊತೆ ನೀನು ಬಾ ಅಂತ ಬೃಂದಾವನದೊಳಕ್ಕೆ ತೊಗೊಂಡು ಹೊಟ್ಟೋಗಿದ್ರೆ ಈಗ ಮೂಲರಾಮನ ಗಲಾಟೆನೇ ಇರ್ತಾ ಇರಲಿಲ್ವಲ್ಲ ಅಂತ ಹೇಳ್ಬೋದಾ? ಹೇಳಿ, ನೀವು ಹೇಳಿ. ಹಾಗಾದರೆ ಮೂಲರಾಮದೇವ್ರ ಮೇಲೆ ರಾಘವೇಂದ್ರ ಸ್ವಾಮಿಗಳು ಭಕ್ತಿ ಇರಲಿಲ್ಲ ಅಂತ ಅರ್ಥವೇ? ಏನೇ ಆಗಲಿ ರಾಮದೇವ್ರನ್ನ ಬಿಟ್ಬಿಟ್ಟು ಹೊಟ್ಟೋದ್ರು. ಅವ್ರು ನಿಜವಾದ ರಾಮದೇವ್ರ ಭಕ್ತಿ ಇದ್ದರೆ ತೊಗೊಂಡು ಬೃಂದಾವನದೊಳಗೆ ಹೋಗಬೇಕಾಗಿತ್ತು ಅಂತ ವ್ಯಾಖ್ಯಾನ ಮಾಡ್ತೀರಾ? ಮಹಾಜ್ಞಾನಿಗಳು ಶ್ರೀಮದಾಚಾರ್ಯರಿಂದ ಅಸ್ಮತ್ ಪರ್ಯಂತವಾಗಿಯೂ ಕೂಡ ಅವರವ್ರ ಯೋಗ್ಯತೆ ಎಷ್ಟಿರುತ್ತೋ, ಅವರ ಕಾಲ ವಿಶೇಷ ಎಷ್ಟಿರುತ್ತೋ, ಭಕ್ತಿ ವಿಶೇಷ ಎಷ್ಟಿರುತ್ತೋ, ಅನುಸಂಧಾನ ವಿಶೇಷ ಎಷ್ಟಿರುತ್ತೋ, ಸದುದ್ದೇಶ ಎಷ್ಟಿರುತ್ತೋ ಅಷ್ಟು ಪೂಜಾದಿ ಕ್ರಮಗಳನ್ನ ಮಾಡಿಕೊಂಡು ಅರ್ಥ ಆಯ್ತು. ಕೈ ಮುಗಿದ್ಬಿಟ್ಟು ರಾಮದೇವ್ರನ್ನ ಇಟ್ಬಿಟ್ಟು ಸ್ವಾಮಿ ಹೊರಟು ಬರ್ತೀನಿ, ನೀನು ಅನುಗ್ರಹ ಇರಬೇಕು ಅಂತ ಅವ್ರಿಗೆ. ಅಂದರೆ ಇದು ನಿಜವಾದಂಥ ಸಾಧನೆ. ನಮ್ಮ ಹತ್ರವೇ ಪ್ರತಿಮಾ ಇರಬೇಕು, ನಾವೇ ಮಾಡಬೇಕು ಅನ್ನೋದಲ್ಲ. ದೈವದತ್ತವಾಗಿ ಸಾಧನಾದಿಗಳೇ ಅನುಗ್ರಹವನ್ನು ಎಷ್ಟು ದಿನ ಸ್ವಾಮಿ ನಮ್ಮಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾನೋ ಅದಿಷ್ಟಕ್ಕೆ ತೃಪ್ತಿ ಪಟ್ಕೊಂಡು ನಮ್ಮ ಸೇವೆಯನ್ನು ನೀ ಸ್ವೀಕಾರ ಮಾಡಿದಿ ಸ್ವಾಮಿ, ನನಗೆ ಉತ್ತಮವಾದಂಥ ಗತಿಯನ್ನು ಕೊಡು ಅಂತ ಜೀವ ಕೇಳ್ಕೊಳ್ಳೋದು ಸಾಧನೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ನಿತ್ಯ ತೃಪ್ತಿ. ರಾಜನಾದರೂ ರಾಜ್ಯಭಾರ ಕ್ರಮ ಮಾಡಿದ ಜನಕ ಮಹಾರಾಜ. ಏನು ಕೋಟ್ಯಾಂತರ ವರ್ಷ ಬದುಕಿರ್ತೀವ, ಮಾಡೋಕ್ಕಾಗತ್ತಾ? ಇಂಥ ರಾಜರುಗಳಿಗೆ ಎಷ್ಟು ಜನ ಆಗೋದ್ರು. ಅದಕ್ಕೆ ಜನ ಹೇಳ್ಕೊತಾರೆ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಮೀಸೆ ತಿರುವಿ ಕೂಡಿಸಿದವರೆಲ್ಲ ಏನಾದರೂ ಎಲ್ಲ ಒಂದಿನ ಮಣ್ಪಾಲಾದ ಅಂತ. ಎಂತೆಂಥ ರಾಜರ ವಂಶ, ಎಂತೆಂಥ ಚಕ್ರವರ್ತಿಗಳ ವಂಶ, ಸೂರ್ಯವಂಶ, ಚಂದ್ರವಂಶ ಎಲ್ಲ ಬರ್ತಾ ಹೊರಟೋಯ್ತೋ ಇಲ್ವಪ್ಪ. ಆದರೆ ಆ ದೇಶ ಆಳಿರ್ತಕ್ಕಂಥ ಜಾಗಗಳೆಲ್ಲ ಹಾಗಾಗೇ ಇದೆ. ದೇಶನ ಯಾರೂ ಹೊತ್ಕೊಂಡು ಹೋಗಲ್ವಲ್ಲ. ಆದರೆ ಯಾವ ಥರ ರಾಜ್ಯಭಾರ ಕ್ರಮವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ, ಆ ಸಾಧನೆಯನ್ನು ಕ್ಷತ್ರಿಯರು ಮಾಡಿಕೊಂಡು ಹೋದರು. ಆ ಕಥೆಯನ್ನು ಇಲ್ಲಿ ಶುರು ಮಾಡ್ತಾರೆ. ಹಾಗೆ ಜನಕ ಅನ್ನುವಾಗ ಜೀವ ಸಾಧನೆ ಮಾಡಬೇಕಾದ್ರೆ ಕೋಪ ಬಿಟ್ಟಿರಬೇಕು, ತೃಪ್ತಿ ಎಂಬತಕ್ಕಂಥದ್ದಿರಬೇಕು, ಸತ್ಯವಾದ ವಾಕಿರಬೇಕು, ಇನ್ನೊಬ್ಬರಿಗೆ ದುಃಖ ಎಂಬತಕ್ಕಂಥದ್ದನ್ನು ಕೊಡಬಾರ್ದು. ಇದೆಲ್ಲ ಜೀವಿಯ ಸಾಧನೆಗೆ ಬೇಕಾದಂಥ ಗುಣಗಳು ಅಂತ ಅರ್ಥ. ರಾಜಂಗನ್ವಯ ಮಾಡ್ತೀನಿ ಅಂದರೆ ಜನಕ ಮಹಾರಾಜ ಅಂತ ಒಬ್ಬಿದ್ದ, ಅವನು ಸತ್ಯವಾಕಾಗಿದ್ದ, ಅರ್ಥ ಆಯ್ತಾ, ನಿರಂಕೃತನಾಗಿದ್ದ, ದುರಹಂಕಾರ ಬಿಟ್ಟಿದ್ದ, ಕೋಪವರ್ಜಿತನಾಗಿದ್ದ, ಸರ್ವಶಾಸ್ತ್ರಗಳಲ್ಲಿ ಕುಶಲನಾಗಿದ್ದ. ಕುಶಲನಾಗಿಲ್ಲದೆ ಹೋಗಿದ್ದಿದ್ರೆ ಶ್ರೀಮಂಶುಕಾಚಾರ್ಯಗೆ ಭಾಗವತ ಅಧಿಕಾರ ಬೇಕಾದರೆ ಜನಕರಾಜರಲ್ಲಿ ವೈರಾಗ್ಯದ ಪರೀಕ್ಷೆಯನ್ನು ಮಾಡಿಸ್ಕೊಂಬ ಅಂತ ಕಳಿಸ್ತಾರೆ. ಶಾಸ್ತ್ರದ ಜ್ಞಾನ ಇಲ್ಲದಿದ್ದರೆ ಶುಕಾಚಾರ್ಯಗೆ ವೈರಾಗ್ಯ ಪರೀಕ್ಷೆ ಮಾಡೋಕ್ಕಾಗುತ್ತಾ? ಸರ್ಟಿಫಿಕೇಟ್ ಕೊಟ್ಟರು ಶುಕಾಚಾರ್ಯಗೆ ಭಾಗವತ ಹೇಳ್ಬೋದು ಅಂತ ಜನಕ ಮಹಾರಾಜರು ಅಲ್ಲೇ. ಆ ಸರ್ಟಿಫಿಕೇಟಿಂದ ಭಾಗವತ ಶ್ರವಣ ಮಾಡಿದ ಶುಕಾಚಾರ್ಯರು ಮೊದಲನೇ ಮಂಗಳ ಎಲ್ಲಿಟ್ಟರು ಅಂದರೆ ವಿದ್ಯಾಪೀಠಕ್ಕೆ ಬರಲಿಲ್ಲ. ಮೊದಲನೇ ಮಂಗಳ ಎಲ್ಲಿಟ್ಟರು ಅಂದರೆ ಜನಕ ಮಹಾರಾಜನ ಹತ್ರಕ್ಕೆ ಬಂದರು ಅಲ್ವೇ. ನೋಡಿ, ಶುರು ಆಯಿತು ಭಾಗವತದ ಮಂಗಳ. ಯೋಗಾಗ್ನಿ ಸೃಷ್ಟಿ ಮಾಡಿದರು ಶ್ರೀಮದ್ ಶುಕಾಚಾರ್ಯರು. ಅರಮನೆ ದಗ ಉರಿತಿದೆ. ಏನಪ್ಪ ಜನಕ ಮಹಾರಾಜ ನಿಲ್ಲಿಸ್ಬೋದ ಪುರಾಣ ಅಂತ ಕೇಳಿದ್ರು. ನಮ್ಮಂಥವ್ರಾಗಿದ್ದರೆ ಅಲ್ಲಿ ಕೂತಿರ್ತಿದ್ವೆ, ಎಲ್ಲಿ ಓಡೋಟೋಗ್ತಾ ಇದ್ವು ಸದ್ಯ. ನೋಡಿ ಕೂತಿದೆ, ಜನ ಎಲ್ಲ ಓಡೋದ್ರು, ಎಲ್ಲ ಆಯಿತು, ನಿಲ್ಲಿಸ್ಲೇನಪ್ಪ ಅಂದರು. ನಮೀದಕ್ಕಿನ ಕಿಂಚತಿ, ಯಾವುದು ಸುಡ್ತಾ ಇಲ್ಲ, ಪುರಾಣ ಮುಂದುವರಿಲಿ. ಇನ್ನು ದೇಹಕ್ಕೂ ಅಂಟ್ಕೊಂತು ಉರಿ, ಚಟ ಅಂತ ನರನಾಡಿಗಳೆಲ್ಲ ಹತ್ಕೋತಾ ಇದೆ. ಏನಪ್ಪ ಭಾಗವತ ನಿಲ್ಲಿಸ್ಲಾ ಅಂದರು. ನೋಡಿ, ಸರ್ಟಿಫೈ ಮಾಡಿದವರೇ ಆಗಿದ್ದಾರೆ, ಭಾಗವತ ಕೇಳಿದವರೇ ಆಗಿದ್ದಾರೆ ಅಧಿಕಾರಿ. ಸರ್ಟಿಫೈ ಮಾಡಿರೋ ಅಧಿಕಾರಿ ವೈರಾಗ್ಯವನ್ನು, ಭಾಗವತಕ್ಕೆ ಅಧಿಕಾರವನ್ನು, ಇವತ್ತು ಭಾಗವತ ಶ್ರವಣ ಅಧಿಕಾರತ್ವ ಹೇಗಿದೆ ಜನಕ ಮಹಾರಾಜರಲ್ಲಿ, ಎರಡು ಅಲ್ಲೇ ತೋರಿಸ್ತಾ ಇದ್ದಾರೆ. ಏನಿಲ್ಲ ಭಾಗವತ ಶುರುವಾಗಲಿ ಅಂದರು ಅಲ್ವೇ. ಅಧಿಕಾರ ತೋರ್ಸೋಕ್ಕೋಸ್ಕರ ಮಾಡಿದರು. ಯೋಗಾಗ್ನಿ ಆಫ್ ಆಯಿತು, ಎಲ್ಲ ಇದೆ, ಜನ ಎಲ್ಲ ಓಡಿ ಬಂದರು. ಏನು ಜನಕ ಮಹಾರಾಜ ಬದುಕಿದಾನೋ, ಭಸ್ಮೇ ಆಗಿ ಹೋಗಿದ್ದಾನೋ ಅಂತ ಬಂದರೆ ಪುರಾಣ ನಡೀತಾ ಇದೆ. ಅದಕ್ಕೆ ಜನಕ ಮಹಾರಾಜನ ಮುಖ ನೋಡೇ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಅಂದರೆ ಇವ್ರ ಮುಖ ನೋಡಿದರೆ ಓಡೋಟೋಗ್ತಾ ಇದ್ರಲ್ಲ. ಇಲ್ಲಿ ನಾವು ತಗೋಬೇಕಾದ್ದೇನು, ಸರ್ವಶಾಸ್ತ್ರದ ಕುಶಲತೆ ಇಲ್ಲದೆ ಹೋಗಿದ್ದಿದ್ರೆ ಜನಕ ಮಹಾರಾಜನಲ್ಲಿ
ವೇದವ್ಯಾಸ ದೇವರು ಶುಕಾಚಾರ್ಯನ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ವೈರಾಗ್ಯಕ್ಕೆ ಜನಕ ಮಹಾರಾಜರ ಹತ್ರ ಕಳಿಸ್ತಿದ್ರೆ ಅನ್ಬೇಕಾದ್ರೆ ಎಷ್ಟು ಶಾಸ್ತ್ರಜ್ಞಾನ ಇರಬೇಕು. ಇದು ರಾಜನಿಗೂ ತಗೊಳ್ಳಿ. ಹಾಗೆ ಜೀವರುಗಳು ತಗೊಳ್ಳುವಾಗ ನಮ್ಮ ಯಥಾಯೋಗ್ಯವಾಗಿ ಶಾಸ್ತ್ರಾರ್ಥಗಳ ಚಿಂತನ ಮಂಥನಾದಿಗಳು ಇಲ್ಲದೆ ಹೋದರೆ ಇವ್ಯಾವ ಸಾಧನೆಯೂ ಕೂಡ ನಡೆಯೋದಿಲ್ಲ. ಆದ್ದರಿಂದಾನೆ ಜ್ಞಾನೇನೈವ ಅಮೃತಿ ಭವತಿ. ಅಲ್ಲ, ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಇನ್ನೇನು ಬೇಕು ಹುಚ್ಚಪ್ಪಗಳಿರ. ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇ. ಜ್ಞಾನವೊಂದೇ ನಮ್ಮ ಹಿಂದೆ ಬರೋದು. ಅಂತ ಪರಮಾತ್ಮನ ಸಂಬಂಧವಾದ ಶುದ್ಧ ಜ್ಞಾನ ಬೇಕು ಅಂತ ಸಾಧನೆ. ಹೊರಡೋನು ಕಲ್ಯಾಣೋತ್ಸವ ಮಾಡ್ಕೋಬೇಕು ಅಲ್ಲೇ. ಮದುವೆ ಆಗೋದ್ಮೇಲೆ ಎಲ್ಲಿ ಆಚಾರ್ಯ ಈಗೇನು ಸಂಧ್ಯಾವನೆಯೂ ಬಿಟ್ಬಿಟ್ಟಿದ್ದೀನಿ ಆಚಾರ್ಯ ಅಂದರೆ, ಮದುವೆಗೆ ಮೊದಲು ಸಂಧ್ಯಾವನೆ ಮಾಡ್ತಿದ್ದಂತೆ. ಮದುವೆ ಆದಮೇಲೆ ಅಯ್ಯೋ ಎಲ್ಲಿ ಈ ಸಾಂಸಾರಿಕ ಗಲಾಟೆ ಒಳಗೆ ದೇವ್ರ ಪೂಜೆ ಅದು ಬಿಟ್ಬಿಡಿ, ಸಾಲಿಗ್ರಾಮ ಮಾಡೋಕ್ಕಾಗಲ್ಲ ಅಂತ ಯಾರಿಗೋ ಕೊಟ್ಬಿಟ್ಟೆ, ಅರ್ಥಾಯ್ತು, ಸಂಧ್ಯಾವನೆ ಬಿಟ್ಬಿಟ್ಟಿದ್ದೀನಿ. ಏನೋ ನಿಮ್ಮ ಅಪ್ಪನ ತಿಥಿ ಯಾರು ಮಾಡ್ತೀನೋ ಅಂದರೆ ಏನೋ ರಾಯರ ಮಠದಲ್ಲಿ ಹೋಗಂತೂ ಸಂಕಲ್ಪ ಮಾಡ್ತಾಯಿದ್ದೀನಿ, ಎಷ್ಟು ದಿನ ನಡೀತೋ ಅಷ್ಟು ದಿನ ಮಾಡ್ತೀನಿ, ಈಗಲೇ ಅಡ್ವಾನ್ಸ್ ಬುಕ್ಕಿಂಗು ಹೇಳ್ಬಿಟ್ಟಿರ್ತಾರೆ. ಇದು ಮದುವೆ ಆದಮೇಲೆ ಎಲ್ಲ ಧರ್ಮಾಚರಣೆಗಳು ಬಿಟ್ಬಿಡು ಅಂತ ಅರ್ಥನ ನೋಡಿ. ಎರಡೂ ಇಲ್ಲ ಹೇಳ್ತಾರೆ. ಮೊದಲು ಹೇಗಿರಬೇಕು, ಮದುವೆ ಆದ ಮೇಲೆ ಹೇಗಿರಬೇಕು ಮನುಷ್ಯ, ಇದೆಲ್ಲ ರೆಡಿ ಇದ್ದರೆ ಶ್ರೀನಿವಾಸ ಕಲ್ಯಾಣ. ಬರೀ ಸ್ತ್ರೀಯರೆಲ್ಲರೂ ಬಂದಿರೆ ಶ್ರೀನಿವಾಸನಪ್ಪ ಆಡಿರೆ ಜ್ಞಾನ ಗುರುಗಳಿಗೆ ವಂದಿಸಿ ಮುಂದೆ ಕಥೆಯ ಎಲ್ಲರೂ ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣ. ಬರೀ ಶ್ರೀನಿವಾಸ ಕಲ್ಯಾಣ ಅಂದರೆ ವಿವಾಹ ಮಹೋತ್ಸವ ಅಂತ ಅಷ್ಟೇ ಅರ್ಥ ಮಾಡಬಾರ್ದು. ಸರ್ವ ಸಾಧನೆಯನ್ನು ಪ್ರಾರಂಭದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಹೇಳಿದ್ರು ಸೂತೋವಾಚ ತಸ್ಯ ಭ್ರಾತಾಭವತ್ ಪೂರ್ವಂ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರೋ ಭವನ್ ನೃಪಾ. ಜನಕ ಮಹಾರಾಜ ಹೇಗಿದ್ದ? ವಾಸುದೇವನ ಪ್ರಸಾದಕ್ಕೆ ಮುಖ್ಯ ಪಾತ್ರನಾಗಿ ಇದ್ದ. ಹೀಗಿದ್ದರೂ ಕೂಡ ಭಗವಂತ ಒಂದು ಪರೀಕ್ಷೆ ಇಡ್ತಾನೆ, ಅದೇ ಎಕ್ಸಾಮಿನೇಷನ್. ಅನ್ನೋದು ಜಗತ್ತಿನಲ್ಲಿ ನಾವು ಓದಿರೋದಕ್ಕೊಂದು ಎಕ್ಸಾಮಿನೇಷನ್ ಇಟ್ಟು ಅದರಲ್ಲಿ ಎಷ್ಟು ಬರೀತೀವೋ ಅದಕ್ಕೆ ನಂಬರ್ ಕೊಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ವಾ. ನಾವೇ ಸರ್ಟಿಫಿಕೇಟು ತೊಗೊಳಕ್ಕಾಗಲ್ಲ. ಚೆನ್ನಾಗಿ ಓದಿದ್ದೀನಿ ಪರೀಕ್ಷೆ ಯಾಕೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಂದೇ ನಾನು ಇವತ್ತು ಹೀಗಿರೋದು. ಏನು ಸರ್ಟಿಫಿಕೇಟು ಅಧ್ಯಯನ ಮಾಡಿದ್ರೆ ಸಾಕು, ಅದು ಸರ್ಟಿಫಿಕೇಟ್ ಇಲ್ವಾದ್ರಿಂದ ಎಲ್ಲೂ ಕೆಲಸ ಸಿಗಲಿಲ್ಲ. ಬಯಸ್ಕೊತಾ ಇದ್ದೀನಿ. ಈಗ ಇಷ್ಟೊಂದು ಸಂಸ್ಕೃತ ಓದ್ರಿ, ಬೇಕಾದ್ದು ಓದ್ರಿ, ಕೆಲಸ ಸಿಗಲಿಲ್ವೇ ಅಂತಾರೆ. ನಮ್ಮ ಕಾಲಕ್ಕೆ ಸುಖವಾಗಿ ಸಿಗೋದು ಕೆಲಸ. ಯಾಕೆ ಹೋಗಲಿಲ್ಲ ಅಂದರೆ ಹುಚ್ಚು, ಏನು ಸರ್ಟಿಫಿಕೇಟ್ ಅವ್ನು ಕೊಡೋದು ಅಂತ. ನಾವು ಅಧ್ಯಯನ ಮಾಡಿರೋದಕ್ಕೆ ಅವನೇನು ಸರ್ಟಿಫಿಕೇಟ್ ಕೊಡೋದು ಅಂತ. ಈಗ ಗೊತ್ತಾಗ್ತಾ ಇದೆ ನನಗೆ, ಅಧ್ಯಯನ ಮಾಡದೇ ಇದ್ದರೂ ಸರ್ಟಿಫಿಕೇಟ್ ಬೇಕು ಅಂತ. ಆದರೆ ವಯಸ್ಸು ಮೀರೋಯ್ತಲ್ಲ, ಇನ್ಯಾವ ಗೌರ್ಮೆಂಟ್ ಚಾಕ್ರಿ ಸಿಕ್ಕಲ್ವಲ್ಲ, ಅದಕ್ಕೆ ಪುರಾಣ ಹಿಡ್ಕೊಂಡು ಕೂತಿದ್ವಿ. ನಮ್ಮ ಗುರುಗಳು ಹೇಳಿದ್ರು ಆ ವಿದ್ಯೆನೂ ಬೇಡ ಸರ್ಟಿಫಿಕೇಟು ಬೇಡ, ಅರ್ಥ ಆಯ್ತೇನೋ, ಈ ವಿದ್ಯೆ ಹಿಡಿ ಎಷ್ಟಾದರೂ ಅಷ್ಟು ಸಾಧ್ಯ ಮಾಡ್ಕೊಂಡು ಹೋಗು ಅಂದರು. ಅಲ್ಲ ಸ್ವಾಮಿ ಕೈಲಾಗಲ್ಲ, ಅಷ್ಟಮಹಾಮಂತ್ರ ಆಗಲ್ಲ, ಅದಾಗಲ್ಲ ಇದಾಗಲ್ಲ ಅಂದೆ. ಅದಕ್ಕೆ ಅವ್ರು ನಕ್ಕರು. ಅಷ್ಟಮಹಾಮಂತ್ರನೇ ಮಾಡ್ಕೊಂಡು ಸಾಧನೆ ಮಾಡಬೇಕು ಅಂತ ಏನಿಲ್ಲಪ್ಪ, ಅಷ್ಟಮಹಾಮಂತ್ರದ ಬದಲು ಅಷ್ಟಷ್ಟೇ ಮಂತ್ರ ಮಾಡ್ಕೊ ಅಂದರು. ನಿನ್ನ ಕೈಲಿ ಏನಾಗುತ್ತೆ ಅಷ್ಟಷ್ಟೇ ಮಾಡಿಕೊಂಡು ನೀನು ಹಿಂದೆ ಬರೋದು ನೋಡ್ಕೊಂಡು ಹೋಗಬೇಕೇ ವಿನ ಏನು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. ಯಾವುದು ನನ್ನ ಹಿಂದೆ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆಯಲ್ಲ ಅದನ್ನು ಸಾಧನೆ ಅಂತ ಕರೆಯೋದು. ಏನು ಅಧ್ಯಯನ ಮಾಡಿದೆ, ಏನು ಹೇಳಿದೆ, ಎಷ್ಟು ಸಂಬಳ ತೊಗೊಂಡೆ, ಎಷ್ಟು ಮಾಡಿದೆ, ಅದು ನಿಜವೇ. ಸಮಾಜದಲ್ಲಿ ಒಳ್ಳೆ ಕೀರ್ತಿ ಸ್ಥಾನಮಾನ ಎಲ್ಲ ಬರುತ್ತೆ. ಆದರೆ ಅವು ಯಾವ ನಮ್ಮಿಂದೆ ಬರುತ್ತೋ, ಧನಾನಿ ಭೂಮೌ ಪಶುವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರಿ ಜನ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಜೀವಾನುಗೋ ಗಚ್ಚತಿ ಧರ್ಮ ಏಕಾ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಹೆಮ್ಮೆಯಿಂದ ಈ ಶರೀರ ನಂಬಬ್ಯಾಡಿ ಕಾಣಿರೋ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಅದು ನಮ್ಮಿಂದೆ ಬರೋದು. ಬಾಕಿದೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಒಂದು ಕಾಲದಲ್ಲಿ ಕರಡಿ ಮುಂದೆ ನಾನು ನಿಂತ್ಕೊಂಡ್ರೆ 20 ಇಂಚಿತ್ತು ನನ್ನ ಬೈಸಿಪ್ಸು. ಇವತ್ತು ಕರಡಿ ಮುಂದೆ ನಿಂತ್ಕೊಂಡು ಈಗ ಅಂದರೆ ಬರೀ ಮೂಳೆ ಕಾಣುತ್ತೆ. ಪರ್ಮನೆಂಟ್ ಆಗಿದೆಯಾ ಬಾಡಿ ಅಂದರೆ? ಜ್ಞಾನ ಪರ್ಮನೆಂಟು, ಬಾಡಿ ಪರ್ಮನೆಂಟ್ ಅಲ್ಲ. ಸತಿಯ ಜೊತೆ ಸೇರಿ ಮಾಡಿದ ಸಾಧನೆ ಪರ್ಮನೆಂಟು, ಸತಿ ಪತಿಗಳು ಪರ್ಮನೆಂಟ್ ಅಲ್ಲ. ಇಲ್ಲ ಇವಳು ಹೋಗ್ಬೇಕು, ಇಲ್ಲ ಅವನು ಹೋಗಬೇಕು. ಮಕ್ಕಳಿಗೆ ಹೇಳಿ ಏನು ಮುಂದುವರಿಸಿ ವಂಶಾದಿಗಳನ್ನ ಅಭಿವೃದ್ಧಿ ಮಾಡೋವರೆಗೆ ನಮ್ಮ ಗುಣವನ್ನು ಕಲಿಸಿರ್ತೇವೆ, ಅದು ನಮ್ಮಿಂದ ಬರುತ್ತೆ, ಅದು ಪರ್ಮನೆಂಟು. ಅವರು ಪರ್ಮನೆಂಟ್ ಅಲ್ಲ. ಸಂಬಳ ಏನು ತಗೊಂಡು ಧನ ನಿಲ್ಲದಯ್ಯ, ಸಾಧನ ನಿಲ್ಲುವುದಯ್ಯ, ತನು ನಿಲ್ಲದಯ್ಯ, ಧಾತನು ಎನಿಸಯ್ಯ, ಅದು ನಮ್ಮಿಂದೇ ಬರೋದು. ಶರೀರನೂ ಶಾಶ್ವತ ಅಲ್ಲ, ದುಡ್ಡು ಶಾಶ್ವತ ಅಲ್ಲ. ಆದರೆ ಅದು ಎರಡೂ ಇಲ್ಲದೆ ಸಾಧನೆ ಮಾಡೋಕ್ಕಾಗಲ್ಲ. ದೇವರು ಹೇಗೆ ಇಟ್ಬಿಟ್ಟಿದ್ದಾನೆ ನೋಡಿ. ಹಣ ಇಲ್ಲದೆ ಸಾಧನೆ ಇಲ್ಲ, ದೇಹವಿಲ್ಲದೆ ಸಾಧನೆ ಇಲ್ಲ. ಆದರೆ ಸಾಧನೆ ನಮ್ಮಿಂದ ಬರೋದು ನಾವು ನೋಡ್ಕೋಬೇಕೇ ವಿನ ಇದನ್ನು ಪ್ರದಾನ ಮಾಡಿದರೆ ಅಂದರೆ ಅದೆರಡೂ ಇಲ್ಲೇ ಬಿದ್ದೋಗುತ್ತೆ. ಹಾಗಿಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಒಂದು ಎಕ್ಸಾಮಿನೇಷನ್ ಇಟ್ಟ. ತಸ್ಯ ಭ್ರಾತಾಭವತ್ ಪೂರ್ವಂ
ಕುಶಕೇತುರಿತಿ ಸ್ಮೃತಃ ಕುಶಧ್ವಜಸ್ಯ ತನಯಾ ತ್ರಯತ್ರೈಲೋಕ್ಯ ಸುಂದರಾಃ ದುಹಿತॄಣಾಂ ತ್ರಯತ್ತಸ್ಯ ಕುಶಕೇತುರ್ಮಹಾತ್ಮನಃ ಜನಕಸ್ಯಾಭವತ್ ಪುತ್ರಿ ಜಾನಕಿ ನಾಮ ವಲ್ಲಭ ಭ್ರಾತಾ ಚ कारयामास ರಾಜ್ಯಂ ಜನಕಭೂಪತೇಃ ಸಭ್ರಾತುರಾಜ್ಞೆಯ ರಾಜ್ಯಂ ಚಕಾರ ಆರ್ಯೇಷು ಭಕ್ತಿಮಾನ್. ಜನಕ ಮಹಾರಾಜ ಅಣ್ಣ ತಮ್ಮಂದರು. ಜನಕ ಇವನ ಹೆಸರು ಸೀರಧ್ವಜ ಅಂತ, ಕುಶಧ್ವಜ ಅಂತ ತಮ್ಮನ ಹೆಸರು. ಇಬ್ಬರು ಜನಕ ವಂಶದವರೇ, ಒಬ್ಬ ತಂದೆಯ ಮಕ್ಕಳೇ. ತಮ್ಮ ಕುಶಧ್ವಜ, ಅಣ್ಣ ಸೀರಧ್ವಜ. ಜನಕ ಅಂತ ಹೆಸರು ವಂಶದ್ದು. ಇವರಿಬ್ಬರು ಹೀರೋ ಕಾಲಕ್ಕೆ ಇವರಿಗೆ 3 ಹೆಣ್ಣು. ಜನಕ ಮಹಾರಾಜನಿಗೆ ಮಕ್ಕಳಿಲ್ಲ. ಆದ್ದರಿಂದ ಯಜ್ಞವನ್ನು ಮಾಡಿದ. ಸೀತೆಯ ಸಂಬಂಧದಿಂದ ದೊರಕಿದ ಕನ್ಯಾಮಣಿಯಾದ್ದರಿಂದ ಸೀತಾದೇವಿ ಅಂತ ಹೆಸರಾಯಿತು. ಸೀತೆಯ ತಂದೆ ಸಾಕ್ಷಾತ್ ಜಗದಂಬೆ ಆಗಿರ್ತಕ್ಕಂಥ ರಮ. ಇವರಿಗೆ ಒಬ್ಬ ಮಗಳು, ಅವನು 3 ಜನ ಮಗಳು. ಆ ಕುಶಧ್ವಜನ ಮೇಲೆ ರಾಜ್ಯಭಾರವನ್ನು ಹಾಕಿಬಿಟ್ಟ. ಯಾಕೆಂದರೆ ವಯಸ್ಸಾಗಿತ್ತು, ತಾನು ಆರಾಮಾಗಿರ್ತಕ್ಕಂಥವನಾಗಿಬಿಟ್ಟಿದ್ದಾನೆ. ತಮ್ಮ ರಾಜ್ಯಭಾರವನ್ನು ಅಣ್ಣ ತಮ್ಮಂದ್ರೆ ಚೆನ್ನಾಗಿದ್ದರೂ ನಡ್ಕೊಂಡು ಹೋಗ್ತಿತ್ತು. ಈಗಿನ ಕಾಲ ಅಣ್ಣನ ಮೇಲೆ ತಮ್ಮ, ತಮ್ಮನ ಮೇಲೆ ಅಣ್ಣ ಹಾಕಿದ್ರೆ ಯಾರು ಇಟ್ಟರು ನಿನಗೆ 3 ನಾಮ ಅಂತ ದಾಸರು ಹೇಳಿದ್ರಲ್ಲ, ಸಾಲದೆ ನಿನ್ನ ಮುಖಕ್ಕೆ ಒಂದು ತಿಲಕ, ಅದನ್ನ 3 ನಾಮ ನಮ್ಮನೆ ಮಗು ಬಂದ್ಬಿಡ್ತು. ಇದು ಕಲಿಯುಗ, ಜ್ಞಾಪಕ ಇರಲಿ. ಅದರ ಸಾಧನೆ ಹೆಂಗೆ ಮಾಡ್ಕೋಬೇಕು ಅದಕ್ಕೆ ಹೇಳ್ತಾ ಇದ್ದ ನೋಡಿ. ಇಲ್ಲಿಂದನೇ ಪ್ರಾರಂಭ ಮಾಡು. ತಮ್ಮ ಎಂಥ ಚೆಂದಾಗಿದ್ದ ಅಂದರೆ ರಾಜ್ಯಭಾರ ಕ್ರಮವನ್ನೇ ತಮ್ಮನ ಮೇಲೆ ಹಾಕಿ ತಾನು ಆರಾಮಾಗಿದ್ದು ಬಿಟ್ಟ. ಅಂದರೆ ಇದು ಸ್ವಪ್ನದಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಜನಕ ಮಹಾರಾಜರು ಹಾಗಿರಲಿಲ್ಲ. ರಾಜ್ಯಭಾರವನ್ನು ಮಾಡದೆ ತಮ್ಮನ ಮೇಲೆ ಹಾಕಿಬಿಟ್ಟು, ಅರ್ಥ ಆಯ್ತೇನು, ಏನು ಆರಾಮಾಗಿದ್ದರು ಅಂದರೆ ಟಿ ವಿ ನೋಡ್ಕೊಂಡು ಕೂತಿದ್ರು ಅಂತ ಅರ್ಥವೇ? ಅದನ್ನ ಹಾಗಿರಲಿಲ್ಲ ಜನಕ ಮಹಾರಾಜರು. ನೋಡಿ ತೋರಿಸ್ತಾ ಇದ್ದಾರೆ. ತಮ್ಮನ ಮೇಲೆ ಹಾಕದ ತಾನು ರಾಜ್ಯ ಮತ್ತಸ್ಯ ಭೂಪತೇಹೇ, ರಾಜ್ಯದಲ್ಲಿ ಮತ್ತನಾಗಿ ಇದ್ದ. ರಾಜ್ಯವನ್ನೇ ಕೊಟ್ಟುಬಿಟ್ಟು ತಮ್ಮನ ಕೈನಲ್ಲಿದ್ದ. ಇವನೇನು ಮತ್ತನಾಗಿದ್ದ ಅಂದರೆ ವಿಷಯ ಭೋಗದಲ್ಲಿ ಮತ್ತನಾಗಿದ್ದ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಪುರಾಣದ ಅರ್ಥಗಳು ಭಾಳ ಸುಲಭ ಅಂತ ತಿಳ್ಕೊಂಡಿದ್ದೇವೆ, ಅದು ಅಷ್ಟು ದೋಷದಲ್ಲಿ ಪರ್ಯವಸಾನವಾಗುತ್ತೆ. ಸರಿಯಾದ ಪುರಾಣ ಹೇಳಿ ಕೇಳಿದರೆ ಮಹಾಪುಣ್ಯ. ಪುರಾಣ ಹೇಳೋರು ಕೇಳೋರು ಸರಿಯಾಗಿ ಇಲ್ಲದೆ ಹೋದರೆ ಏನು ಹೇಳಿದ್ದಾರೆ ಗೊತ್ತಾ? ಏಕಚಕ್ರ ನಗರದಲ್ಲಿ ಜನ್ಮ. ಪುರಾಣ ಹೇಳಿದವನು ಬಕಾಸೂರನಾಗಿ ಹುಡ್ತಾನೆ. ಅಂದರೆ ಒಳ್ಳೇದಾಯ್ತಲ್ಲ ಆಚಾರ್ಯ, ಆರಾಮಾಗಿರ್ಬೋದು ಅಂದರೆ ಅಲ್ಲೇ. ಪುರಾಣ ಯಾವ್ಯಾವುದೋ ರೀತಿ ಕೇಳ್ತಾರಲ್ಲ ಅವರೆಲ್ಲ ಏಕಚಕ್ರ ನಿವಾಸಿಗಳಾಗಿ ದಿನ ಬಕಾಸುರನ್ನು ಹೊಟ್ಟೆಗೆ ಹೋಗ್ತಾರೆ ಅಂತ ಹೇಳಿ. ಆದ್ದರಿಂದ ಪುರಾಣ ಬಿಟ್ಟೇ ಬಿಡಿ, ಸರಿಯಾಗಿ ಹೇಳೋದಾದರೆ. ಅದಕ್ಕೆ ನೋಡಿ ಮಧ್ವಿಜಯದಲ್ಲಿ ಮದ್ದಿಗೆ ಭಟ್ರು ಪುರಾಣ ಹೇಳ್ತಾ ಇದ್ದರೆ ದೇವತೆಗಳೆಲ್ಲ ಅಂತರಾಳದಲ್ಲಿ ನಿಂತ್ಕೊಂಡು ಶ್ರವಣ ಮಾಡ್ತಿದ್ರಂತೆ. ಪುರಾಣ ಆದಮೇಲೆ ಅವರವ್ರ ಲೋಕಕ್ಕೆ ಹೋದ ಮೇಲೆ ಇವತ್ತು ಇಂಥ ಪೂರ್ವ ಪ್ರಮೇಯ ಹೇಳಿದ್ರು ಅಂತ ಮಾತಾಡ್ಕೊತಿದ್ರು. ಸುರಸಭಾ ಸುಕುತೂಹಲ ಮಾತನು, ದೇವಸಭೆಗಳಲ್ಲೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇತ್ತಂತೆ ಮದ್ದಿಗೆ ಭಟ್ರ ಅನಂತೇಶ್ವರದಲ್ಲಿ ಹೇಳ್ತಾ ಇರ್ತಕ್ಕಂಥ ಪುರಾಣದ ರೀತಿ ಅಂತ. ಮಧ್ವಿಜಯದಲ್ಲಿ ಆ ಕಾಲಕ್ಕೆ ಪುರಾಣದ ಪರಂಪರೆ ಹೇಳ್ತಕ್ಕಂಥ ಕ್ರಮವನ್ನು ಇನ್ನೂ ಆಚಾರ ಅವತಾರ ಆಗೇ ಇಲ್ಲ. ಪುರಾಣವನ್ನು ಹೇಗೆ ಹೇಳಬೇಕು ಅಂತ ಆಚಾರ ಇನ್ನೂ ತೋರಿಸ್ಕೊಟ್ಟಿಲ್ಲ. ಅಂಥ ಕಾಲದಲ್ಲಿ ಮದ್ದಿಗೆ ಭಟ್ರು ಹೇಳ್ತಾ ಇರ್ತಕ್ಕಂಥ ಪುರಾಣ ಕ್ರಮವನ್ನು ದೇವತೆಗಳು ಶ್ಲಾಘನೆ ಮಾಡ್ತಾ ಇದ್ದರು ಅಂದರೆ ಮದ್ದಿಗೆ ಭಟ್ರ ಯೋಗ್ಯತೆ ಸ್ಥಾನಮಾನ ಎಂಥದ್ದು ಅನ್ನೋದು ಲೆಕ್ಕ ಹಾಕೊಳ್ಳಿ. ಅವರಲ್ಲಿ ಅವತಾರ ಮಾಡ್ತಾರೆ ಆಚಾರ್ಯರು ಅನ್ನೋಕ್ಕೆ ಅವ್ರಿಗೆ ಅಂಥ ಜ್ಞಾನ ಬಂದ್ಬಿಟ್ಟಿತ್ತು. ಆಚಾರ ಪುರಾಣ ಸ್ಥಾನ ಪಾಂತಾನ ಇನ್ನೂ ತೋರಿಸ್ಕೊಟ್ಟೇ ಇಲ್ಲ. ಆದರೆ ಮದ್ದಿಗೆ ಭಟ್ರ ಪುರಾಣದ ಕ್ರಮ ಹೇಗಿತ್ತು ಅಂದರೆ ವಾಯುದೇವರ ತಂದೆ ಅಂತ ಅನ್ನಿಸ್ಕೋತಾರೆ. ಮುಂದೆ ವಾಯುದೇವರ ಇವರೆಲ್ಲ ಅವತಾರ ಮಾಡ್ತಾರೆ ಅನ್ನೋ ಪುಣ್ಯದಿಂದಲೇ ಅವರಿಗಂಥ ಪುರಾಣದ ನಿಶ್ಚಿತವಾದಂಥ, ಆರೂಢವಾದಂಥ, ನಿಶ್ಚಯವಾದಂಥ, ಯಥಾರ್ಥವಾದಂಥ ಪುರಾಣದ ಕಥನದ ಕ್ರಮ ಎಂಬತಕ್ಕಂಥದ್ದು ಅವರಿಗೆ ನ್ಯಾಚುರಲ್ ಆಗಿ ಬಂದುಬಿಟ್ಟಿತ್ತು ಅನ್ನೋದು ಮಧ್ವಿಜಯದ ವ್ಯಾಖ್ಯಾನದಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಹಾಗಿಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ರಾಜ್ಯ ಮತ್ತಸ್ಯ ಭೂಪತೇಹೇ, ಕನಸಿನಲ್ಲಿ ತಮ್ಮ ಸತ್ತೋದ. ರಾಜ್ಯ ಅನಾಯಕವಾದಂತೆ ಆಗೋಗಿದೆ. ಆ 3 ಮಕ್ಕಳು ಇವನ ತೊಡೆ ಮೇಲೆ ಕೂತಿದ್ದಾರೆ. ಸೀತೆಗೆ ಮದುವೆ ಇಲ್ಲ, ಗಂಡು ಸಿಕ್ಕಿಲ್ಲ ಅಂತ ದುಃಖ ಪಡ್ತಿರೋ ಜೊತೆಯಲ್ಲಿ ಆ 3 ಮಕ್ಕಳು, ತಮ್ಮನ ಮಕ್ಕಳು ಕೂಡ ಇವನ ತೊಡೆ ಮೇಲೆ ಕೂತ್ಕೊಂಡಿದೆ. ಒಟ್ಟು 4 ಹೆಣ್ಣು ಮಕ್ಕಳು ತೊಡೆ ಮೇಲೆ ರೋದನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾನು ನೋಡ್ದ. ತಮ್ಮನ ಹೆಂಡತಿ ಸತಿಗಮನ ಎಂಬತಕ್ಕಂಥದ್ದು ಮಾಡ್ತಕ್ಕಂಥವರಾಗಿಬಿಟ್ಟಿದ್ದಾಳೆ. ಈ ದುಃಖದಿಂದ ಅತ್ಯಂತ ದುಃಖವನ್ನು ಪಡ್ತಾ ಎಚ್ಚರವನ್ನು ಹೊಂದತಕ್ಕಂಥವನಾಗಿದ್ದಾನೆ. ಅದಕ್ಕೆ ದುಃಖಂ ಪ್ರದರ್ಶಯಾಮಾಸ ಅಂತ ಇಲ್ಲಿ ಪದ. ಅದನ್ನ ಇದಿಷ್ಟು ನಡೆದ ಕಥೆಯಲ್ಲ, ಇಂಥ ಒಂದು ಸೀನ್ ಇದೆಯಲ್ಲ ಅದನ್ನು ಪ್ರದರ್ಶಯಾಮಾಸ, ದೇವರಿಗೆ ಅಲ್ಲಿ ಪ್ರದರ್ಶನ ಕೊಟ್ಟ. ಅವನ ಮನೋಗತವಾದ ವಾಸನೆಯಂತೆ ಸ್ವಪ್ನ ಸೂಚಿತವಾಗಿ ಕೊಟ್ಟುಬಿಟ್ಟ. ಎಚ್ಚರಿಕೆ ನೋಡ್ತಾನೆ,
ಬೆಚ್ಚಿ ಬೀಳ್ತಕ್ಕಂಥವನಾಗಿ ಬಿಟ್ಟಿದ್ದಾನೆ. ಮುಖ ಮ್ಲಾನತೆಯನ್ನು ಹೊಂದಿಬಿಟ್ಟಿದೆ. ನನಗೆ ಯಾಕೆ ಇಂಥ ಸ್ವಪ್ನವಿತ್ತು ಅಂತ ಜನಕ ಮಹಾರಾಜರು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಗುರುಗಳು ಬರ್ತಾರೆ, ಶತಾನಂದರು ಅಂತ ಮುಂದೆ. ಇದಿಷ್ಟು ಕಥೆಗನ್ವಯ. ಹಾಗೆ ಜೀವನ ಆಗಿರ್ತಕ್ಕಂಥ ಅವನು ಜನಕೋ ನಾಮ. ಈ ಜೀವ ಏನು ಮಾಡ್ತಾನೆ, ಎಲ್ಲಿ ಐಶ್ವರ್ಯಪ್ರದವಾದಂಥ ಜನ್ಮಾಂತರದ ವಾಸನೆಯಿಂದ ಕರ್ಮರೂಪದಿಂದ ದತ್ತವಾದಂಥ ಐಶ್ವರ್ಯವನ್ನು ನೋಡ್ತಾ ಇದೇ ಪರ್ಮನೆಂಟ್ ಅಂತ ಹೇಳಿ ತನ್ನ ಸಂಸಾರದ್ದೆಲ್ಲ ಜೀವನದ ಸಾಧನೆಯ ಹೊಡೆಯಿಂದ ವಂಚಿತನಾಗಿ ವಿಷಯಭೋಗ ಎಂಬತಕ್ಕಂಥದ್ರಲ್ಲಿ ಮತ್ತನಾಗಿ ಉಳಿದು ಬಿಡ್ತಾನೆ ಜೀವ. ಸಾಧನೆ ಬೇಡ ಅಂದರೆ. ಆದ್ದರಿಂದ ದೇವರು ನರಜನ್ಮ ಬಾಹುವುದೇ ಕಷ್ಟ, ಇದನ್ನು ಅರಿತು ನೋಡಲು ವಿಪ್ರತ್ವ ಶ್ರೇಷ್ಠ, ಮರುತನ ಮತ ಪೊಂದುವುದೇ ಉತ್ಕೃಷ್ಟ, ಮರಳಿ ಬಾಹುವುದೇ ದುರ್ಘಟ, ಕೇಳೆಲುವ ಮರ್ಕಟ ಎಚ್ಚೆತ್ತು ಇರು ಕಂಡ್ಯ ಮನವೇ. ಇದು ವಿಜಯರಾಯರು ನಮಗೆ ಎಚ್ಚರಿಕೆ ಕೊಟ್ಟರು. ಇಂಥ ನರಜನ್ಮ ಯಾವ ತತ್ರಾಪಿ ಅಧ್ರುವಂ ಮನ್ಯ ವೈಕುಂಠ ಪ್ರಿಯ ದರ್ಶನಂ ಶ್ರೀಮದ್ ಭಾಗವತ. ದಾಸರು ಹೀಗೆ ಹೇಳ್ತಾ ಇದ್ದಾರೆ. ಇಂಥ ವಿಪ್ರತ್ವ, ಇಂಥ ವೈಷ್ಣವತ್ವ, ಇಂಥ ಶ್ರೀಮದಾಚಾರ್ಯನ ಗುರುಗಳು ಅಂತ ಹೇಳಿಕೊಂಡು ಉಪಾಸನೆ ಮಾಡ್ತಕ್ಕಂಥ ಜನ್ಮ ಇದೆಯಲ್ಲ, ಇದು ಬರೋದು ಯಾವಾಗಲೂ ಹೋಗೋದು ಯಾವಾಗಲೂ ಗೊತ್ತಿಲ್ಲ ಅಂತಾರೆ. ಯಾರು? ನಾನಲ್ಲ, ಪುರಂದರದಾಸರು. ಇಂಥ ಬ್ರಹ್ಮದೇಹ ಬಾಹೋದೆಂತೋ ನೀ ಕಾವೋದೆಂತೋ ಅಂದರು. ಯಾವಾಗ ಬರುತ್ತೋ ಯಾವಾಗ ಕಾಪಾಡ್ತೀಯೋ ಗೊತ್ತಿಲ್ಲ. ಇಂದು ಬ್ರಹ್ಮದೇಹ ಧರಿಸಿ ಬಂದೇನಯ್ಯ ಸಿಂಧು ಶಯನ, ಬಂದ ಕಾರ್ಯವಾಗಲಿಲ್ಲ. ಇದೇ ನಮ್ಮ ಅವಸ್ಥೆ ಆಗಿರೋದು. ಆದ್ದರಿಂದ ಯಾವ ಅವಸ್ಥೆಯಲ್ಲಿ ಇವಾಗ ಜೀವ ಇದ್ದಾನೋ ಅಲ್ಲಿ ಏನು ಸಾಧನೆ ಮಾಡಬೇಕು ಎಂಬತಕ್ಕಂಥ ಜಾಗ್ರತೆಗೋಸ್ಕರ ಈ ಲೋಕದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟಿದ್ದಾನಲ್ಲ ಸ್ವಾಮಿ, ಅದನ್ನು ಉಪಯೋಗಿಸ್ಕೋ. ಇದು ಶಾಶ್ವತ ಅಲ್ಲ, ಇದು ನನ್ನ ಕೈ ಕೊಟ್ಬಿಟ್ಟು ಹೋಗುತ್ತೆ, ಇದು ಪರ್ಮನೆಂಟ್ ಸುಖ ಅಲ್ಲ, ಇದು ಸಾಧನೆಗೆ ಬೇಕಾಗಿರ್ತಕ್ಕಂಥ ಒಂದು ಏಕಾಂಶ. ದುಡ್ಡಾಗಲಿ, ಹೆಂಡತಿ ಮಕ್ಕಳುಗಳಾಗಲಿ, ಸತಿಯು ಸುತರು ಹಿತರು ಎಂದು ಮತಿಯು ಕೆಟ್ಟು ನಂಬಲಿ ಬ್ಯಾಡ ಅಲ್ವೇ. ಸತಿಯು ಸುತರು ಹೋಗುವಾಗ ಅಲ್ವೇ ಯಾರು ಬರ್ತಾರಪ್ಪ ನಿನ್ನಿಂದ ಅಂತ ಕೇಳಿದ್ರೆ, ಅದು ಇನ್ನೂ ಅನುಭವ ಇಲ್ವಲ್ಲ ಆಚಾರ್ಯ ಅಂದರೆ ನಾ ಏನು ಹೇಳಪ್ಪ, ಹೋಗುವಾಗ ಒಬ್ಬನೇ ಹೋಗ್ತೀನಿ ಅಂತ ಏನು ಗ್ಯಾರಂಟಿ ಅಂದರೆ, ಈಗ ಗೊಟಕ್ ಅನ್ನುವಾಗ ಪಕ್ಕದ ಮನೆಯವ್ರು ನೋಡ್ತಾರೆ ಅಷ್ಟೇ ಒಬ್ಬನೇ ಹೋಗ್ತಾ ಇದ್ದಾನೆ ಅಂತ. ನಮಗೆ ಗೊತ್ತಾಗೋದು ಹೇಗೆ ಅಂದರೆ ಹೋದ್ಮೇಲೆ ತಾನೇ ಗೊತ್ತಾಗೋದು. ಅದು ಗರುಡ ಪುರಾಣದಲ್ಲಿ ಹೇಳೋಣ, ಹೋದ್ಮೇಲೆ ಏನೇನು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಇವತ್ತೇನೋ ಮಾತಿಗೆ ಬಂದಿತ್ತು ಅಲ್ವೇ, ಯಾವುದೋ ಒಂದು ಕಾರಣಕ್ಕೆ ಇಂತಿಂಥ ಪದಾರ್ಥ ಇಂತಿಂಥ ಕಾರ್ಯದಲ್ಲಿ ಯಾಕೆ ಉಪಯೋಗಿಸ್ತಾರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಸಂಬಂಧ ಇದ್ದು ಆ ಪದಾರ್ಥದ ಸಂಬಂಧ ಹೇಳಿರ್ತಾರಾ, ಸಂಬಂಧ ಇಲ್ಲದೆ ಆ ಪದಾರ್ಥ ಹೇಳಿರ್ತಾರಾ ಅಂತ ಒಂದು ಪ್ರಶ್ನೆ ಅಲ್ವೇ. ಅಂದ್ರೇನು, ಇಂಥ ಸಾಧನೆಗೆ ಇಂಥ ಪದಾರ್ಥಗಳು ಬೇಕು, ಸಂಧ್ಯಾ ವಂದನೆ ಮಾಡಬೇಕು. ಸುಮ್ಮನೆ ಮನಸ್ಸಲ್ಲೇ ಮಾಡ್ಕೋಬೋದಾಗಿತ್ತಲ್ಲ ಮನಸ್ಸಾ ಸಂಧ್ಯಾವನೆ. ಅದಕ್ಕೆ ಪಾತ್ರೆ ಯಾಕೆ ಬೇಕು, ಜಾಗ ಯಾಕೆ ಬೇಕು, ಆಸನ ಯಾಕೆ ಬೇಕು, ನೀರು ಯಾಕೆ ಬೇಕು, ಅದನ್ನು ಗಲ್ಬುರ್ಸಿರ್ಬೇಕು ಯಾಕೆ, ಎಂಜಲ್ ಕೈಯಲ್ಲಿ ಯಾಕೆ ಮುಟ್ಟಬಾರ್ದು, ಇದೆಲ್ಲ ಪಂಚಾಯತಿ ಯಾಕೆ? ಸುಮ್ಮನೆ ಮನಸ್ಸಿನಲ್ಲೇ ಆತ್ಮಾವಲೋಕನ ಮಾಡ್ಕೋಬೇಕಂತೆ. ಇವನು ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಆರ್ಟಿಕಲ್ಸ್ಗಳನ್ನ. ಆತ್ಮಾವಲೋಕನ ಮಾಡ್ಕೋಬೇಕಂತ. ಹಿಂಡೇಕೆ ತಾನ್ಯಾರು ಅನ್ನೋದೇ ಗೊತ್ತಿಲ್ಲ, ತನ್ನ ದೇಹ ಅನ್ನೋದು ಆತ್ಮಾವಲೋಕನ ಏನು ಮಾಡ್ಕೋತಾನೆ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇವನು ಆತ್ಮ ಗೊತ್ತಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೇಗಿದೆ ಮುಸುಡಿ ಅಂತ ಆತ್ಮಾವಲೋಕನ ಮನಸ್ಸಲ್ಲೇ ಸಂಧ್ಯಾವನೆ ಮಾಡಿಬಿಡ್ಬೋದಂತೆ. ಅದು ಪಾತ್ರೆ ಜಗಳ ಯಾಕೆ, ಸಾರಿಸಿಲ್ಲ ಅಂತ ಯಾಕೆ ಜಗಳ, ತೊಳೆದಿಟ್ಟಿಗೇನೆ ಸಂಧ್ಯಾವನೆ ಪಾತ್ರೆ ಅಂತ ಹೆಂಡತಿ ಮೇಲೆ ಯಾಕೆ ಹೇಳಬೇಕು. ಇದೆಲ್ಲ ನೋಡಿ, ಇದು ಜ್ಞಾನ ಇಲ್ಲದೆ ಇರೋರು ಮಾಡೋ ಕೆಲಸ ಅಂತ. ಜ್ಞಾನ ಇದ್ದವ್ರು ಆಗಲ್ವಂತೆ, ಪಾತ್ರೆ ಇದ್ದರೂ ನೋಡಲ್ವಂತೆ, ಸಾರಸ್ತೆ ಇದ್ದರೂ ನೋಡಲ್ವಂತೆ. ನಾ ಹೇಳಿದೆ ಟಾಯ್ಲೆಟಲ್ಲಿ ಸಂಧ್ಯಾವನೆ ಮಾಡಿಬಿಡಪ್ಪ ಅಂತ, ಅಲ್ಲೇ ಕೂತ್ಕೊಂಡು ಅಲ್ಲೇ ಮನಸ್ಸಲ್ಲಿ ಮಾಡಿಬಿಡು ಬೇಡ ಅಂದರೆ ಕೂತವೆ. ಯಾಕೆ ಅಂದರೆ ಅಂಥ ಆರ್ಟಿಕಲ್ಸ್ಗಳು ಬರ್ತವೆ. ಅಂಥ ಆರ್ಟಿಕಲ್ಸ್ಗೆ ಬೇಕಾದಂಥ ಶ್ಲೋಕಗಳು ಇಂಥ ಪುರಾಣದಲ್ಲೂ ಸಿಗುತ್ತೆ. ಅರ್ಥಾಯ್ತು? ಯಾವ ಪುರಾಣದಲ್ಲಿ ಸಿಕ್ಕಲ್ಲ, ಯಾವ ಭಾರತೀಯ ಶಾಸ್ತ್ರಗಳಲ್ಲಿ ಸಿಕ್ಕೋದಿಲ್ಲ ಅಲ್ವೇ, ಎಲ್ಲ ಕಡೆಯೂ ಸಿಕ್ಕುತ್ತೆ. ಇವೆಲ್ಲ ವೇಸ್ಟ್ ಅಂತ. ಅದರ ಅರ್ಥ ಏನು ಅಂದರೆ, ಸಾಧನೆಗೆ ಬಳಸ್ಕೊಂಡು ಪದಾರ್ಥ ಪರ್ಮನೆಂಟು ಅಂದ್ಕೋಬೇಡ. ಸಾಧನೆಗೆ ಬಳಕೆ ಅನ್ನೋದು ಅಷ್ಟೇ, ಅದು ಪರ್ಮನೆಂಟ್ ಅಲ್ಲ. ಕರೆಂಟ್ ಇದ್ದಾಗೆ ಬೆಳಕಿದ್ದರೆ ನಮ್ಮ ಸಾಧನೆ ಆಗುತ್ತೆ. ಕರೆಂಟ್ ಹೊಟ್ಟೋದ್ರೆ ಏನಾಗುತ್ತೆ ಅಂದರೆ, ನಂಗೆ ಗೊತ್ತಿತ್ತು ಕರೆಂಟ್ ಹೋಗುತ್ತೆ ಅಂತ, ಮೊದಲೇ ಚಟ್ನಿ ಮಾಡಿ ಇಟ್ಕೊಂಡೆ, ದೋಸೆ ಇಟ್ಟು ರುಬ್ಬಿಟ್ಕೊಂಡೆ, ನೀನು ಕೇಳಲಿಲ್ಲ, ಸಾಯಿ ಇವಾಗ ತಗೊಂಡ ಬೈದು. ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಚಟ್ನಿ ಅಂತ ಹೇಳಿದ್ಲು ಕಂಪ್ನಿಗೆ ಡಬ್ಬಿಗೆ. ರಾತ್ರಿ ಕೂತಿದ್ದಾಳೆ, ಕರೆಂಟ್ ಹೊಟ್ಟೋಗ್ಬಿಟ್ಟಿದೆ ಟ್ರಾನ್ಸ್ಫಾರ್ಮರ್. ಇನ್ನೇನೋ ಬೆಳಗ್ಗೆ ದೋಸೆ ಇಟ್ಟು ಹಾಕೋದು ಇವಳು. ಹೋಲಿ ರುಬ್ಬೋಣ ಅಂದರೆ ಒರಳ್ಕಲ್ಲಿ ಇದ್ರಲ್ವೇ, ಅದು ಎಂದೋ ಕಾಲ ಕೊಟ್ಟೋಗಿದೆಯಲ್ಲ, ಮತ್ತು ಏನು ಮಾಡ್ಬೇಕು? ರುಬ್ಬೋದಿದ್ರು ಕರೆಂಟ್ ಬೇಕಲ್ಲ, ಕೈಲಿ ರುಬ್ಬಲ್ವಲ್ಲ. ಗುಡುಗುಡುನಕ್ಕೂ ಕರೆಂಟ್ ಬೇಕು, ಬುಸ್ಸನ್ನಕ್ಕೂ ಕರೆಂಟ್ ಬೇಕು ಅಲ್ಲೇ, ಲೊಡ ಅನ್ನೋಕ್ಕೂ ಕರೆಂಟ್ ಬೇಕು, ಮಿಟಿ ಅನ್ನೋಕ್ಕೂ ಕರೆಂಟ್ ಬೇಕು, ಎಲ್ಲದಕ್ಕೂ ಕರೆಂಟ್ ಬೇಕಲ್ಲ. ಕರೆಂಟ್ ಹೋದ್ಮೇಲೆ ಎಲ್ಲ ನಿಂತೋಯ್ತಲ್ಲ. ಇನ್ನೇನು ಬೆಳಗ್ಗೆ ದೋಸೆ, ಮತ್ತು ಏನು ಮಾಡಿ ಉಪ್ಪಿಟ್ಟು ಮಾಡ್ತೀನಿ.
ಹಾಗಿಲ್ಲ ಹೇಳ್ತಾನೆ. ಯಾವುದು ಪರ್ಮನೆಂಟ್ ಅಲ್ಲ ಅಂದರೆ ಅರ್ಥ ಏನು? ಸಾಧನೆಗೆ ಬೇಕಾದಂಥ ಸಾಧಕ ವಸ್ತುಗಳಿದೆಯಲ್ಲ ಅವು ಮುಖ್ಯ ಅಲ್ಲ. ಅದರಿಂದ ಮಾಡಿರ್ತಕ್ಕಂಥ ಸಾಧನೆ ಆದ ಮೇಲೆ ಅದನ್ನೇನು ನಾವು ತಗೊಳ್ತೇವೆ ಅದು ಮುಖ್ಯ ಅನ್ನೋದನ್ನು ತಿಳ್ಕೊ ಅಂತ ಆ ಶ್ಲೋಕದ ಅಭಿಪ್ರಾಯ. ಇವರೇನು ಮಾಡ್ತಾರೆ, ಪದಾರ್ಥಕ್ಕೆ ಅದನ್ನು ಹೇಳ್ಬಿಡ್ತಾರೆ. ಕಲ್ಲು ಅದು ಯಾಕೆ ಬೇಕು, ಪಾತ್ರೆ ಅದು ಯಾಕೆ ಬೇಕು, ನೀರು ಯಾಕೆ ಬೇಕು, ಅರ್ಘ್ಯ ಮನಸ್ಸಲ್ಲೇ ಕೊಟ್ಕೋ. ಯಾಕೆ ಅಂದರೆ ದೇಹದಲ್ಲೇ 72,000 ನಾಡಿಗಳಲ್ಲಿ ಮಹಾನದಿಗಳಿದೆ, ಅಲ್ಲೇ ಮುಳುಗಾಕೊಂಡು ಅಲ್ಲೇ ಸಂಧಾನ ಮಾಡಿ ಅಲ್ಲೇ ಅರ್ಘ್ಯ ಕೊಟ್ಬಿಡು ಅಂತ ವಾಕ್ಯಗಳಿದೆ. ಪುರಂದರದಾಸರು ಒಂದಿನ ಇದ್ದಕ್ಕಿದ್ದಾಗಿ ವ್ಯಾಸರಾಯರು ಹೇಳಿ ಕಳಿಸಿದ್ರು. ಸ್ನಾನ ಆಯ್ತಾ ಅಂದರು. ಪುರಂದರದಾಸರು ಆಯಿತು ಅಂದರು. ಅದ್ರ ಊಟಕ್ಕೆ ಕೇಳ್ಬೋದಲ್ಲ ಅಂದರು. ವ್ಯಾಸರಾಯರು ಹ್ಞೂ ಅಂದರು. ಅಚ್ಚುಕಟ್ಟಾಗಿ ಊಟ ಹೊಡೆದ್ಬಿಟ್ರು. ಶಿಷ್ಯರೆಲ್ಲ ನೋಡ್ತಾ ಇದ್ದಾರೆ. ಸ್ವಾಮಿ ಬಾಯಿ ಸಹಿತ ಮುಕ್ಕಳಿಸಿಲ್ಲ, ಹಲ್ಲು ಉಜ್ಜಿಲ್ಲ ದಾಸ. ಅದಕ್ಕೆ ನೋಡಿ 2 ಗಾದೆ ಉಟ್ಕೊಂತು, ಎತ್ತರ ದಾಸ ತತ್ರ ಮೋಸ. ಏನು ದಾಸ ಏನು ಮಾಡೋಕ್ಕೂ ಹೇಸ. ಇದೆಲ್ಲ ಕಲಿಯುಗದ ಗಾದೆಗಳು ಅಲ್ಲ ಸ್ವಾಮಿ. ಬಾಯಿ ಮುಕ್ಕಳಿಸಿಲ್ಲ, ಹಲ್ಲು ಉಜ್ಜಿಲ್ಲ, ಪುರಂದರದಾಸರು ಅಂತ ಅಷ್ಟು ಹೊಡ್ಕೋತೀರಿ, ಬಂದು ಹಾಗೆ ಊಟಕ್ಕೆ ಕೂತ್ಬಿಟ್ನಲ್ಲ ಈ ದಾಸ ಅಂದರು. ಅದಕ್ಕೆ ವ್ಯಾಸರಾಯರು ಕೇಳಿದ್ರು, ದಾಸರೇ ಸ್ನಾನ ಆಯ್ತಾ ಅಂದರು. ಆಯಿತು ಆಯಿತು ಅಂದರು ಅವರು. ಗುರ್ತು ಅಂದರು ಅವರು ವ್ಯಾಸರಾಯರು. ಶಿಖಾ ಬಂಧನ ಮಾಡಿದ್ರಲ್ಲ ಅದನ್ನು ಬಿಚ್ಚಿಬಿಟ್ಟು ಹಿಂಡಿದ್ರು. ತೊಟ 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 ಅಂತ ನೀರು ಬಿತ್ತು. ಏನಿದು ಅಂದರು. ಗಂಗೆಗೆ ಹೋಗಿದ್ದೆ ಕಾಶಿಗೆ, ಗಂಗಾ ಸ್ನಾನ ಮಾಡ್ಕೊಂಬಂದಿದ್ದೀನಿ. ನಕ್ಬಿಟ್ರು ಯಾರು, ಚಂದ್ರಿಕಾರಾಯರು. ಅವ್ರಿಗೆ ಗೊತ್ತಾಯಿತು. ವಿದ್ವಾನಿವ ಜಾನಾತಿ ವಿದ್ವಜ್ಜನ ಪರಿಶ್ರಮ. ಪಕ್ಕದವರೆಲ್ಲ ಗುರು ಶಿಷ್ಯರು ಸರಿಯಾಗಿದ್ದಾರೆ. ಅವ್ರು ಹೇಳಿದ್ರು ಎಲ್ಲೋ ತೊಟ್ಟಿಲಿ ಅದ್ಗೋ ಬಂದ್ಬಿಟ್ಟಿದ್ದಾನೆ ದುಡ್ಡನ್ನ. ನಾನಾ ಥರ ಆಯಿತು. ಚಂದ್ರಿಕಾರಾಯರು ಹೇಳಿದ್ರು, ಈಗಲೇ ಏನೋ ಅನ್ನಕ್ಕೆ ಹೋಗಬೇಡಿ, ಮುಂದೆ ದಾಸ ಏನು ಮಾಡ್ತಾರೆ ಅನ್ನೋದನ್ನು ನೋಡಾದ್ಮೇಲೆ ಹೇಳಿ ಅಂದರು. ಸರಿ ಹೊರಟರು. ಒಂದು ಬೆಟಾಲಿಯನ್ನು ಸೀದಾ ಉಂಡುಬಿಟ್ಟಿದ್ದಾರೆ ಕಟ್ಟು ಪೂರ್ತಿ. ತಂಬೂರಿ ತೊಗೊಂಡು ಹೊರಟರು ಚಕ್ರತೀರ್ಥಕ್ಕೆ. ಬೆಳಗ್ಗಿಂದ ಏನು ಗಂಡೂಷದಿಂದ ಹಲ್ಲುಜ್ಜೋದಿಂದ ಪ್ರಾರಂಭ ಮಾಡಬೇಕೋ ಪ್ರಾರಂಭ ಈಗ ಅಂದರು. ಎಲ್ಲ ಈಚೆಗೆ ಬಂತು. ಸ್ನಾನ ಮಾಡಿದ್ರು, ಹಲ್ಲುಜ್ಜಿಕೊಂಡಿದ್ರು, ಗಂಡೂಷ ಮಾಡಿದ್ರು, ಸ್ನಾನ ಮಾಡಿದ್ರು, ತಿರುಗಿ ದೇವ್ರ ಪೆಟ್ಟಿಗೆ ತಗೊಂಡ್ರು, ಪೂಜೆ ಮಾಡಿದ್ರು. ನೈವೇದ್ಯಕ್ಕಿತ್ತಲ್ಲ, ಈ ವಾಂತಿ ಮಾಡಿದ್ರಲ್ಲ, ನೋಡ್ತಾ ಇದ್ದಾರೆ ದೂರ ನಿಂತ್ಕೊಂಡು. ಸ್ವಾಮಿ ಹಲ್ಲುಜ್ಜದೆ ಊಟ ಮಾಡಿದ್ದ ದಾಸ ಹೊಟ್ಟೆ ತೊಳಸ್ತು, ಕಾರು ಬಿಟ್ಟಿದ್ದಾರೆ ನೋಡಿ ವಾಗ್ತಿನ ಎಲ್ಲ ಕಾರು ಬಿಟ್ಟಿದ್ದಾರೆ. ನೈವೇದ್ಯದ ಪ್ರಕರಣ ಬಂದೇಟಿಗೆ ಶಂಕೋದಕ ತಗೊಂಡ್ರು, ಪ್ರೋಕ್ಷಣೆ ಮಾಡಿದ್ರು. ಅಲ್ವೇ ಶ್ರೀಪಾದರಾಜರನ್ನ ಜ್ಞಾಪಿಸ್ಕೊಳ್ಳಿ. ಹಾಗೆ ಕಪ್ಪು ವಸನ ಬಿಳಿ ಆಯಿತು. ಇಲ್ಲಿ ನೋಡಿ ಪುರಂದರದಾಸರು ಅಣು ವಿಭಜನೆ ಯಾವತ್ತಿಂದ ಕಂಡುಹಿಡಿದಿದ್ರು ಅಂತ. ಏನೇನು ತಿಂದಿದ್ರು ಅದೆಲ್ಲ ಬೇರೆ 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 ಬೇರೆ. ಕೋಸಂಬರಿ ಕಣ ಬೇರೆ, ಪಲ್ಯದ ಕಣ ಬೇರೆ ಎಲ್ಲ ಆಗಿತ್ತಲ್ಲ, ಎಲ್ಲ ಅದಾದ್ರ ಜಾಗಕ್ಕೆ ಹೋಯ್ತು. ಎಲೆ ಮೇಲೆ ಬಡಿಸ್ದಂಗೆ ಆಗಿಬಿಟ್ಟಿದೆ ಅಲ್ವೇ. ಪ್ರೋಕ್ಷಣೆ ಮಾಡಿದ್ರು, ಬುಗು 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 ಹಾಗೆ ಬಂತು. ವೈಶ್ವಾನರ ಯಜ್ಞ ಅಂದ್ರೆ ಅದು. ಅರ್ಥ ಆಯ್ತಾ? ನೋಡ್ತಾ ಇದ್ದಾರೆ, ಹತ್ರ ಬಂದು ನೋಡ್ತಾರೆ, ಏನೆಲ್ಲ ಫ್ರೆಶ್ಶು ನೈವೇದ್ಯ ಮಾಡಿದ್ರು. ಅದಕ್ಕೆ ಅಯ್ಯೋ ವಾಂತಿಗೆ ನೈವೇದ್ಯ ಮಾಡಿದ್ರು ಅಂದರೆ ನಮ್ಮ ಬುಡ್ಡೆಗೆ ಹೋಗುತ್ತಾ? ಇದನ್ನು ಇವತ್ತು ಹೊರಗೆ ಹೇಳಿದ್ರೆ ಯಾರು ಒಪ್ತಾರ? ಸಾಧ್ಯವಾಗುತ್ತೆ. ಯಾವುದನ್ನು ಅನುಭವಿಸಿರ್ತಾರೋ ನಚಾನುಭವ ಇರುವುದೇ ಆಗಮಸ್ಯ ಪ್ರಾಮಾಣ್ಯ. ಯಾರಿಗೆ ವೈಶ್ವಾನರ ಸಿದ್ಧಿ ಇರುತ್ತೋ, ಕಣವಿದ್ಯೆಯ ಸಿದ್ಧಿ ಇರುತ್ತೋ, ಪ್ರಕಾಮ ವಿದ್ಯೆಯ ಸಿದ್ಧಿ ಇರುತ್ತೋ ಅವ್ರಿಗೆ ಗೊತ್ತಾಗುತ್ತೆ. ಅದು ಇಲ್ಲದೇ ಇರೋರಿಗೆ ಏನು ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಬಂದರು ನ್ಯೂಸ್ ಬಂತು ಚಂದ್ರಿಕಾರಾಯರಿಗೆ, ಸ್ವಾಮಿ ದಾಸರನ್ನ ನಾವೇನೋ ಅಂತ ತಿಳ್ಕೊಂಡಿದ್ವು, ಮಹಾನುಭಾವರು ಅಂದರು. ಹಿಂದೆ ದಾಸ ಎತ್ತರ ಮೋಸ ಅಂದಿ, ಈಗ ನೋಡಿ ಹೊಗಳ್ತಿದೆ. ಎರಡೂ ನಿಂದೆಪ್ಪ, ನಂದೇನಿಲ್ಲ ಅಂದರು. ಅಂದ್ರೇನೋ ನಿರ್ಲಿಪ್ತರು. ಜ್ಞಾನಿಗಳಿಗೆ ಜ್ಞಾನಿಗಳ ವಿಚಾರ ಗೊತ್ತಿರುತ್ತಾದ್ದರಿಂದ ಜ್ಞಾನಿಗಳೇನು ಮಾತಾಡೋಕ್ಕೆ ಹೋಗಲ್ಲ. ಆಗಲ್ಲಿ ಪದಾರ್ಥಗಳು ಬೇಡ, ವಿಧಿ ನಿಷೇಧ ಮೀರಿದ್ದಾರೆ ಅನ್ನೋದು ಯಾರಿಗೆ, ಯಾವ ಕಾಲಕ್ಕೆ, ಯಾವ ಉದ್ದೇಶಕ್ಕೆ, ಇದೆಲ್ಲ ಕ್ಲಾರಿಫಿಕೇಷನ್ ಬೇಕು. ಅದಿಲ್ಲದೆ ಹೋದರೆ ಆ ಕಥೆಯಿಂದ ತಪ್ಪಭಿಪ್ರಾಯವೇ ನಮಗಾಗೋದು. ಅಂತ ಪುರಂದರದಾಸರೇ ಸ್ನಾನ ಇಲ್ಲದೆ ಉಂಡ್ರಂತೆ, ನಾವು ಯಾಕೆ ಉಣ್ಬಾರ್ದು? ಅವ್ರಿಗೆ ವಾಂತಿ ಆಯಿತು, ನಮಗೆ ವಾಂತಿನೂ ಆಗಲಿಲ್ಲ ಅಂತ ತಿಂದಿದ್ದು ಅರ್ಗೋಯ್ತು ಅಂದರೆ ಇಂಥ ಕಥೆಗಳು 1000 ಇದೆ. ಅದೇ ಮತ್ತು ರಾಮಾಯಣ ಮಹಾಭಾರತ ಎಲ್ಲಿ ಬೇಕಾದ ಕಡೆ ಸಿಗುತ್ತೆ. ಇಲ್ಲೇ ಸಿಗುತ್ತೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಕಲ್ಲೇಟು ಹೊಡೆಸ್ಕೊಂಬಂದ ಅಂತ ಇದೆಯಪ್ಪ. ಇಲ್ಲಿ ಸುಮ್ಮನೆ ಇರಬಾರ್ದೆ, ಹೋಗಿ ಯಾಕೆ ಕಲ್ಲೇಟು ಹೊಡೆಸ್ಕೊಂಬರ್ಬೇಕು ಅಂದರೆ ಅಪ್ಪಂಗೆ ಹೇಳಿಲ್ಲ, ಅಮ್ಮಂಗೆ ಹೇಳಿಲ್ಲ, ಮೇಲೆ ಬೀಳ್ತೀಯ ನೀನು, ಕಲ್ಲು ತೆಗೆದು ಹೊಡೆದು ಬಿಡು. ಆದ್ದರಿಂದ ನಾವು ಅದಕ್ಕೆ ಆಚಾರ್ಯ ಇವಾಗ ಕಲ್ಲು ಹೊಡೆಯೋದೇನೋ ಲಾಂಗು ಮಚ್ಚೆನೇ ಇಟ್ಬಿಡ್ತೀವಿ. ಎಲ್ಲಿ ಸಿಗಲ್ಲ ನಿಮ್ಗೆ ಉತ್ತರಗಳು. ಯಾಕೆ ಇದನ್ನು ಒಂದು ದೊಡ್ಡ ಭಾರತೀಯ ತತ್ವಶಾಸ್ತ್ರ ಅಂತ ಕರಿತೇವೆ? ಇದು ಜೀವರುಗಳಿಗೆ ಸಾಧಕ ಅಂತ ಯಾಕೆ ಹೇಳ್ತಾ ಇದ್ದೇವೆ? ಇದನ್ನು ದೇವರು ಅನ್ನಿಸ್ಕೊಂಡಿರ್ತಕ್ಕಂಥ ವೇದವ್ಯಾಸ ಯಾಕೆ ಬರೆದಿಟ್ಟ? ಇದು ಒಂದು ಭಾರತೀಯ ತತ್ವಶಾಸ್ತ್ರದಲ್ಲಿ ಯಕ್ಕಶ್ಚಿತ್ ಮಗ್ಗಿ ಪುಸ್ತಕ ಚಂದಮಾಮ ಕಥೆಗಳಿಗಿಂತ ಅರ್ಥತ್ತಾಗಿದ್ದರೆ ಇದನ್ನು ಅಧ್ಯಯನ ಯಾಕೆ ಮಾಡಬೇಕು? ಪುಣ್ಯ ಪ್ರಾಪ್ತಿ ಏನು, ಸಾಧನೆ ಏನು, ಇವೆಲ್ಲ ಏನು ಸಂಬಂಧ ಇದೆ ಎಂಬತಕ್ಕಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ದುಃಖಂ ಪ್ರದರ್ಶಯ ಮಾಸ. ಯಾವುದು? ರಾಜ್ಯ ಮತ್ತಸ್ಯ ಭೂಪತೇ. ರಾಜ್ಯ ಮತ್ತನಂತೆ ಇರ್ತಕ್ಕಂಥವನಿಗೆ ಸ್ವಪ್ನದಲ್ಲಿ ದುಃಖಂ ಪ್ರದರ್ಶಯ ಮಾಸ.
ಆ ದುಃಖ ಬಂದೇಟ್ಗೆ ಹೇಳ್ತಾ ಇದ್ದಾರೆ ನೋಡಿ. ಎದುರುಗಡೆನೇ ಗುರುಗಳ ದರ್ಶನ ಆಯಿತು. ವ್ಯಾಕುಲತೆಯಿಂದ ಕೂತಿದ್ದಾನೆ ಜನಕ ಮಹಾರಾಜ ಕಥಾ ವಿಶೇಷದಿಂದ. ಎದುರಿಗೆ ಗುರು ಪ್ರತ್ಯಕ್ಷ ಆದರು. ಇದು ಕಥಾ ವಿಶೇಷ. ಇಲ್ಲಿ ಆಧ್ಯಾತ್ಮಿಕ ವಿಚಾರಕ್ಕೆ ಬಂದಾಗ, ಜೀವನಿಗೆ ಇಂಥ ವ್ಯಾಕುಲತೆ ಬಂದಾಗ ಆ ವ್ಯಾಕುಲತೆಯನ್ನು ಪರಿಹಾರ ಮಾಡೋರು ಯಾರು ಅಂದರೆ ಆಚಾರ್ಯಾದ್ಯವ ವಿದಿತಾ ವಿದ್ಯಾ ಸಾದಿಷ್ಟಂ ಪ್ರಾಪಯತೆ ತಸ್ಮಾತ್ ಆಚಾರ್ಯವಾನ್ ಪುರುಷೋ ವೇದ. ಅದೇ ಶ್ರೀನಿವಾಸ್ಕರ. ಆಚಾರ್ಯಾದ್ಯವ ವಿದಿತಾ ವಿದ್ಯಾ ಸಾದಿಷ್ಟಂ ಪ್ರಾಪಯತಿ. ಅರ್ಥ ಆಯ್ತಾ? ಆಚಾರ್ಯರ ಮುಖ ಕಮಲದಿಂದ ಬಂದಂಥ ತತ್ವೋಪದೇಶ ಮಾತ್ರ ಸುಖಕಾರಕ, ದುಃಖ ದೂರಕ. ಇಲ್ಲದೆ ನಾವಾಗಿ ಅಧ್ಯಯನ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಚಿಂತೆ ಮಾಡ್ತಿರ್ತೀವಲ್ಲ, ಅದು ನಿಮ್ಮ ಸಂಶೋಧನೆ ಇಟ್ಕೊಂಡು ಡಾಕ್ಟ್ರೇಟ್ ತಗೋ, ಜ್ಞಾನಿಗಳದಕ್ಕೆ ಸೈನ್ ಹಾಕಲ್ಲ ಅಂತ ಹೇಳಿ. ಇದು ಅರ್ಧ ಮಾತ್ರ ತಗೊಳ್ಳಿ, ಪೂರ್ತಿ ತಗೋಬೇಡಿ. ಸಂಶೋಧನೆ ಅನ್ನೋದು ಜ್ಞಾನಿಗಳಿಗೂ ಸಮ್ಮತವಾದಂತೆ ಮಾಡಿದರೆ 100ಕ್ಕೆ 100 ಸಿಕ್ಕತ್ತೆ. ಜ್ಞಾನಿಗಳ ಸಂಪರ್ಕವಿಲ್ಲದ ಸಂಶೋಧನೆ ಅನ್ನೋದು ಏನು ಮಾಡ್ಕೋತೀವೋ, ಅರ್ಥ ಆಯ್ತಾ, ಅದು ಇನ್ನೆಲ್ಲೋ ತೊಗೊಂಡು ಹೊರಟೋಗುತ್ತೆ. ಅಂಥ ಸಂಶೋಧನಾ ಗ್ರಂಥಗಳೇ ಇವತ್ತು ಜಾಸ್ತಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಏನು ಹೇಳ್ತಾ ಇದ್ದಾರೆ, ಆಚಾರ್ಯಾದ್ಯೇವ ವಿದಿತಾ ವಿದ್ಯಾ. ನಾವೇ ಅಧ್ಯಯನ ಮಾಡ್ಕೊಳ್ಳೋದಲ್ಲ, ಸೆಲ್ಫ್ ಸ್ಟಡಿ ಅಲ್ಲ, ಆಚಾರ್ಯರ ಮುಖಕಮಲದಿಂದಲೇ ಬಂದಂಥ ವಿದ್ಯಾ. ಅದಕ್ಕೆ ಗರುಡ ಪುರಾಣದಲ್ಲಿ ಒಂದು ವಾಕ್ಯ ಬರುತ್ತೆ, ವಿದ್ಯೆ ಅನ್ನೋದು ಒಂದಾದರೂ ಪರವಾಗಿಲ್ಲ, 100 ವಿದ್ಯೆಗಳನ್ನ ಇಟ್ಕೋಬೇಡ, ಎಲ್ಲ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮುಕ್ತಿದ ಗುರುವಾಗ್ ಏಕ ವಿದ್ಯಾ ಸರ್ವ ವಿಡಂಬಕ ಕಾಷ್ಟವಾರ ಸಹಸ್ರೇಶು ಈ ಏಕಂ ಸಂಜೀವನಂ ಪರಂ ಅಂದಿದ್ದಾನೆ. ಕೃಷ್ಣ ಗರುಡನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಈಗ ಯಾರೋ ಹೇಳಿದ್ರು ಬ್ರಹ್ಮಕಾಂಡದ ವಿಚಾರ ಅಂತ, ಇದು ಬ್ರಹ್ಮಕಾಂಡದ ಶ್ಲೋಕ. ಗರುಡನಿಗೆ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಹೇಳ್ತಾನೆ ನಮ್ಮ ಸ್ವಾಮಿ. ಏನಂತ ಅಂದರೆ, ಮುಕ್ತಿದ ಗುರುವಾಗ್ ಏಕ, ನಿಮಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಗುರು ಯದ್ಯದ್ಯಾ ಸುಪ್ರಸನ್ನದೀಹಿ ಏವಂ ಗುರುಪದೇಶೇನ ಮನೋನಿಶ್ಚಲತಾಂ ನಯೇ ನತು ಸ್ವೇನ ಪ್ರಯತ್ನೇನ ತದ್ವಿನ ಗುರು ಅನುಗ್ರಹಂ ವಿನ ಪತನಂ ಭವೇತ್ ಅಂದಿದೆ. ಬ್ರಹ್ಮವಿದ್ಯಾ ಅನ್ನೋದು ಗುರುವಿನ ಬಲದ ಮೇಲೆ ನಿಂತಿರೋದು, ಸೆಲ್ಫ್ ಸ್ಟಡಿ ಮೇಲೆ ಅಲ್ಲ. ಬೇರೆ ವಿದ್ಯೆಗಳು ಹಂಗೆ ನಿಂತ್ಕೊತ್ತೆ, ಆದರೆ ಬ್ರಹ್ಮವಿದ್ಯೆ ಹಂಗೆ ನಿಂತ್ಕೊಳ್ಳಲ್ಲ. ಅಂದರು ಯಾಕೆ ಅಂದರೆ ಬ್ರಹ್ಮವಿದ್ಯೆ ನಿಲ್ಲೋದೇ ಗುರುವಿನ ಅನುಗ್ರಹದಿಂದ. ಆದ್ದರಿಂದ ಗುರುವಿನಿಂದ ಹೇಳಲ್ಪಟ್ಟ ಒಂದು ವಿದ್ಯೆ ಆದರೂ ನಿನಗೆ ಪ್ರಾಣ ಕೊಡುತ್ತೆ. ಗುರು ಹೇಳಿಕೊಡದೇ ಇರತಕ್ಕಂಥ 100 ವಿದ್ಯೆ ನೀನು ಮಾಡಿದ್ರೂ ಕೂಡ ಅದು ನಿನ್ನ ಉದ್ಧಾರಕ್ಕೆ ಕಾರಣವಾಗಲ್ಲ ಅನ್ನೋಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಏನದು ಅಂದರೆ, ಒಂದು ಲಾರಿ ಲೋಡ್ ಸೌದೆ ಇದೆ, ಕಾಷ್ಟ, ಅದು ನೀನು ಸುಡ್ಬೋದೇ ವಿನಾ ನಿಂಗೆ ಪ್ರಾಣ ಕೊಡಲ್ಲ. ಅದಾಯ್ತಾ? ಆ ಲೋಡೆಡ್ ಲಾರಿ ಒಳಗಡೆ ಒಂದು ಸಂಜೀವಿನಿ ಕಡ್ಡಿ ಸೇರಿಕೊಂಡಿದೆ ಅಂದರೆ ಅದು ನಿನ್ನ ಪ್ರಾಣವನ್ನು ಕೊಡುತ್ತೆ. ಸಂಜೀವಿನಿ ಕಡ್ಡಿಗೆ ಪ್ರಾಣ ಕೊಡೋ ಶಕ್ತಿ ಇದೆ, ಬೇರೆ ಕಟ್ಟಿಗೆ ಇಲ್ಲ. ಹಾಗೆ ಗುರುವಿಂದ ಉಕ್ತವಾಗಿರ್ತಕ್ಕಂಥ ವಿದ್ಯೆ ಇದೆಯಲ್ಲ, ಅದಕ್ಕೆ ನಿನ್ನನ್ನು ಉದ್ಧಾರ ಮಾಡತಕ್ಕಂಥ ಸಾಮರ್ಥ್ಯ ಇದೆ. ಬೇರೆ ಸೆಲ್ಫ್ ಸ್ಟಡಿಯ ವಿದ್ಯೆಗಳಿಗೆ ಆ ಸಾಮರ್ಥ್ಯ ಇಲ್ಲ. ಹಾಗಾದರೆ ಪ್ರಾಫಿಟ್ ಏನು ಅಂದರೆ ಲೋಕೇಶನ ಅಂದರು. ಗುರು ಕೊಟ್ಟಂಥ ವಿದ್ಯೆಗೆ ಲೋಕೇಶನ ಬರೋದಿಲ್ಲ, ಭಾಳ ಕಷ್ಟ. ಅದು ದೇವರ ಅನುಗ್ರಹ ಆಗುತ್ತೆ, ಒಂದು ಮೂಲೆಯಲ್ಲಿ ಕೂಡಿಸಿರ್ತಾನೆ ಸ್ವಾಮಿ. ಆದರೆ ಸೆಲ್ಫ್ ಸ್ಟಡಿ ವಿದ್ಯೆಗೆ ಇದೆಯಲ್ಲ ಅಂದರೆ ಫಸ್ಟ್ ಕ್ಲಾಸ್ ಲೋಕ ವಿಲಕ್ಷಣವಾದ ಲೋಕೇಶನದ ಕೀರ್ತಿ, ಒಳ್ಳೆಯ ಸಂಬಳ, ಒಳ್ಳೆಯ ಸ್ಥಾನ, ಒಳ್ಳೆಯ ಲೋಕದಲ್ಲಿ ಬರಬೇಕು ಮುಂದೆ ಅಂತಾರೆ. ಜ್ಞಾನಿಗಳು ಯಾರೂ ಹಂಗೆ ಬೋರ್ಡ್ ಹಾಕೊಂಡು ಬರೋಲ್ಲ. ವಿಜಯರಾಯರು ಬಂದರು, ಸಭೆ ನಡೀತಾ ಇತ್ತು, ವ್ಯಾಸವಿಠಲರ ಸಭೆ ಅಲ್ಲೇ ಭಯಂಕರ ನ್ಯಾಯಸುಧೆಯನ್ನು ಅನುವಾದ ಮಾಡ್ತಾಯಿದ್ರು. ಅಂಥ ಸಭೆ. ಅಡುಗೆವನ್ನ ಕೈ ಕೊಟ್ಟ ಅಂತ ಗೊತ್ತಾಯ್ತು. ಅಲ್ಲೇ ಈ ವ್ಯಾಸ ವಿಠಲರಿಗೆ ಒಳಗೆ ಅವಲಕ್ಕಿ ಕೊಟ್ಟಕ್ಕೆ ಶುರು ಆಯ್ತು. ಏನಪ್ಪ, ಇನ್ನು 2 ನಿಮಿಷಕ್ಕೆ ಮಂಗಳ ಆಗೋಗುತ್ತೆ, ಮಂಗಳ ಆಗೋದ್ಮೇಲೆ ಊಟಕ್ಕೆ ಏನು ಗತಿ, ಇವರಿಗೆಲ್ಲ ಬೇಕಾದಂಥ ಅಡುಗೆ ಮಾಡಿಸ್ಬೇಕು ಅಂತ ಅಂದಿದ್ದೀನಿ, ಅಡುಗೆಯನ್ನು ಕೈ ಕೊಟ್ಬಿಟ್ಟಿದ್ದಾನಲ್ಲಪ್ಪ ಅಂತ. ವಿಜಯರಾಯರು ಎದುರು ಕೂತಿದ್ದಾರೆ. ಅವರು ಮಹಾಜ್ಞಾನಿಗಳು, ಭೃಗುವಂಶ ಸಂಪುತ್ರು ಅಂತ ಚೀಟಿ ಹಾಕ್ಕೊಂಡಿದ್ದಾರೆ, ಬ್ಲ್ಯಾಡ್ಜು. ಗೋಪಾಲಕೃಷ್ಣನ್ SP ಆಫ್ ತುಮಕೂರು ಅಂತ ಬ್ಲ್ಯಾಡ್ಜ್ ಹಾಕೋತಾರಲ್ಲ, ಏನಿಲ್ವಲ್ಲ. ನಾನು ಭೃಗುವಂಶ, ಭೃಗು ಋಷಿ, ವಿಜಯದಾಸ ಅಂತೇನಿಲ್ಲ. ಈ ಮಾತು ಕೇಳಿದಟ್ಟಿಗೆ ದಾಸರಿಗೆ ಎದ್ದೋದ್ರು, ಗೊತ್ತೇ ಇಲ್ಲ ಅವರು. ಒಳಗೆ ಅಡುಗೆ ಮನೆಗೆ ಹೋದರು, ಸ್ನಾನ ಮಾಡಿದರು, ತುಮ್ಮಡ ಪಂಚೆ ಇದ್ದೇ ಇರುತ್ತೆ ಅಲ್ವೇ. ಒಬ್ಬರೇ ಒಬ್ಬರು ಅಷ್ಟು ಜನದ ಅಡುಗೆನೂ ಮಾಡಿ ಬಂದು ಇವರು ಮಗಳು ಕೂತು ಅಡುಗೆ ನೋಡಿದ್ರು. ಗೊತ್ತಾಯಿತು ಏನು, ಏನೋ ಅಡುಗೆ ಭಟ್ಟ ಅಂದ್ಕೊಂಡಿದ್ರು. ಪಾಪ ಅಡುಗೆ ಮಾಡಿದಾನೆ, ಅಡುಗೆ ಭಟ್ಟ ಅಂದ್ಕೊಂಡ್ರು. ಆಮೇಲೆ ಒಂದು ಶ್ಲೋಕದ ವ್ಯಾಖ್ಯಾನ ನಿಂತ್ಕೊಂತು. ಆಮೇಲೆ ಏನು ಮಾಡ್ತಾರೆ, ತಬ್ಬಿಬ್ಬಾಯಿತು. ವಿಜಯರಾಯರು ಹೇಳಲಿಲ್ಲ, ಪಕ್ಕದಲ್ಲಿ ಒಬ್ಬ ದಡ್ಡಿದ್ದ, ಅವನ ತಲೆ ಮೇಲೆ ಕೈ ಇಟ್ಟರು. ಆಚಾರ ನಿಲ್ಲಿಸಿದಾರಲ್ಲಪ್ಪ, ಅದಾಗಲಿ ಅನುವಾದ ಮುಂದಕ್ಕೆ ಅಂದರು. ಅನುವಾದ ಆಯಿತು. ಹಂಗೆ ಕಾಲಿಡ್ತು. ಸ್ಮರಿಸಿ ಬದುಕಿರೋ
ದಿವ್ಯ ಚರಣ ಕೆರಗಿರೋ ದುರಿತ ತರೆದು ಪೊರೆವ ವಿಜಯ ಗುರುಗಳೆಂಬರ. ಗೊತ್ತಿತ್ತಾ ಮೊದಲು? ಬೂದಿ ಮುಚ್ಚಿದ ಕೆಂಡದಂತಿಪ್ಪರು ಧರೆಯೊಳಗೆ ಶ್ರೀ ಹರಿಭಕ್ತರು ಅಂಗ ನೋಡಲು ಅಷ್ಟವಕ್ರವಾಗಿಪ್ಪರು ಕಂಗಳಿಂದಲಿ ನೋಡೆ ಘೋರತರರು ಮಂಗಳಾಂಗನ ಅಂತರಂಗದಲ್ಲಿ ಭಜಿಸುತ್ತಾ ಹಿಂಗದೆ ಸಂತ ಜನ ಸಂಘದೊಳಗೆ ಹರಯ್ಯ. ಆಗರಾಚಾರ್ಯ ಡಪ್ಪಂಡಮ್ ಸ್ಕೂಲ್ಗೆ ಹೋಗಿದ್ದೀನ ಅವ್ನು ಪ್ರದಕ್ಷಿಣೆ ಹಾಕೋಣ. ಬೂದಿ ಮುಚ್ಚಿದ ಕೆಂಡದಂತಿಪ್ಪರು ಮೂಕ ಬದರಂತಿಪ್ಪಾರು ನೋಡ್ಪಾ ಜನಕ್ಕೆ ಹಾಗೆ ಮೂಕರು ಸ್ಕೂಲ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಡೋದು, ನಮಸ್ಕಾರ ಹಾಕ್ಬಿಡೋದು. ಎಷ್ಟು ಜನ ಜ್ಞಾನಿಗಳಿದ್ದಾರೆ ಅಂತ. ಹೀಗಂದ್ರೆ ಹಿಂಗೆ ತಿರುಗ್ತಾರೆ, ಹಾಗಂದ್ರೆ ಹಂಗೆ ತಿರುಗ್ತಾರೆ. ಗೊತ್ತಾಯ್ತಾ? ಅಂಥವ್ರ ಹತ್ರ ವಾದ ಅಲ್ಲ, ಹಾಗೆ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅದನ್ನ ಜೀವನಿಗೆ ವ್ಯಾಕುಲತೆ ಬಂದಾಗ ಯಾರು ಪರಿಹಾರ ಮಾಡ್ತಾರೆ ಅಂದರೆ ಆಚಾರ್ಯ ದೇವ ಗುರು ಅಂತ ಇರಬೇಕು. ಫ್ಯಾಮಿಲಿ ಡಾಕ್ಟ್ರು ಅಂತ ಹೇಗೆ ಇಟ್ಕೊಂಡಿದ್ದೀವೋ, ನಮ್ಮ ದೇಹದ ಬಣ್ಣ ಎಲ್ಲ ಅವನಿಗೆ ಯಾಕೆ ಗೊತ್ತೋ, ಧರ್ಮಗಳು ಯಾವ ಡಾಕ್ಟ್ರ್ ಹೇಳಿದ್ರಲ್ಲ ನಮ್ಮ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತೀನಿ ನಿಂತಾನೆ. ಯಾಕೆ ಅಂದರೆ ನಿನ್ನ ದೇಹದ ಹಣೆ ಬಾರ ಎಲ್ಲ ಅವನಿಗೆ ಗೊತ್ತಿರುತ್ತೆ, ನಿನ್ನ ಆಹಾರ ವಿಧಾನ ಅವನಿಗೆ ಗೊತ್ತಿರುತ್ತೆ, ನಿನ್ನ ಹೆಂಡತಿ ಮಕ್ಕಳ ಹತ್ರ ಹೇಗಿರ್ತೀನಿ ಅನ್ನೋದು ಡಾಕ್ಟ್ರಿಗೆ ಗೊತ್ತಿರುತ್ತೆ. ಅದೆಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ತಾನೆ. ಬಿ ಪಿಗೆ ಔಷಧಿ ಕೊಡ್ತಾನೆ. ಇದು ದೇಹದಿಂದ ಬಂದಿರೋ ಬಿ ಪಿ ಅಲ್ಲ, ದಿನ ಹೆಂಡತಿ ಮೇಲೆ ಎಗರ್ತಾನಾದ್ರಿಂದ ಬಿ ಪಿ ಬಂದಿದೆ, ಸ್ವಲ್ಪ ಕಡಿಮೆ ಮಾಡಿ ಹೆಂಡ್ತಿಗೆ ಬೈಯೋದು, ಬಿ ಪಿ ಆಟೋಮೆಟಿಕ್ಕಾಗಿ ಇಳಿಯುತ್ತೆ ಅಂತ ಹೇಳಿ ಕಳಿಸ್ತಾನೆ. ಅದು ಆ ಡಾಕ್ಟ್ರ್ ಹೇಳಿ ಕಳಿಸಿದ್ರು ಓಕೆ, ಬೇರೆಯವ್ರ ಹತ್ರ ಅದಕ್ಕೆ ಹೋಗಲ್ಲ ನಾವು. ಯಾಕೆಂದರೆ ಅವನು ಔಷಧಿ ಕೊಡ್ತಾನೆ, ಬಿ ಪಿ ರೈಸ್ ಆಗಿದೆ. ಈ ಡಾಕ್ಟ್ರಿಗೆ ಇದು ದೇಹದಿಂದ ರೈಸ್ ಆಗಿರೋದಲ್ಲ, ಅರ್ಥಾಯ್ತು, ಮಾನಸಿಕವಾದ ಆಘಾತ ಅನ್ನೋದು ಆ ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಕೊಡಲ್ಲ. ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಇವತ್ತು ಯಾರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ರೂಮ್ ಬಾಗ್ಲಾಕೊಂಡು ನಿಮ್ಮ ಮನೆಯವ್ರನ್ನೂ ಕಳಿಸಿಬೇಕಾರೆ ಅವ್ರಿಗೂ ಹೇಳಿ ಕಳಿಸ್ತೀನಿ ಅಂತ. ಬಿ ಪಿ ಆಟೋಮೆಟಿಕ್ಕಾಗಿ ಇಳಿದೋಗುತ್ತೆ, ರೆಸ್ಟ್ ಕೊಟ್ಟೆ. ಅಂದರೆ ದೇಹಧರ್ಮಗಳು ಫ್ಯಾಮಿಲಿ ಡಾಕ್ಟ್ರಿಗೆ ಹೇಗೆ ಗೊತ್ತಿರುತ್ತೋ ಹಾಗೆ ನಮ್ಮ ಯೋಗ್ಯತೆಯನ್ನು, ಸಾಧನೆಯ ಏರಿಳಿತಗಳು ಗುರುವಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಗುರುವಾಶ್ರಯವಾದವಗೆ ಮನದಟ್ಟು ಉಳಿದವನು ಕಂಗೆಟ್ಟು ಭೋಗಿಸುವನು ದುಃಖದ ತೊಂಬಿಟ್ಟು ಇದು ಕನಕನ ಗುಟ್ಟು. ಹಾಗೆ ಜೀವಗಳಿಗೆ ಸಾಧನೆ ಆಗಬೇಕಾದರೆ ಗುರು ಇರಲೇಬೇಕು ಅಂತ ಗುರುಗಳು ಬರ್ತಾ ಇದ್ದಾರೆ. ಯಾರವರು? ಶತಾನಂದರು. ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಇವರು ಆ ಗೌತಮ ಋಷಿಗಳ ಮಕ್ಕಳು, ಶತಾನಂದರು ಅನ್ನೋರು. ಇವರ ಹೆಸರು ವಾಮದೇವ ಅಂತ. ಶತಾನಂದ ಅಂತ ಭಗವಂತ ಇಟ್ಟ ಹೆಸರು. ತಂದೆ ತಾಯಿಯ ಶಾಪಗ್ರಸ್ತರಾದಂಥ ಅಹಲ್ಯೆಗೆ ಶಾಪ ವಿಮೋಚನೆಗಾಗಿ ತಪಸ್ಸನ್ನು ಮಾಡಿ ರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಸಂತೋಷ ವ್ಯಕ್ತಪಡಿಸಿದ ರಾಮ ತಲೆ ಮೇಲೆ ಅಮೃತ ಹಸ್ತವನ್ನು ಇಟ್ಟುಬಿಟ್ಟು ಶತಾನಂದ ಅಂತ ನಾಮಕರಣ ಮಾಡಿದ. ಯಾವಾಗಲೂ ಸುಖ ಪಡ್ತಾ ಇರು, ಯಾವಾಗಲೂ ದೇವರ ಬಗ್ಗೆ ಸುಖ ಪಡ್ತಾ ಇರು ಅಂಥವ್ರಿ ಗುರುಗಳು. ಶತಾನಂದ ಅನ್ನೋದು ಗುಣರೂಪಾತ್ಮಕವಾಗಿ ಬಂದ ನಾಮ, ಗುಣವಿಲ್ಲದೆ ಇಟ್ಟಂಥ ನಾಮ ಅಲ್ಲ ಶತಾನಂದ ಅಂದರೆ, ಅಲ್ವೇ? ಆದ್ದರಿಂದ ಶತಾನಂದರು ಅಂತ ಜನಕ ಮಹಾರಾಜರಿಗೆ ಗುರುಗಳಾಗಬೇಕಾದ್ರೆ, ಜನಕ ಮಹಾರಾಜನೇ ಇಂಥವನು, ಅವನ ಮನೆ ಗುರುಗಳು ಅಂದರೆ ಅವರೇ ಆಗಿರಬೇಕು ಅಂತ ಶತಾನಂದರು ಬಂದರು. ಎದ್ದ, ಸಾಷ್ಟಾಂಗ ನಮಸ್ಕಾರ ಮಾಡಿದ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟ, ಗುರುಗಳನ್ನ ಕೂಡಿಸ್ತಾ. ಗುರುಗಳು ಕೇಳಿದರು, ನೋಡಿ ಹೆಂಗಿರ್ತಾರೆ ಗುರುಗಳು ಅಂದರೆ, ಗುರುರನ್ನೋರಲ್ಲ. ಯಾಕಪ್ಪ? ವ್ಯಾಕುಲತೆ ಇದೆ ಎಂದರು. ಇಡೀ ಸ್ವಪ್ನ ವೃತ್ತಾಂತವನ್ನು ಹೇಳಿದ. ಅದಕ್ಕೆ ಮಗಳ ಗಂಡು ಸಿಕ್ಕಿಲ್ಲ ಅಂತ ಅನ್ನೋದೇ ದೊಡ್ಡ ದುಃಖ. ನನಗೆ 80,000 ವರ್ಷ ಆಗೋದು, 80,000 ವರ್ಷ ಅಂತೆ ಪುಣ್ಯಾತ್ಮನಿಗೆ. ಇದು ಎಂಥ ಮುದುಕ ಆಗಿದೆ ಲೆಕ್ಕ ಹಾಕೊಳ್ಳಿ. ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕಾಗಲ್ಲ, ಮಗಳಿಗೆ ಗಂಡು ಹುಡ್ಕೋಕ್ಕಾಗ್ತಾ ಇಲ್ಲ. ರಾವಣಾದಿಗಳು ಸೀತೆಯ ಸುಂದರಕ್ಕೋಸ್ಕರ ಬಂದು ದಂಡೆತ್ತಿ ಬರ್ತಾರೆ. ಏನೋ ವರಬಲ ಇದೆ, ಬಚಾವಾಗ್ತಾ ಇದ್ದೀನಿ, ಆದ್ದರಿಂದ ಇಂಥ ದುಃಖಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತ ಕೇಳಿದ. ಶತಾನಂದರು ನಕ್ಕು ಬಿಟ್ಟರು. ಆನಂದ ಯಾವಾಗಲೂ ನಗ್ತಾ ಇರುತ್ತೆ, ದುರುಳರು ನಗ್ತಾ ಇರ್ತಾರೆ. ಮೋಸ ಮಾಡಿರ್ತಾರೆ ಯಾರೋ ಒಬ್ಬರಿಗೆ, ಗೊತ್ತಿಲ್ಲ ಪಾಪ, ಅವರು ನಂಬಿದ್ರೆ ಹೇಳ್ತೀನಿ ಅಂದರೆ ನಾನೇ ಮಾಡಿರೋದು ಅಂತ ಈ ಮುಂಡೆದಕ್ಕೆ ಗೊತ್ತಿಲ್ಲ ಅಂತ. ಅದಕ್ಕೆ ಸಂತೋಷ. ಅದಕ್ಕೆ ನಮ್ಮ ಗುರುಗಳು ದೃಷ್ಟಾಂತ ಕೊಡ್ತಾಯಿದ್ರು. ಭೀಮಸೇನ ದೇವರಿಗೆ ವಿಷಮಿಶ್ರಿತವಾದಂಥ ಭಕ್ಷ್ಯಗಳನ್ನು ದುರ್ಯೋಧನ ತಾನಾಗಿ ಕೈಯಿಂದ ಕೊಡ್ತಿದ್ನಂತೆ. ಯಾಕೆ ಬೇರೆಯವ್ರು ಕೊಡಬಾರ್ದ ಅಂದರೆ ನಂಬಿಕೆ ಇಲ್ಲ ಮುಂಡೆ ಓಕೆ ಅಲ್ಲ. ನೆರೆಹೊರೆ ಜನಗಳ ಸಿರಿಯನ್ನು ನೋಡುತ್ತಾ ಉರಿಯುವ ಜನಗಳಿಗೆ ಎಲ್ಲಿ ಜಯ ಅಂತಾರೆ ಪ್ರಸನ್ನತೆ ಇತ್ತು. ನಂಬಿಕೆ ಇಲ್ಲ ಇನ್ನೊಬ್ಬರಲ್ಲಿ, ಈ ಭೀಮನ್ನು ಸಾಯಿಸಬೇಕು, ಅದಕ್ಕೋಸ್ಕರ ವಿಷ ಹಾಕಿದ್ದಾನೆ ಅಂತ ಇನ್ಯಾರು ಬಾಯಿ ಬಿಟ್ಬಿಟ್ರೆ ಅದಕ್ಕೆ ತಾನೇ ಹಾಕಿ ವಿಷದ ಲಡ್ಡುಗೆಗಳನ್ನು ಕೊಡ್ತಾ ಇದ್ದಾನೆ. ಭೀಮಸೇನ ದೇವರು ನಗ್ತಾ 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 ತಿಂತಾ ಇದ್ದಾರೆ. ದುರ್ಯೋಧನೂ ಕೂಡ ನಗ್ತಾ ಇದ್ದಾನಂತೆ. ಅಯ್ಯೋ ಮುಂಡೆದೆ, ಇನ್ನು 5 ನಿಮಿಷಕ್ಕೆ ಕಾಲು ಚಾಚ್ಬಿಡ್ತೀಯಾ ತಿಂದು, ಅಯ್ಯೋ ಬುದ್ಧಿ ಇಲ್ಲವೇ ವಿನ ನಿನಗೆ ಶಕ್ತಿ ಇದೆ ಸಾಯಿ ಅಂತ ಇವನು ನಗ್ತಿದ್ದಾನೆ. ಭೀಮಸೇನ ದೇವರು ಅಯ್ಯೋ ಮುಂಡೆದೆ, ನಾನು ರುದ್ರದೇವರಿಗೆ ಅಸಮರ್ಥವಾಗಿರ್ತಕ್ಕಂಥದ್ದನ್ನು ಅರ್ಥ ಆಯ್ತೇನು ಅರ್ಗಿಸ್ಕೊಳ್ಳೋಕ್ಕೆ ಅಶಕ್ಯವಾಗಿರ್ತಕ್ಕಂಥದ್ದು. ಯದ್ ರುದ್ರೇಣ ಪಿಬಸ್ಸಹ,
ರುದ್ರದೇವರಿಗೂ ಅರಗಿಸ್ಕೊಳ್ಳೋಕ್ಕೆ ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥ ಹಾಲ ಅಲ್ಲ ಸಮುದ್ರ ಮಥನದ ಕಾಲದಲ್ಲಿ ಉತ್ಪತ್ತಿ ಆಗಿರ್ತದೆ. ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬಸ್ಸಹ. ಇಂಥ ಕೇಶಿ ಸೂಕ್ತ ಪ್ರತಿಪಾದ್ಯರಾದ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ವಾಯುದೇವರು ಸಹಜವಾಗಿ ಪಾನವನ್ನು ಮಾಡಿದ್ದಾರೆ ಹಾಲವನ್ನು. ಅಂಥ ವಿಷ ಕೊಡದೆ ನನಗೇನು ಒಂದು ರೋಮ ಅಲ್ಲಾಡಲಿಲ್ಲ. ಯಾವುದೋ ನನ್ನ ಎಂಜಲು ನನ್ನ ಕೈನಲ್ಲಿ ಅಂಟಿದ್ದು ಒದರಿದ್ದು ಅದನ್ನು ಎತ್ಕೊಂಡು ಹೋಗಿದ್ದು ಯಾರೋ ಇಟ್ಕೊಂಡಿರೋ ಹಳಸಲ್ದು ಒಂದು ಡ್ರಾಪ್ ಹಾಕ್ಬಿಟ್ಟು ಇಟ್ಟೊಟ್ಟಿನ ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಡಿದೆಯಲ್ಲ, ಇವ್ ಮುಂಡೆದೆ ನಿನ್ನ ಬುದ್ಧಿಗೆ ಏನು ಹೇಳಿ ಅಂತ ಅವರು ನಗ್ತಾ ಇದ್ದಾರೆ, ಇವರು ನಗ್ತಿದ್ದಾರೆ. ಇಂಟರ್ಪ್ರಿಟೇಷನ್ ಏನು ಅಂದರೆ ತದ್ವಿರುದ್ಧ. ಸತ್ತೋಗ್ತಾನೆ ಅಂತ ತಿಳ್ಕೊಂಡು ಇವನು ನಗ್ತಿದ್ದಾನೆ, ನಾನೇನು ಸಾಯ್ತೀನಿ ಮುಂಡೆದೆ ನೀವು ಎಂಥ ಭಕ್ಷ್ಯ ಕೊಡ್ತಾ ಇದ್ದೀವಿ ಆರಾಮಾಗಿದ್ದೀನಿ ಅಂತ ಅವರು ನಗ್ತಾ ಇದ್ದಾರೆ. ಅಂದರೆ ನಗು ಒಂದೇ ಕಾರ್ಯ, ಒಳಗಿರ್ತಕ್ಕಂಥ ಉದ್ದೇಶ ಹೆಂಗೆ ಬೇರೆನೋ ಹಾಗೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಗುರುಗಳು ಕೇಳ್ತಾ ಇದ್ದಾರೆ, ವ್ಯಾಕುಲತೆಗೆ ಕಾರಣವೇನು ಅಂದರೆ ನಕ್ಬಿಟ್ರು ಅವರು. ಯಾಕೆ ನಕ್ಕರು ಅಂದರೆ ಪರಮಾತ್ಮನ ಜ್ಞಾನ, ಪರಮಾತ್ಮನ ಅಸ್ತಿತ್ವ, ಪರಮಾತ್ಮನ ಸಂಬಂಧ, ಪರಮಾತ್ಮನ ಅನುಗ್ರಹ, ಅವನ ಮೇಲೆ ಇಟ್ಟಕ್ಕಂಥ ನಂಬಿಕೆಯ ಭರವಸೆ ಇರುವಾಗ ಯಾವುದೇ ದುಃಖ ಅಂತ ನಗು. ಯಾಕೆಂದರೆ ಅವರ ಅಂಥವರು, ಆದ್ದರಿಂದ ನಗು ಬರ್ತಾ ಇದೆ. ಭಗವಂತನ ಭಕ್ತರಲ್ಲಿ ಯಾವಾಗಲೂ ನಗುನೇ. ಯಾಕೆ ನಗು ಅಂದರೆ ಯೋಗಕ್ಷೇಮಂ ವಾಮ್ಯಂ, ಎಲ್ಲ ಯೋಗಕ್ಷೇಮವನ್ನು ದೇವ್ರ ಮೇಲೆ ಹಾಕ್ಬಿಟ್ಟು ಕೂತ್ಬಿಟ್ಟಿರ್ತಾರೆ. ತದೇವ ಭಾಷಯತೆ ತದೇವ ಅವಲೋಕಯತೆ ಯೋಗಕ್ಷೇಮಂ ತ್ಯಜತೆ. ಯೋಗಕ್ಷೇಮವನ್ನು ಬಿಟ್ಟುಬಿಟ್ಟಿರ್ತಾರಂತೆ, ಎಲ್ಲ ಭಾರವನ್ನು ದೇವ್ರ ಮೇಲೆ ಹಾಕಿರ್ತಾರಂತೆ ಭಗವದ್ಭಕ್ತರುಗಳು. ಅವರ ಜವಾಬ್ದಾರಿಯನ್ನು ದೇವರು ಹೊತ್ಕೊಂಡಿರ್ತಾರಂತೆ. ಇವತ್ತು ನಾವು ಈ ಕಾಲದಲ್ಲಿ ಹೇಳೋಕ್ಕಾಗಲ್ಲ, ಹಾಸ್ಯ ಕುಚೋದ್ಯದಲ್ಲಿ ಪರಿಮಿಸೋಣ. ಆದರೆ ಯಾವತ್ತಾರು ಒಂದಿನ ಈ ಸ್ಥಿತಿಗೆ ಬರಲೇಬೇಕು, ಅದಂತೂ ಗ್ಯಾರಂಟಿ. ಸಾಯೋ ಹೊತ್ಕಾರು ಈ ಸ್ಥಿತಿಗೆ ಬರ್ತಾನೆ, ಅರ್ಥ ಆಯ್ತಾ? ಯೋಗ್ಯನಾಗಿರ್ತಕ್ಕಂಥವನು ಈ ಸ್ಥಿತಿಗೆ ಬರಲೇಬೇಕು ಅಂತ ಸ್ಥಿತಿಯನ್ನು ತಂದು ಕೊಡ್ತಾನೆ ದೇವರು. ಯೋಗ್ಯನಾದರೂ ಬಾಯಲ್ಲಿ ಅನ್ನಿಸ್ತಾನೆ, ಪಶ್ಚಾತ್ತಾಪವನ್ನು ಕೊಡ್ತಾರೆ, ಪ್ರಾರ್ಥನೆಯನ್ನು ಮಾಡಿಸ್ತಾನೆ, ಸಾಧನೆಯನ್ನು ಮಾಡಿಸ್ತಾನೆ. ಇದೇ ವಿಜಯರಾಯರು ಹೇಳ್ತಾರೆ, ವೇದಗಳ ಓದಿಸು, ವೇದಾರ್ಥಗಳ ತಿಳಿಸು, ಓದಿದರೂ ದಡ್ಡನೆಂದೆನಿಸು. ನಾವಾಗಿದ್ದರೆ ಓದದಿದ್ದರೂ ವಿದ್ವಾಂಸನೆಂದೆನಿಸು ಅಂತ ಬರ್ಕೊಂಡ್ಬಿಡ್ತಾ ಇತ್ತು. ಓದೇ ಇಲ್ಲ, ಸರ್ಟಿಫಿಕೇಟ್ ಇದೆ ನೋಡ್ರಿ ಇಲ್ಲಿ ಅಂತ. ಯಾರೋ ಒಬ್ಬ ಇಂಟರ್ವ್ಯೂಗೆ ಹೋದ್ನಂತೆ, A+B² ಲೆಕ್ಕ ತಪ್ಪು ಮಾಡೋದ್ನಂತೆ. ಏನ BSc ಗ್ರ್ಯಾಜುಯೇಟು ಅಂತೀ, A+B² ಬರಲ್ಲ, ನಾ ಏನು ಕೆಲಸ ಕೊಡಲಿ ಹಿಂದಂತೆ. ಅದಕ್ಕೆ ಅವನು ಹೇಳದಂತೆ, ಇದೆಲ್ಲ ಆಗದೇ BSc ಪಾಸ್ ಆಯ್ತಾ, ಸರ್ಟಿಫಿಕೇಟ್ ನೋಡು ಅಂದಂತ ಅವನು. ಇವತ್ತು ನಂಗೆ ಬರುತ್ತೋ ಬಿಡುತ್ತೋ ಅದು ಮುಖ್ಯ ಅಲ್ಲ, ಈ A+B² ಮಾಡ್ದೇ ನಂಗೆ BSc ಪಾಸೇ ಆಯ್ತಾ, ನೋಡು BSc ಪಾಸ್ ಆದ್ದು. ಇದಕ್ಕೇನು ಉತ್ತರ ಕೊಡ್ಬೇಕಪ್ಪ? ಅದೇ ಉತ್ತರ ಇಲ್ಲೂ ಅಷ್ಟು. ಇಟ್ಕೊಂಡು ತೋರಿಸ್ತೀವಲ್ಲ ನಾಳೆ ಯಮಂಗೆ, ನಾನು ಇಂತಿಂತವನು ಇಲ್ಲದ್ದೇನೋ ಮಾಡಿದ್ದೆ, ಇಂಥ ಕೆಲಸ ಮಾಡಿದ್ದೆ, ಇಂಥ ಘನಕಾರ್ಯ ಮಾಡಿದ್ದೆ ಅಂತ. ಇದಕ್ಕೆ 3 ಕಾಸಿನ ಬೆಲೆ ಇಲ್ಲ. ಅದೆಲ್ಲ ಆಯಿತು ಭೂಲೋಕಕ್ಕೆ. ನಮ್ಮ ಅಪ್ಪಂಗೋಸ್ಕರ ಏನು ಮಾಡ್ಕೊಂಡಿದ್ದಿ ಬೋಳು ಅಂತಾನೆ. ಇಲ್ಲ ನನ್ನ ಮಗಳಿಗೆ ಮದುವೆ ಮಾಡಿದ್ದೆ ಗ್ರ್ಯಾಂಡಾಗಿ ಪಂಚತಾರ ಹೋಟ್ಲಲ್ಲಿ ಅಂದರೆ ಅದು ಸಾಯಿತು ಅಂತಾನೆ. ಮಗಂಗೆ ಮುಂಜಿ ಮಾಡಿದ್ದೆ ಅದು ಸಾಯಿತು ಅಂತಾನೆ. 8 ಮನೆ ಕಟ್ಟಿದ್ದೆ ಬೆಂಗಳೂರಲ್ಲಿ, ಅದೆಲ್ಲ ಭೂಗತ ಆಗೋಗಿ ಕೆರೆ ಎಲ್ಲ ಒತ್ತಿಸ್ಕೊಂಡ್ಬಿಟ್ಟಿದ್ದಾರೆ. ನೀ ಯಾವ ಮನೆ ಈಗ ಹೇಳ್ತೀವಿ ಅದು ಉರುಟಿಸ್ಬಿಟ್ಟಿದ್ದಾರೆ ಈಗಾಗಲೇ ಎಲ್ಲ. ಮತ್ತೇನು ಅಂದರೆ ನಮ್ಮ ಅಪ್ಪಂಗೋಸ್ಕರ ನಿಂಗೋಸ್ಕರ ಏನು ಮಾಡ್ಕೊಂಡಿದ್ದೀವಿ ಹೇಳು ಅಂತಾನೆ. ಏನಿಲ್ವಲ್ಲ ಅಂದರೆ ಟೋಕನ್ ನಂಬರ್ ಕೊಡು 42ನೇ ರೂಮ್ಗೆ ಅಂತಾನೆ ಅಷ್ಟೆ. ನಿನ್ನ ಹಿಂದೆ ಬರೋದು ಏನು ಅಂತ ನೋಡ್ಕೋ, ನಮಗಾಗೊಂದು ನೋಡ್ಕೋಬೇಕಲ್ಲ. ಇದೇ ಗರುಡ ಪುರಾಣ ಹೇಳೋದು. ಸಾಧನೆಯ ಮಾಡಿಸೋ ವಿಜಯ ವಿಠ್ಠಲರೇಯ, ಹಿತದವರನ್ನಗಲಿಸು. ಹಿತವಂತರು ಅಂತ ನಮಗಿದ್ದಾರೆ, ಒಳಗೇ ಕಾಯ್ತಾ ಇರ್ತಾರೆ. ಕೊಟ್ಟರೆ ಒಳ್ಳೆಯವರು ಅಂತಾರೆ, ಕೊಡದಿದ್ದರೆ ದಿನ ಕಾಫಿ ಕೊಡ್ತಾಯಿದ್ರು ಹೊಗಳ್ತಿರ್ತಾರೆ. ಒಂದಿನ ಇವತ್ತು ನಮ್ಮನ್ನು ಶ್ರಾದ್ದ, ಸಾಯಂಕಾಲ ಬನ್ನಿ ಅಂದರೆ ಇವತ್ತು ಮನೇಲೂ ಕಾಫಿ ಇಲ್ಲ, ಹಾಳಾಗೋದ್ರೆ ಇವನ ಮನೆಗೆ ಬಂದರೂ ದರಿದ್ರ ಕಾಫಿ ಬೈಕೊಂಡು ಹೋಗ್ತಾರೆ ವಿನಃ ಇವತ್ತೇನೋ ಅವ್ರ ಮನೇಲಿ ಶ್ರಾದ್ದ ಪಾಪ ದಿನ ಕೊಡ್ತಾ ಇದ್ದಾನೆ, ಇವತ್ತೇನೂ ಇಲ್ಲ, ಆಯಿತು ಬಿಡು ಅದಕ್ಕೆ ಹೋಗಲ್ಲ. ಯಾಕೆ ಅಂದರೆ ಇವನು ಕಾಪಿ ಇಲ್ವಲ್ಲ ಇವತ್ತು, ಅರ್ಥ ಆಯ್ತಾ? ಸ್ವಾರ್ಥಪರರಾಗಿ ನೋಡ್ತಾರೆ. ಸ್ವಾರ್ಥೇ ಮುಖ್ಯಂತಿ ಜಂತವಃ, ಸ್ವಾರ್ಥಕ್ಕಾಗಿಯೇ ಜನ ನಮ್ಮನ್ನು ಆಶ್ರಯಿಸ್ಕೊಂಡಿರ್ತಾರೆ. ನಿಸ್ವಾರ್ಥವಾಗಿ ಅನಿಮಿತ್ತ ಬಂಧುವಾಗಿ ನಮ್ಮ ಯೋಗಕ್ಷೇಮವನ್ನು ತಗೊಳ್ಳೋನು ಭಗವಂತ ಮಾತ್ರ ಎಂಬತಕ್ಕಂಥ ಅನುಭವ ಬಂದರೆ ನಿಂಗೆ ಕಲ್ಯಾಣ ಮಹೋತ್ಸವ. ಅದು ಬರದೇ ಹೋದರೆ ಶ್ರೀನಿವಾಸ ಕಲ್ಯಾಣೋತ್ಸವ ಕೇಳಿದ್ರು ಅಷ್ಟೇ, ತಿರುಪ್ತಿಗೆ ಹೋಗಿ ಕಲ್ಯಾಣೋತ್ಸವ ಮಾಡ್ಕೊಂಬಂದ್ರು ಅಷ್ಟೇ. ನಿಂಗೇನು ಕುಂಬಳಕಾಯಿ ಅಂತಾನೆ. ಏನು ಕುಂಬಳಕಾಯಿ ಅಂದರೆ ನನ್ನ ಹಣೆ ನೋಡು ಅಂತಾನೆ ಅಷ್ಟೇ. ನೀವು ನನ್ನ ಹಣೆಯಲ್ಲಿ ಏನಿದೆ ಅದೇ ನಿಮ್ಮ ಫಲ ಅಂತಾನೆ. ಅದಕ್ಕೆ ಗೋಪಾಲದಾಸರ ಪ್ರಶ್ನೆನೂ ಮಾಡಿಬಿಟ್ರು, ಉತ್ತರನೂ ಕೊಟ್ಬಿಟ್ರು ಅಲ್ಲ. 3 ನಾಮಗಳ ಧರಿಸಿದ ಕಾರಣವೇನೋ ಅಲ್ವಾ? ಹರೇ ಶ್ರೀನಿವಾಸ ವೆಂಕಟರಮಣ ಹೇಳಪ್ಪ. ಸಾಲದೇ ನಿನ್ನ ಸುಂದರ ಮುಖಕ್ಕೆ ಒಂದು ತಿಲಕ ಅಂದರು.
ಸಾಕಾಗುತ್ತೆ ಎಂದ ದೇವರು. ಮತ್ತು ಯಾರಿಟ್ರು ಅಂದರು, ನಾನು ಇಟ್ಕೊಂಡಿಲ್ಲ ಅಂದ. ಮತ್ತು ಯಾರಿಟ್ರು ಅಂದರು, ಅರ್ಚಕರು ಅಂದ. ಅರ್ಚಕರು ಯಾಕೆ ಇಟ್ಟರು ಅಂದ, ನಂಗೆ ಗೊತ್ತಿಲ್ಲ, ಅವ್ರ ಹಣೆಯಲ್ಲಿದೆ, ನನ್ನ ಹಣೆ ಮೇಲೆ ಇಟ್ಟರು. ಯಾಕೆ ಇಟ್ಟರು ಅಂದ, ನನ್ನೇನು ಕೇಳ್ತೀವಿ, ಅವ್ರನ್ನೇ ಕೇಳು ಅಂದ. ಮಾಡಿರೋ ಕರ್ಮಕ್ಕೆಲ್ಲ ಅದೇ ಫಲ ಅಂತ ಅರ್ಥ ಅಂದ. ಯಾಕೆಂದರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡದೆ, ಸರ್ವೋತ್ತಮತ್ವದ ಉಪಾಸನೆಯನ್ನು ಮಾಡದೆ, ಭಗವದರ್ಪಣವಿಲ್ಲದೆ, ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ, ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ದೇವ ಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ ಉದರ ವೈರಾಗ್ಯವಿದು. ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ದೇವ ಪ್ರೇರಣೆ ಎಂದು ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯ. ಕಾಣದೆ ಮಾಡೋ ಕಾರ್ಯ ಜೀವ ಯಾವುದು ಮಾಡ್ತಾನೆ? ದೇವರಿಗೆ ಕಾಣದೇ ಇರೋ ಕಾರ್ಯ ಜೀವ ಯಾವುದು ಮಾಡ್ತಾನೆ? ಯಾವುದೂ ಇಲ್ಲ. ವಿಶ್ವತಚಕ್ಷುವನು, ಮಾಡಿಸೋನವನು, ಒಳಗಿರೋನವನು, ಕರ್ಣಗಳನ್ನು ಕೊಟ್ಟಿರೋನವನು, ವಸ್ತುಗಳನ್ನು ಕೊಟ್ಟಿರೋನವನು, ಸಂಬಂಧ ಮಾಡಿರೋನವನು, ಕಾರ್ಯವಾದ ಮೇಲೆ ತೃಪ್ತಿ ಕೊಡೋನವನು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾರ ಸಮಾಯುಕ್ತಂ ಪಚಾಮನ್ಯಂ ಚತುರ್ವಿಧಂ. ಮುಂದೇನೋ ಮುಂದಾದ್ರೆ ಫಲ ಏನು, ಅದು ಅವನೇ ಕೊಡೋದೆ. ಅರ್ಥ ಆಯ್ತಾ? ಒಳಗೆ ಹೇಗೆ ಅರ್ಗಿಸ್ತಾನೋ, ಹೇಗೆ ಅದನ್ನು ಡಿವೈಡ್ ಮಾಡ್ತಾನೋ, ಹೇಗೆ ತೃಪ್ತಿ ಕೊಡ್ತಾನೋ, ಹೇಗೆ ರಕ್ತ ಮಾಡ್ತಾನೋ, ಹೇಗೆ ವೀರ್ಯಾದಿಗಳನ್ನು ಮಾಡ್ತಾನೋ, ಹೇಗೆ ಗ್ಲೂಕೋಸ್ ಮಾಡ್ತಾನೋ, ಹೇಗೆ ಪ್ಯಾಂಕ್ರಿಯಾಸ್ ಆಫ್ ಮಾಡ್ತಾನೋ, ಡಾಕ್ಟ್ರಿಗೆ ಗೊತ್ತಿಲ್ಲ. ಯಾವತ್ತಿಂದ ನಿಮ್ಗೆ ಶುಗರು ಅಂತಾರೆ, ನಾವು ಹೇಳಿದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ. ಪಾಂಕ್ರಿಯಾಸ್ ಯಾಕೆ ಆಫ್ ಆಯಿತು ಅಂತ ಕೇಳಿದ್ರೆ ಅಂದರೆ ಹೇಳಿ, ಸಕ್ಕರೆ ತುಂಬ ತಿಂತಿದ್ರು ಆಚಾರ್ಯ, ಅದಕ್ಕೆ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ಇಸ್ ರೈಟ್, ಸರಿನಾ? ಅದು ಸಕ್ಕರೆ ತಿಂದವ್ರಿಗೆಲ್ಲ ಶುಗರ್ ಬರಬೇಕಾಗಿತ್ತು. ಮಣಗಟ್ಟಲೆ ತಿಂತಾರೆ ಅತ್ಲ ಕಡೆ. ಮತ್ತು ಲಾಡುಗೆ ಕರಿ ಬೆಲ್ಲ ಹಾಕಿಸ್ಕೊಂಡು ಅದ್ರ ಮೇಲೆ ಸಕ್ಕರೆ ಹಾಕಿಸ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕಿಸ್ಕೊಂಡು ಕಾಲ್ಸ್ಕೊಂಡು ತಿಂತಾರೆ. ಗಟ್ಟಿಮುಟ್ಟಾಗಿದ್ದಾರೆ ಅವರೆಲ್ಲ. ನಾವು ಜಿಲೇಬಿ ದೂರದಿಂದ ನೋಡಿದ್ರೇ 500 ಕೊಟ್ಟು ಹೋಗುತ್ತೆ. ತಿನ್ನೋದಿರಲಿ. ನಮ್ಮ ಯೋಗ ಹೇಗಿದೆ ಅಂದರೆ ನೋಡಿದ್ರೆ ರೈಸ್ ಆಗುತ್ತೆ ಮೈಂಡಲ್ಲಿ, ಅಷ್ಟರ ಮಟ್ಟಿಗೆ ನಮ್ಮ ದೇಹ ಇದೆ ಶುಗರ್. ಅಂದರೆ ಏನರ್ಥ? ಅದು ಯಾರು ಮಾಡ್ತಾ ಇದ್ದಾರೆ? ದೇಹದಲ್ಲಿದ್ದು ಇಷ್ಟು ವ್ಯಾಪಾರಗಳನ್ನು ಚಿತ್ರ ವಿಚಿತ್ರವಾಗಿ ಮಾಡ್ತಾ ಇದ್ದಾನಲ್ಲ. ಬಹುಚಿತ್ರ ಜಗದ್ಬಹುದಾ ಕಾರಣ ಪರಶಕ್ತಿರನಂತ ಗುಣ ಪರಮಃ. ಏನಾರು ತಿಳ್ಕೊಂಡಿದ್ದೀವ? ಏನಾರು ಸಾಧನೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನಂತ ಕೃತಜ್ಞತೆ ಇಟ್ಕೊಂಡಿದ್ದೀವಾ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ನಮಗೆ ಆನಂದ ಆಗ್ತಾ ಇಲ್ಲ. ಶತಾನಂದರಿಗೆ ಯಾಕೆ ಆಗ್ತಾ ಇದೆ? ಜನಕ ಮಹಾರಾಜರಿಗೆ ಯಾಕೆ ಆಗುತ್ತೆ ಅಂದರೆ ಅವರ ನಂಬಿಕೆ ಅಂತದಲ್ವ. ಆದ್ದರಿಂದ ಅಯ್ಯೋ ಜನಕ ಮಹಾರಾಜ ಯಾಕೆ ಒದ್ದಾಡ್ತಿ? ನಿಮ್ಮ ಸೀತೆಗೆ ಗಂಡನ್ನು ಹುಡುಕೊಂಬರೋದಲ್ಲಪ್ಪ, ಸೀತೆನೇ ಹುಡುಕೊಂಬರುತ್ತೆ ಗಂಡು ಅಂಥವಳು ನಿನ್ನ ಮಗಳು. ಸೀತೆಗೋಸ್ಕರ ನೀ ಗಂಡನ್ನು ಹುಡ್ಕೊಂಡೋದ್ರೆ ಎಲ್ಲೂ ಸಿಕ್ಕಲ್ಲ. ಯಾಕೆಂದರೆ ಜಗತ್ತಿನ ಯಾವ ಗಂಡನೂ ಇವಳ ಗಂಡ ಅಲ್ಲ. ಜಗತ್ತಿಗೆ ವಿಲಕ್ಷಣನಾದವನು ಇವಳ ಗಂಡ ಅಲ್ವೇ? ಜಗತ್ತಿನಲ್ಲಿರೋರೆಲ್ಲ ಎಲ್ಲ ಮಕ್ಕಳ ಕುಂದು ಅಲ್ವೇ? ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸು ಒಳ್ಳೆ ನಾನಿವರ ನಿತ್ಯ ಮುತ್ತೈದೆ ಎಂಬುವರು ಅಲ್ಲ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯದೆ. ತನ್ನ ಮಕ್ಕಳೇ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬ್ರಹ್ಮರುದ್ರ. ಲಕ್ಷ್ಮೀ ಪುತ್ರ ಲಕ್ಷಣವಂತ ದೀಕ್ಷಾ ಹರಿದೀಕ್ಷಾ ರಕ್ಷೀಸೆನ್ನನು ರುಕ್ಮಿಣಿನಾಥನ ಇತ್ತು ಅಪರೋಕ್ಷ. ಹನುಮ ಭೀಮ ಮಧ್ವ ಮುನಿಯೇ ಪ್ರಣತ ಪಾಲಕ ಜನುಮ ಜನುಮದಲ್ಲಿ ಸಲಹೋ ಪ್ರಣಯ ಪೂರ್ವಕ. ಲಕ್ಷ್ಮೀ ಪುತ್ರ ಲಕ್ಷಣವಂತ ಪದ ನೋಡ್ರಿ. ಲಕ್ಷ್ಮೀ ಪುತ್ರ ಯಾರು? ಇಲ್ಲಿ ಲಕ್ಷ್ಮೀ ಪುತ್ರ ಅಲ್ಲ. ಎಲ್ಲ ಇಲ್ಲಿ ಬಿಟ್ಬಿಟ್ಟು ಎಲ್ಲರೂ ಬಿಕನಾಸಿಗಳು ಹೋದಾಗ ಹೊಟ್ಟೋಗ್ತಾರೆ. ಹೋಗುವಾಗ ಯಾರು ತೊಗೊಂಡು ಹೋಗ್ತಾರೆ? ಎಷ್ಟು ಐಶ್ವರ್ಯ ಇದ್ರೇನು? ದಾಸರು ಚೆನ್ನಾಗಿ ಹೇಳ್ತಾರೆ, ಒಟ್ಟಿದ ಕಸವು ಸುಟ್ಟು ಹೋಗುವ ಹಾಗೆ ಸುಟ್ಟು ಪೋಪುದು ಈ ದೇಹವು, ಕಟ್ಟಿದ ಮನೆಯನ್ನು ಬಿಟ್ಟು ಹೋಗುವ ಹಾಗೆ ಬಿಟ್ಟು ಪೋಪುವುದು ಈ ಜೀವವು ದೇಹದಿಂದ. ಇನ್ನು ನಿನ್ನಿಂದ ಯಾವುದು ಬರುತ್ತೆ? ಪುಟ್ಟಿದ ಮಕ್ಕಳು ಕೊಟ್ಟಿಗೆ ಪಶುಗಳು, ಪುಟ್ಟಿದ ಮಕ್ಕಳು ಕೊಟ್ಟಿಗೆ ಪಶುಗಳು, ಪೆಟ್ಟಿಗೆ ನಗಗಳು ಬೆನ್ನಟ್ಟಿ ಬಾರವೋ ಯಾತಕ್ಕೆ ನೋಡುತ್ತಿ ಯಮನ ಪಾಶಕ್ಕೆ ಬೀಳುತ್ತಿ. ಒಂದಿಡೀ ಯಾವಾರ ಕೊಟ್ಟಿದ್ರು.
ದಿನಾ ಬತ್ತನೆ ವಯ ಅಂತ ದುರ್ದುರ್ ನೋಡಿದ್ಲಂತೆ ಅವಳು. ವಾರಕ್ಕೊಂದ್ಸರಿ ಬಂದರೆ ಬೆಂಗಳೂರಲ್ಲಿ ಎಸ್ ಅಂತಾರೆ ಅಲ್ವೇ. ದಿನಾ ಬರ್ತಾಯಿದ್ರೆ ಹರೇ ವೆಂಕಟ ಅಂತ, ಅಯ್ಯ ಈ ದಾಸಂದು ಇದ್ದಿದ್ದೆ ಅಂತಾರೆ. ದುರು ನೋಡಿದ್ಲು. ಅದು ಪುರಂದರದಾಸರು ಹೇಳಿದ್ರು, ಯಾತಕ್ಕೆ ನೋಡುತ್ತಿ ಯಮನ ಪಾಶಕ್ಕೆ ಬೀಳುತ್ತಿ, ಮುಷ್ಟಿಯೊಳಗೆ ಒಂದಿಷ್ಟನು ಕೊಡದೆ ನಿನ್ನ ಹೊಟ್ಟೆ ತುಂಬುವುದೇ ನೋಡುತ್ತಿ, ನೆಟ್ಟನೆ ಪುರಂದರ ಬಿಟ್ಟಲನೆನ್ನದೆ ಅಂತ್ಯದಲ್ಲಿ ಮುಷ್ಟಿ ಬಟ್ಟೆಯ ಕಾಣದೆ ಹೋಗುತ್ತಿ. ಬಾಬಾ 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 ಅಂತ ಏನು ತೊಗೊಂಡೋಗಲ್ಲ, ಎಲ್ಲ ಇಲ್ಲೇ ಇರೋದೆ. ಒಬ್ಬಳು ಮುತ್ತೈದೆ ಓದ್ಲು ಅಂತ ಇಟ್ಕೊಳ್ಳೋಣ, ನಿಲ್ವಾಭರಣ ಹಾಕ್ಕೊಂಡಿರ್ತಾಳೆ, ಹಾಗೆ ಹೊತ್ಕೊಂಡು ಹೋಗ್ತಾರೆ. ಅಯ್ಯೋ ಬಳೆ ತೆಗಿರಿ ಅಂತಾಳೆ. ಅಯ್ಯೋ ತೆಗಿಯೋಕ್ಕಾಗಲ್ಲ, ಕೈ ಊದ್ಕೊಂಡ್ಬಿಟ್ಟಿದೆ ಅಂದರೆ, ಅಯ್ಯೋ ಯಾಕೆ ತೆಗಿಯೋದು, ಕಟ್ ಮಾಡಿ ಅಂತ. ಏನು ಒಂದು ಹಳೆ ಕಾಲುಂಗ್ರ ಬಿಟ್ಟಿರ್ತಾರೆ, ಒಂದು 1/4 kg ಅರಿಶಿನ ಕುಂಕುಮ ಹಾಕಿರ್ತಾರೆ, ಮತ್ತು ಅದನ್ನೆಲ್ಲ ಇಲ್ಲೇ ನುಣ್ಣಗೆ ಮಾಡಿಬಿಟ್ಟಿರ್ತಾರೆ. ಮುತ್ತೈದೆ ಸಾವು ಎತ್ತ ಸಾವು ಎಲ್ಲಿ ಬಿಡು ನೋಡೋಣ ಮುತ್ತೈದೆ ಸಾವಿಗೆ ಅಂದರೆ. ಅದಕ್ಕೆ ದೇವ್ರು ಹಿಂಗಿಟ್ಟಿರೋದು. ಅದಕ್ಕೆ ತಕ್ಕಂತೆ ಬಂದಿದೆಯಲ್ಲ ಎಲ್ಲ ಕಡೆನೂ, ಯಾಕೆ ಬೇಕು ಅದನ್ನೇ ಕಟ್ ಮಾಡಿಬಿಡಿ ಅಂತ. ದೊಡ್ಡ ಕೊಲ ಅಲ್ಲ, ಗುಲಾಮ್ಗಿರಿ ಅಂತೆ. ನೋಡಿದ್ರಲ್ಲ ಎಲ್ಲ ಎಷ್ಟು ಸಂತೋಷ ಆಗುತ್ತೆ. ಅಂಥವ್ರು ಯಾವ ಶ್ರೀನಿವಾಸ ಕಲ್ಯಾಣ ಕೇಳಬೇಕಪ್ಪ ಅಂದರೆ, ಮೀಸಲಾಗಿ ನಿನ್ನ ದಾಸರಿಗೆ ಉಣಿಸುವೆ. ಇಂಥ ಮಂಗಳ ರೂಪವಾದಂಥ ಮಾಂಗಲ್ಯದಲ್ಲಿ ಸಾಕ್ಷಾತ್ ಭಗವಂತನ ರಮಾದೇವಿಯರ ಸನ್ನಿಧಾನ. ಆಹ ಕಂಠದಲ್ಲಿ ಹೊಳೆವಂತ ಕಂಠಿ ಮಾಂಗಲ್ಯ ಸೂತ್ರ, ಕಟಕಂಠಿ ರವದಂತೆ ಕೋಟಿ ಸೂರ್ಯರ ಕಾಂತಿ ಇಂದಿದ್ರೆ. ನಿಜವಾದ ಮಗ ತಾಯಿನ ವರ್ಣನೆ ಮಾಡ್ತಾ ಇದ್ದಾನೆ. ಭಾವಿ ವಾಯುದೇವ, ಭಾವಿ ಮರುತರು, ವಾದಿರಾಜಗುರು ಸಾರ್ವಭೌಮರು ತಮ್ಮ ತಾಯಿ ಆಗಿರ್ತಕ್ಕಂಥ ಸೋದ ರಮಾದೇವರ ಕುತ್ತಿಗೆಯಲ್ಲಿ ಅಪಾದ ಮಸ್ತಕವಾಗಿ ವರ್ಣನೆಯನ್ನು ಮಾಡ್ತಾ, ಆಹ ಕಂಠದಲ್ಲಿ ಹೊಳೆವಂತ ಕಂಠಿ ಮಾಂಗಲ್ಯ ಸೂತ್ರ, ಕಟಕಂಠಿ ರವದಂತೆ ಕೋಟಿ ಸೂರ್ಯರ ಕಾಂತಿ ಹಿಂದಿದೆ. ಬುದ್ಧಿ ಇರೋದವ್ರಿಗೆ ಹೇಳ್ಬೇಕಾ, ಬುದ್ಧಿ ಇಲ್ಲದಿದ್ದವ್ರ ಮುಂದೆ ಹೇಳ್ಬೇಕಾ? ಇದೇನು ಸಿನಿಮಾಡು ಅನ್ಕೊಂಬಿಟ್ರ, ಗುಲಾಮ್ಗಿರಿ ಅನ್ಕೊಂಬಿಟ್ರ, ಅಥವಾ ಭಗವಂತನಿಗೆ ದಾಸಿ ಅನ್ಕೋತಾಳೆಯೇನ, ಗಗಂತನಿಗೆ ನಾನು ಸಮಾನಳು ಅಂತ ರಮಾದೇವಿ ಕಟ್ಕೊಂಡಿದ್ದಾಳ, ಅಥವಾ ಗಂಡನಿಗೆ ಸಲಹೆಯನ್ನು ಕೊಟ್ಟು ಅವನಿಗಿನ್ನ ದೊಡ್ಡೋಳು ಅಂತ ಕಟ್ಕೊಂಡಿದ್ದಾಳ, ಅಥವಾ ನನಗೆ ನೀ ಕಟ್ಟಿದ್ದೀನಿ ನಾನು ನಿಂಗೊಂದು ಕಟ್ತೀನಿ ಅಂತ ಕಟ್ಟಿದ್ದಾಳ. ಅವಳು ಹೇಳ್ತಾಳೆ, ನೀ ನಂಗೆ ಕಟ್ಟೋದು ಬೇಡ, ನಿನ್ನ ರೂಪವೇ ನನ್ನ ಕಂಠದಲ್ಲಿ ಒಂದು ರೂಪ ಇದೆ ಎಂದು ರಮ. ಆದ್ದರಿಂದ ಅದು ಕೇವಲ ಬಂಗಾರದ ತಗಡಲ್ಲ, ಪ್ರೇಮ ದ್ಯೋತಕವಲ್ಲ, ಅದು ಲೋಕದಂತ ಬಿಚ್ಚಿಡ್ತಕ್ಕಂಥ ವಸ್ತು ಅಲ್ಲ, ಅದು ಕಟ್ಟಿದರೆ ಗಂಡ ಹೆಂಡತಿ ಎಂಬತಕ್ಕಂಥ ನಿಯಮ ನೀವಿಟ್ಕೊಳ್ಳೋದಲ್ಲ, ಅದರ ರಹಸ್ಯವೇ ಬೇರೆ ಇದೆ. ಮಂಗಳ ತಂತು ಬಂಧನ ಅವುಗಳನ್ನೆಲ್ಲ ವಿಚಾರಗಳನ್ನು ಈ ಕಲ್ಯಾಣ ಮಹೋತ್ಸವದಲ್ಲಿ ಸ್ವಾಮಿ ಹೇಳ್ತಾನೆ. ಅದಕ್ಕಾಗಿ ಈ ಕಟ್ಟಕ್ಕೋಸ್ಕರ ಇಷ್ಟು ದೇವತೆಗಳನ್ನು ಕರಿಬೇಕಾ, ಕಟ್ಟಕ್ಕೋಸ್ಕರ ಪೂರ್ವಭಾವಿ ಇದೆಲ್ಲ ಹೇಳಬೇಕಾ. ಸುಮ್ಮನೆ ತಾಳಿ ಕಟ್ಬಿಟ್ರೆ ಕಟ್ ಮಾಡಿಬಿಡ್ತಾರೆ, ಇದೆಲ್ಲ ಸೆಟ್ ಆದ್ರೇ ನಿಂಗೆ ತಾಳಿ ಕಟ್ಟೋ ಅಧಿಕಾರ ಬರೋದು ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ ಸ್ವಾಮಿ. ಆದ್ದರಿಂದ ವ್ಯಾಕುಲತೆಯ ಕಳೀತಕ್ಕಂಥದ್ದು ಗುರುದ್ವಾರ ಅಂತ ಗುರುಗಳ ಅನುಗ್ರಹದಿಂದ ದುಹಿತ ಸ್ತವ ಕಲ್ಯಾಣಂ ಶೃಣು. ಯಾಕೆ ಯೋಚನೆ ಮಾಡ್ತೀಯ ಜನಕ ಮಹಾರಾಜ? ಯಾವ ಸೀತೆಗೆ ಗಂಡು ಸಿಕ್ಕಿಲ್ಲ ಅಂತ ನೀ ದುಃಖ ಪಡ್ತಾ ಇದೆಯೋ, ಇವಳು ಮುಂದೆನೆ ದುಹಿತ ಸ್ತವ ಕಲ್ಯಾಣ, ನಿನ್ನ ಮುಂದಿನ ಮಗಳ ಕಲ್ಯಾಣ ಮಹೋತ್ಸವವನ್ನು ಇವತ್ತು ನಿಂಗೆ ಉಪದೇಶ ಮಾಡ್ತೇನೆ. ಅದನ್ನು ನೀ ಶ್ರವಣ ಮಾಡಿದೆಟ್ಟಿಗೆ ನಿನ್ನ ಮಗಳು ಮದುವೆ ಆಗು. ಇದು ನೋಡಪ್ಪ ಹೇಗಿದೆ, ನಿನ್ನ ಮಗಳ ಮುಂದಿನ ಕಲ್ಯಾಣ ಮಹೋತ್ಸವ ಅಂದರೆ ಜೀವಿನ ಇದೇ ಸೀತಾದೇವಿನೇ ಪದ್ಮಾವತಿ ಅಂತ ಅರ್ಥ ಆಯ್ತು. ಈಗ ಅರ್ಥ ಆಯ್ತಾ? ಸೀತಾಕೃತಿಯಲ್ಲಿದ್ದ ವೇದವತಿ ಅಲ್ಲ, ಇದೇ ನಿನ್ನ ಮಗಳ ಕಲ್ಯಾಣ ಮಹೋತ್ಸವ, ದ್ವೈತ ಸ್ತವ ಕಲ್ಯಾಣ, ನಿನ್ನ ಮಗಳ ಕಲ್ಯಾಣ ಮುಂದಿನ ಮಹೋತ್ಸವ. ಇದು ನೋಡಿ ಆಗಿದೆ ಭವಿಷ್ಯೋತ್ಪ್ರಾಣ. ಇವತ್ತು ಗಂಡು ಸಿಗಲಿಲ್ಲ ಹೆಣ್ಣಿಗೆ ಅಂತ ಒದ್ದಾಡ್ತಾ ಇದ್ರು ಜನಕ ಮಹಾರಾಜ, ಇವಳ ಮುಂದಿನ ಕಲ್ಯಾಣ ಮಹೋತ್ಸವ ಹೇಳ್ತೀನಿ, ಈಗ ಇವಳಿಗೆ ಮದುವೆ ಆಗುತ್ತೆ ಅಂದರೆ ನಗು ಬರೋಂಗಿದೆ. ಆದರೆ ಎಷ್ಟು ಯಥಾರ್ಥ ಇದೆ ಅಂದರೆ ತಸ್ಮಾತ್ ಭವಿಷ್ಯಪುರಾಣ. ಭವಿಷ್ಯದಲ್ಲಿ ಸೀತಾದೇವರಿಗೆ ಭಗವಂತನಿಗೆ ತ್ರಿಕಾಲಗಳು ಎಂಬತಕ್ಕಂಥದ್ದಿಲ್ಲ. ಲಕ್ಷ್ಮೀನಾರಾಯಣನಿಗೆ ಭವಿಷ್ಯದ ಕಾಲ, ವರ್ತಮಾನ ಕಾಲ, ಭೂತಕಾಲ ಅನ್ನೋದಿಲ್ಲ. ಭೂತಕಾಲದ ಮದುವೆಯನ್ನು ಶ್ರವಣ ಮಾಡಿದರೂ ಅದೇ ಫಲ, ಭವಿಷ್ಯದ ಕಲ್ಯಾಣ ಮಹೋತ್ಸವವನ್ನು ಫಲ ಮಾಡಿದರೆ ಶ್ರವಣ ಮಾಡಿದರೂ ಅದೇ ಫಲ, ವರ್ತಮಾನದಲ್ಲಿ ಭಾಗವಹಿಸಿದ ದೇವತೆಗಳಿಗೂ ಅದೇ ಫಲ. ಆದ್ದರಿಂದ ಭವಿಷ್ಯದ ಕಲ್ಯಾಣ, ಭೂತ ಕಲ್ಯಾಣ, ವರ್ತಮಾನ ಕಲ್ಯಾಣ ಎಂಬತಕ್ಕಂಥದ್ದು ಲಕ್ಷ್ಮೀನಾರಾಯಣರಿಗೆ ಇಲ್ಲ. ಅನಾದಿ ನಿತ್ಯ ದಂಪತಿಗಳ ಕಲ್ಯಾಣ ಅನ್ನೋದು ಯಥಾರ್ಥವಾದ ಅನ್ನೋದು ಜನಕ ಮಹಾರಾಜ ತಿಳಿದಿದ್ದಾನೆ. ಜೀವ ತಿಳಿಬೇಕು ಹಾಗೆ ಎಂಬತಕ್ಕಂಥ ತತ್ವವನ್ನು ಇಲ್ಲಿ ತೋರಿಸ್ತಾ ಮುಂದಿನ ಕಲ್ಯಾಣ ಮಹೋತ್ಸವವನ್ನು ಹೇಳ್ತೇನೆ, ನೀ ಶ್ರವಣ ಮಾಡು ಅಂದಿದ್ದಾರೆ. ಆಗ ಎಲ್ಲಿ ಕಲ್ಯಾಣೋತ್ಸವ ನಡೀತದೆ ಅಂದರೆ
ವೆಂಕಟಗಿರಿಯ ಮಹಾತ್ಮೆಯಲ್ಲಿ ನಡೀತದೆ. ಆ ವೆಂಕಟಗಿರಿಗೆ ಯುಗಭೇದೇನ 4 ಹೆಸರುಗಳಿದೆ. ಆದ್ದರಿಂದ ಕೃತಯುಗದಲ್ಲಿ ವೃಷಭಾದ್ರಿ, ತ್ರೇತಾಯುಗದಲ್ಲಿ ಅದಕ್ಕೆ ಅಂಜನಾಚಲ ಎಂಬುದಾಗಿ ಕರೀತಾರೆ, ಶೇಷಾಚಲ ಎಂಬುದಾಗಿ ದ್ವಾಪರ ಯುಗದಲ್ಲಿ ಕರೀತಕ್ಕಂಥವರಾಗುತ್ತಾರಪ್ಪ. ಕಲಿಯುಗದಲ್ಲಿ ಪಾಪವೇ ಪ್ರಧಾನವಾದ್ದರಿಂದ ಪಾಪವನ್ನು ಪರಿಪೂರ್ಣವಾಗಿ ಬಸ್ಸು ಮಾಡಿಕೊಳ್ಳೋದೇ ದೊಡ್ಡ ಸಾಧನೆ ಆಗುತ್ತಾದ್ದರಿಂದ ಇದಕ್ಕೆ ಕಲಿಯುಗದಲ್ಲಿ ವೆಂಕಟಾಚಲ ಎಂಬುದಾಗಿ ಕರೀತಾರೆ. ಕಲವು ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ಕಲಿಯುಗದಲ್ಲಿ ಬ್ರಹ್ಮಾಂಡದಲ್ಲಿ ಯಾವ ವೆಂಕಟಗಿರಿ ಕ್ಷೇತ್ರಕ್ಕಿಂತ ವೆಂಕಟೇಶನ ಫಲ ಕೊಡ್ತಕ್ಕಂಥ ದೇವರ ರೂಪಕ್ಕಿಂತ ಬೇರೆ ಇಲ್ಲಪ್ಪ ಎಂಬುದಾಗಿ ಹೇಳ್ತಾ ಅಂಥ 4 ಯುಗಗಳ ಕಥೆಯಿಂದ ಜೀವಿಯ ಸಾಧನೆಯನ್ನು ಪ್ರಾರಂಭ ಮಾಡ್ತಾರೆ. ವೃಷಭಾದ್ರಿ ಅಂದರೆ ಒಂದು ಕತೆ, ಅಂಜನಾಚಲ ಅಂದರೆ ಒಂದು ಕತೆ, ಶೇಷಾಚಲ ಅಂದರೆ ಒಂದು ಕತೆ, ವೆಂಕಟಾಚಲ ಅಂದರೆ ಒಂದು ಕತೆ. ಕತೆ ಎಲ್ರಿಗೂ ಗೊತ್ತಿದೆ. ಆ ಕಥೆಯ ವ್ಯಾಜ ಇಟ್ಟು ಕಥೆಯ ಹಿನ್ನೆಲೆಯಲ್ಲಿ ಕಲ್ಯಾಣಕ್ಕೆ ಪೂರ್ವಭಾವಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜೀವ ತಾನು ಕಲ್ಯಾಣ ಮಹೋತ್ಸವ ಸಾಧನೆ ಎಂಬತಕ್ಕಂಥದ್ದು ಮಾಡ್ಕೋಬೇಕಾದರೆ ಯಾವ ಮಟ್ಟದಲ್ಲಿ ಇವನಿರಬೇಕು ಎಂಬತಕ್ಕಂಥ ಹಂತಗಳನ್ನು ಈ ಕಥಾವಿಶೇಷಣಗಳಲ್ಲಿ ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಅದನ್ನು ಮೊದಲು ಭದ್ರ ಮಾಡಿಕೊಂಡು ಆಮೇಲೆ ಕಲ್ಯಾಣ ಮಹೋತ್ಸವದ ಕಥಾಶ್ರವಣ ಮಾಡಿದರೆ ನಮ್ಮ ಕಲ್ಯಾಣ ಸಾಧನೆ ಆಗ್ತದೆ ಎಂಬತಕ್ಕಂಥ ಅರ್ಥವಿನ್ಯಾಸದಲ್ಲಿ 4 ಯುಗಭೇದದ ಕಥೆಗಳನ್ನು ಸುಮ್ಮನೆ ಕತೆ ನಿಮಗೂ ಗೊತ್ತಿದೆ. ವೃಷಭಾದ್ರಿ ಅಂದ್ರೇನು, ಅಂಜನಾಚಲ ಅಂದ್ರೇನು, ಆದರೆ ಆ ಕಥೆಯಿಂದ ಜೀವನಿಗೆ ಸಂಬಂಧವಾದ ಸಾಧನೆಗಳನ್ನು ಜ್ಞಾನಿಗಳಾದ ತಿಮ್ಮಣ್ಣಾಚಾರ್ಯರು ಹೇಗೆ ಅದರ ಸಮನ್ವಯ ಎಂಬತಕ್ಕಂಥದ್ದನ್ನು ಮಾಡಿಟ್ಟಿದ್ದಾರೆ ಎಂಬತಕ್ಕಂಥದ್ದನ್ನು ನಾಳೆ ಹೇಳ್ತೇನೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.